ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಭಗವತ್ಪಾದ ಶಂಕರಾಚಾರ್ಯ AVLC ತಂಡಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾವು ಇಂದು ಅಪರೋಕ್ಷ ಅನುಭೂತಿ ಎಂಬ ಪ್ರಕರಣ ಗ್ರಂಥದ ಮುಂದಿನ ಭಾಗವನ್ನ ಮಾಡೋಣ. ಹಿಂದೆ ನಾವು ಕಳೆದ ವಾರ ಸ್ವಲ್ಪ ವಿಚಾರವನ್ನು ಮಾಡಿದ್ವಿ, ಅದನ್ನು ಮುಂದುವರಿಸ್ಕೊಂಡು ಹೋಗೋಣ. ಇದು ಗುರುಜಿಯವರ ಪ್ರವಚನಗಳು ಏನಿದೆ ಅದರ ಆಧಾರದ ಮೇಲೆ ನಾವು ಪ್ರಶ್ನೆಗಳನ್ನ ಮಾಡಿ ಅದನ್ನ ನಾವು ಚಿಂತನೆಯನ್ನು ಮಾಡ್ತಾ ಇದ್ವಿ. ಈ ಮೊದಲನೇ ದಿನದ ಒಂದು ವಿಡಿಯೋ ಏನು ಅವರ ಪ್ರವಚನ ಕೊಟ್ಟಿದ್ರು ಅದರ ಆಧಾರದ ಮೇಲೆ ಇರುವಂತಹ ಪ್ರಶ್ನೆಗಳು, ಆ ಪ್ರಶ್ನೆಗಳನ್ನ ಕೆಲವೊಂದನ್ನ ನಾವು ಕಳೆದ ವಾರ ಚಿಂತನೆಯನ್ನು ಮಾಡಿದ್ವಿ. ಈಗ ಎರಡನೇ ದಿನ ಮುಂದುವರ್ಸೋಣ. ಇಂದ್ರಮ್ಮ ಅವರಿಗೆ ಮೊದಲನೇದು ಪ್ರತ್ಯಕ್ಷ ಮತ್ತು ಪರೋಕ್ಷ ಅನುಭವ ಅಂದ್ರೆ ಏನು. ಪ್ರತ್ಯಕ್ಷ ಅನ್ನೋದು ಸ್ವಲ್ಪ ಚಿಂತನೆ ಮಾಡಿದ್ವಿ, ಇದು ಹೌದು, ಸ್ಪಷ್ಟತೆಗೆ ಇದನ್ನ ಮತ್ತೆ ತಿಳ್ಕೊಳ್ಳೋಣ. ಪ್ರತ್ಯಕ್ಷ ಜ್ಞಾನ ಪರೋಕ್ಷ ಅಂದ್ರೆ ಪ್ರತ್ಯಕ್ಷ ಅಂತಂದ್ರೆ ನೇರವಾದ ಒಂದು ಅನುಭವದ ಜ್ಞಾನ ಮೇಡಮ್. ಇದು ನಮ್ಮ ಎಲ್ಲಾ ಜ್ಞಾನೇಂದ್ರಿಯಗಳ ಮೂಲಕ ನೇರವಾಗಿ ನಮ್ಗೆ ತಿಳಿಯಲ್ಪಡ್ತಕ್ಕಂತಹ ಜ್ಞಾನ. ಈಗ ಉದಾಹರಣೆ ಅಂತಂದ್ರೆ ನಾನು ಓದ್ತೇನೆ, ಬರಿತೇನೆ, ನೋಡ್ತೇನೆ, ಇದೆಲ್ಲ ಕೂಡ ಪ್ರತ್ಯಕ್ಷ ಜ್ಞಾನ. ನನ್ನ ಏನು ಈ ದೇಹವನ್ನ ಆಶ್ರಯಿಸಿ ನಾನು ಎಂದ ತಕ್ಷಣ ಏನ್ ವ್ಯಕ್ತವಾಗ್ತದೆ, ಏನು ಜೀವಭಾವ ಬರ್ತದೆ, ಅದೆಲ್ಲ ಕೂಡ ನನಗೆ ಪ್ರತ್ಯಕ್ಷವಾಗಿ ಕಾಣಿಸಂಥದ್ದೆಲ್ಲದು ಕೂಡ ಪ್ರತ್ಯಕ್ಷ ಜ್ಞಾನ. ಯಾಕೆಂದ್ರೆ ನನ್ನ ಅನುಭವಕ್ಕೆ ಬರ್ತಾ ಇದೆ, ಪಂಚೇಂದ್ರಿಯಗಳ ಮೂಲಕ ನನಗೆ ಅನುಭವಕ್ಕೆ ಬರ್ತಾ ಇದೆ, ಮತ್ತೆ ಜ್ಞಾನೇಂದ್ರಿಯ ಮೂಲಕ ನೇರವಾಗಿ ನನಗೆ ಅದ್ರ ಬಗ್ಗೆ ಜ್ಞಾನನೂ ಅಂದ್ರೆ ತಿಳುವಳಿಕೆನೂ ಉಂಟಾಗ್ತಿದೆ. ಹೀಗಾಗಿ ಇದು ಪ್ರತ್ಯಕ್ಷ ಜ್ಞಾನ ಅಂತ ನಾವು ತಿಳ್ಕೊಳ್ತೇವೆ. ಮತ್ತೆ ನೆಕ್ಸ್ಟ್ ಹೇಳ್ಬಿಡ್ಲಾ ಮೇಡಮ್? ಪರೋಕ್ಷನ ಹೇಳಿ. ಪರೋಕ್ಷ ಅಂದ್ರೆ ಇದು ನೇರವಲ್ಲದಂತಹ ಜ್ಞಾನ, ಅನುಭವಕ್ಕೆ ನೇರವಲ್ಲದ ಅನುಭವದ ಜ್ಞಾನ. ಇದು ಬೇರೆಯವರಿಂದ ಕೇಳ್ತೇವೆ, ಒಂದು ಆತ್ಮಜ್ಞಾನನೇ ಆಗಿರ್ಬಹುದು ಅಥವಾ ಬೇರೆ ಯಾವುದೇ ವಿಚಾರಗಳಾಗಿರ್ಬೋದು, ಈಗ ಬೇರೆ ಕಡೆ ನಡೀತಕ್ಕಂತಹ ಘಟನೆಗಳಾಗಿರ್ಬೋದು, ಇವನ್ನೆಲ್ಲ ಕೂಡ ನಾವು ನೇರವಾಗಿ ನೋಡ್ತಾ ಇದ್ರು ಕೂಡ ಅದನ್ನ ಕೇಳ್ತೇವೆ. ಕೇಳ್ಬಿಟ್ಟು ಇದನ್ನ ಅನುಭವಕ್ಕೆ ತೆಗೆದುಕೊಳ್ತೇವೆ. ಅಂದ್ರೆ ನಮ್ಮ ಜ್ಞಾನೇಂದ್ರಿಯಗಳಿಗೆ ಅವು ನೇರವಾಗಿ ಅನುಭವಕ್ಕೆ ಸಿಗೋದಿಲ್ಲ. ದೂರದಲ್ಲಿರ್ತಕ್ಕಂತಹ ವಸ್ತುವಿನ ಅಥವಾ ಒಂದು ಪ್ರಸಂಗದ ಒಂದು ಘಟನೆಯ ತಿಳುವಳಿಕೆ ನಮ್ಗೆ ಉಂಟಾಗ್ತದೆ, ಅದ್ರ ಜ್ಞಾನ ನಮ್ಗೆ ಉಂಟಾಗ್ತದೆ. ಈಗ ಉದಾಹರಣೆ ನಾವು ತೆಗೆದುಕೋಬೇಕಂದ್ರೆ ಇರಾನಲ್ಲಿ ನಮ್ಗೆ ಯುದ್ಧ ನಡೀತಾ ಇದೆ, ನಾವು ಪ್ರತ್ಯಕ್ಷ ನೋಡ್ತಾ ಇದ್ರು ಕೂಡ ಪರೋಕ್ಷವಾಗಿ ಅನೇಕ ಮಾಧ್ಯಮಗಳಿಂದ, ಅನೇಕ ಊರಿಂದ ಮತ್ತೆ ಇದರಿಂದ ಎಲ್ಲ ಕೇಳ್ತೇವೆ, ಅನುಭವಕ್ಕೆ ತೆಗೆದುಕೊಳ್ತೇವೆ. ಹಿಂಗಾಗಿ ಇದು ಪರೋಕ್ಷ ಜ್ಞಾನ ಆಗ್ತದೆ. ಇಂಥ ಪರೋಕ್ಷ ಜ್ಞಾನ ಪ್ರತ್ಯಕ್ಷ ಅಂದ್ರೆ, ಈಗ ಇನ್ನೂ ಉದಾಹರಣೆ ಕೊಡ್ಬೇಕು ಅಂತಂದ್ರೆ, ಬೇರೆ ಯಾವುದೋ ಒಂದು ಹಿಮಾಲಯ ಅಥವಾ ತಾಜ್ ಮಹಲ್ ಅನ್ನು ನಾವು ಕೇಳಿದೀವಿ, ಕೇಳಿ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ನಮಗೆ ಗೊತ್ತಿದೆ. ಹಿಮಾಲಯ ಪರ್ವತ ಹೀಗಿದೆ, ಗೌರಿಶಂಕರ ಹೀಗಿದೆ ಅಂತ ಎಲ್ಲ ತಿಳುವಳಿಕೆ ಇದೆ. ತಾಜ್ ಮಹಲ್ ಕೂಡ ಯಾರು ಕಟ್ಸಿದ್ರು, ಯಾತಕ್ಕೋಸ್ಕರ ಕಟ್ಸಿದ್ರು, ಹೇಗಿದೆ, ಎಲ್ಲಿದೆ, ಇದೆಲ್ಲ ಕೂಡ ನಾವು ಕೇಳ್ಕೊಂಡಿದ್ದೇವೆ. ಹಿಂಗಾಗಿ ಇದೆಲ್ಲ ದೂರದಲ್ಲಿದೆ, ಆದ್ರೂ ಅದನ್ನ ನಾವು ಗ್ರಹಿಸ್ತಾ ಇದ್ರು ಕೂಡ, ಈಗ ಸದ್ಯಕ್ಕೆ ಗ್ರಹಿಸ್ತಾ ಇದ್ರು ಕೂಡ ಅದು ನಮ್ಗೆ ಪರೋಕ್ಷವಾಗಿ ಜ್ಞಾನವನ್ನ ಕೊಡ್ತದೆ. ಇದು ಪರೋಕ್ಷ ಜ್ಞಾನ. ಇದು ಇನ್ನೊಂದು ಪ್ರತ್ಯಕ್ಷ ಜ್ಞಾನ ಆಯ್ತು. ಪರೋಕ್ಷನ ಆಯ್ತು. ಈಗ ಅಕ್ಷ ಅಂತಂದ್ರೆ ನಾವು ಕಣ್ಣು ಅಂತಂದ್ಬಿಟ್ಟು ಹೇಳ್ತೀವಲ್ವಾ, ಅಂದ್ರೆ ಬರೀ ಕಣ್ಣಿಗೆ ಮಾತ್ರ ಸೀಮಿತ ಅಲ್ಲ, ಇದು ಎಲ್ಲ 5 ಪಂಚೇಂದ್ರಿಯಗಳಿಗೂ ಸೇರಿರುವಂತಹದ್ದು. ಅದ್ರ 5 ಪಂಚೇಂದ್ರಿಯಗಳ ಮೂಲಕ ಏನು ಅನುಭವಕ್ಕೆ ಬರುತ್ತೋ ಅದೆಲ್ಲ. ಇವಾಗ ಹಿಮಾಲಯ ಹೇಳಿದ್ರೆ, ಇವಾಗ ವಾರ್ ನಡೀತಾ ಇದೆ, ಅದನ್ನು ಸಹ ನಾವು ನ್ಯೂಸ್ ಚಾನಲ್ ಕೇಳ್ಬಿಟ್ಟು ಹೌದು ಅಂತ ಅನ್ಕೊಂಡಿದೀವಿ. ಆದ್ರೆ ನಮಗ್ ಗೊತ್ತಿಲ್ಲ, ಆದ್ರೂ ನಂಬಿದೀವಿ.
ಅದು ಹೌದು. ಹೇಗೆ ನಾವು ಕಣ್ಣಿಂದ ಹ್ಮ್ ನೋಡ್ತಾ ಇದೀವಿ, ತೋರಿಸ್ತಾ ಇದ್ದಾರೆ, ಮತ್ತೆ ಕಿವಿಯಿಂದ ಹ್ಮ್ ಕೇಳ್ತಾ ಇದೀವಿ. ಅದಕ್ಕೂ ಹೌದು. ಸಹ ಇಂದ್ರಿಯಗಳು ಉಪಯೋಗಿಸ್ತಾ ಇದೀವಿ. ಹ್ಮ್ ಆ ಹ್ಮ್ ಲಕ್ಷ್ಮೀಜಿ, ನೀವು ಶೇರ್ ಮಾಡ್ಕೊಳ್ಳಿ, ಹ್ಮ್. ಪ್ರತ್ಯಕ್ಷ ಮತ್ತು ಪರೋಕ್ಷ ಅನ್ನೋದು. ಹ್ಮ್. ಪ್ರತ್ಯಕ್ಷವಾಗಿ ಅಂತ ಹೇಳಿದ್ರೆ ನನ್ನ ಅನುಭವದೊಳಗ್ ತಗೊಳದ್ರಿ. ಆ ಪರೋಕ್ಷ ಅಂತ ಹೇಳಿದ್ರ ಈಗ ಬೇರೆದವ್ರದ್ದು ಹೇಳ್ಕೊಟ್ಟಿರೋ ಜ್ಞಾನ ರೀ. ಫಾರ್ ಎಕ್ಸಾಂಪಲ್ ಈಗ ನೀವು ನಮಗ್ ಹೇಳ್ಕೊಡ್ತಾ ಇದೀರಿ. ನಾವ್ ಬರೀ ಕಲಿತಾ ಇದೇವ್ರಿ. ಯಾವಾಗ ಕರೆಕ್ಟ್. ನಮ್ಮೊಳಗ್ ನಾವು ಆಳಾಗಿ ಅದನ್ನ ತಿಳ್ಕೊಂಡು ಇಲ್ಲ ಇದ್ ಇದ್ದ ತರ ಐತಿ ಅಂತ ಹೇಳಿ ನಮಗೆ ಯಾವಾಗ ಆ, ಖಾತ್ರಿ ಅಂತೆ ಪಕ್ಕ ಆಕ್ಕೇತಲ್ರಿ. ಇದು ಇಲ್ಲ, ಇದ ಆತ್ಮನ ನಾನು ಈ ದೇಹ ಮನಸ್ಸು ಬುದ್ಧಿ ಅಲ್ಲ. ನೀವ್ ಹೇಳ್ದಾಗ ಅನಸ್ತೈತ್ರಿ, ಹೌದು ನಾನೊಂದ್ ಆತ್ಮ ಅಲ್ಲ, ಈ ದೇಹ ಮನಸ್ಸು ಬುದ್ಧಿ ಅಲ್ಲ. ಆ ಯಾರ್ ಬೈದ್ರು ಏನು ಬಿಡು, ಇರ್ಲಿ ಬಿಡು ಅಂತಂದ್ ಹೇಳಿ ನೀವು ಕ್ಲಾಸ್ನೊಳಗ್ ಹೇಳ್ದಾಗ ಮಾಡ್ದಾಗ ಅನಸ್ತೈತ್ರಿ. ಆದ್ರ ಅದನ್ನ ರಿಯಾಲಿಟಿ ಒಳಗ್ ಬಂದಾಗ ಮತ್ ನಾನ್ ದೇಹ ರೂಪಿಯಾಗಿ ವರ್ತನೆ ನಡೆಸ್ತೇನ್ರಿ. ಆತರ ಅಲ್ಲ, ಯಾವಾಗ ನನ್ನೊಳಗ್ ನಾನ್ ಪ್ರತ್ಯಕ್ಷ ನಾನ್ ಆತ್ಮನ ಅಂತ ಹೇಳಿ ಅರಿವು ಮಾಡ್ಕೊಂತೇನೆ, ಅದು ಪ್ರತ್ಯಕ್ಷ ಅಮ್ಮ. ಪರೋಕ್ಷ ಅಂತಂದ್ ಹೇಳಿ ನೀವೀಗ ಏನ್ ಹೇಳ್ಕೊಟ್ಟಾಗ ಇಷ್ಟ್ರ ಮಟ್ಟಿಗೆ ತಿಳಿತಾ ಇದೇವಲ್ಲ, ಅದು ಪರೋಕ್ಷ ಪ್ರತ್ಯಕ್ಷ ಅಂತೇಳಿ ಹಂಗ ಅನಸ್ತ. ಪ್ರತ್ಯಕ್ಷ ಅಂತಂದ್ರೆ ಏನು ಅನ್ನೋದು ಇವಾಗ ನಮ್ಗೆ ಇಂದ್ರಿಯಗಳನ್ನ ಉಪಯೋಗಿಸ್ದೆ ಹಂಗೇನೆ ಗೊತ್ತಾಗುವಂಥದ್ದು. ಆತ್ಮನನ್ನ ತಿಳ್ಕೊಳ್ಳೋದೇ ಪ್ರತ್ಯಕ್ಷ ಅಂತ ನೀವು ಹೇಳ್ತಾ ಇದ್ದೀರಾ ಹ್ಞೂನ್ರಿ ಅಲ್ವಾ? ಹ್ಞೂನ್ರಿ ಹೌದ್ರಿ. ಪ್ರತ್ಯಕ್ಷ ಅಂತಂದ್ರೆ ನಮ್ಗೆ ಏನು ಇವಾಗ ಪ್ರಪಂಚ ಕಾಣಿಸ್ತಾ ಇದೆ, ಅದು ಪ್ರತ್ಯಕ್ಷ ಹ್ಞೂನ್ರಿ ದರ್ಶನ ಅಲ್ವಾ? ಹ್ಞೂನ್ರಿ ಹೌದು ಅಮ್ಮ. ಆ ಆತ್ಮನನ್ನ ಪ್ರತ್ಯಕ್ಷವಾಗಿ ಹೆಂಗ್ ತಿಳ್ಕೊಳಕ್ಕೆ ಆಗತ್ತೆ? ಪ್ರತ್ಯಕ್ಷ ಅಂತಂದ್ರೆ ಇವಾಗ ನಿಮ್ಮ ಮಗಳನ್ನ ನೀವು ನೋಡ್ತಾ ಇದ್ದೀರಾ, ಅದು ಹ್ಞೂನ್ರಿ ಪ್ರತ್ಯಕ್ಷವಾಗಿ ನೀವು ನೋಡ್ತಾ ಇದ್ದೀರಾ. ಮನೆಯಲ್ಲಿ ವಸ್ತುಗಳೆಲ್ಲ ಇದೆ ನಿಮ್ ಸುತ್ತಮುತ್ತ ಎಲ್ಲ, ಅದು ಪ್ರತ್ಯಕ್ಷವಾಗಿ ಇದೆ ಅಲ್ವಾ? ಹೌದ್ರಿ. ಅಂದ್ರೆ ನಿಮ್ಮ ಕಣ್ಣಿನಿಂದನೋ ಅಥವಾ ಕಿವಿಯಿಂದನೋ ಕೇಳಿದ್ದು, ಅಥವಾ ಸ್ಪರ್ಶದಿಂದ, ಅಥವಾ ರುಚಿ, ಗಂಧ, ಇವಾಗ ಹೀಗೆ ಹ್ಞೂನ್ರಿ 5 ವಿಷಯಗಳಿಂದ ನಾವು ಏನು ತಿಳ್ಕೊಳ್ತೀವಿ ಅದು ಪ್ರತ್ಯಕ್ಷ. ಹಮ್ಮ. ನೀವು ಪ್ರಪಂಚವನ್ನೆಲ್ಲ ನೋಡೋದು ಮತ್ತೆ ಅದನ್ನ ಅನುಭವಿಸೋದು ಹೇಗೆ? ಕಣ್ಣಿಂದ ನೋಡ್ತೀವಿ, ಕಿವಿಯಿಂದ ಕೇಳ್ತೀವಿ, ಏನಾದ್ರು ಸ್ಪರ್ಶ ಮಾಡೋದು, ಹೀಗೆಲ್ಲ 5 ರೀತಿಯ ವಿಷಯಗಳನ್ನ ನಾವು 5 ಜ್ಞಾನೇಂದ್ರಿಯಗಳ ಮೂಲಕ ಅನುಭವಿಸ್ತೀವಿ. ಅದು ಪ್ರತ್ಯಕ್ಷ ಅನುಭವ. ಹ್ಞೂನ್ರಿ ಪರೋಕ್ಷ ಅಂದ್ರೆ ಪರರ ಅಕ್ಷದಿಂದ ತಿಳ್ಕೊಳ್ಳುವಂತಹದ್ದು. ಬೇರೆಯವ್ರು ಹೇಳಿದ್ದು, ಇವಾಗ ಇಂದ್ರಮ್ಮ ಅವ್ರು ಹೇಳಿದ್ರಲ್ಲ ಹಾಗೆ ಬೇರೆಯವ್ರು ಹೇಳಿದ್ದನ್ನ ಹೌದು ಅಂತ ಬಿಡು ನಂಬ್ಕೊಳ್ಳೋದು. ಈಗ ಹಿಮಾಲಯ ಅಂತ ಹೇಳಿದ್ರು, ನಾನು ಹೇಳಿದೆ ಇವಾಗ ವಾರ್ ನಡೀತಾ ಇದೆ ನ್ಯೂಸ್ ಚಾನೆಲ್ ಅಲ್ಲಿ ಹೇಳಿದ್ರು, ಅದು ಅವ್ರು ಹೇಳಿದ್ದನ್ನ ನಾವು ಕೇಳಿಸ್ಕೊಂಡ್ವಿ, ಅದಕ್ಕೂ ಸಹ ಇಂದ್ರಿಯಗಳನ್ನ ಉಪಯೋಗಿಸಿದ್ವಿ. ಹೀಗೆ ಇವಾಗ ನಿಮ್ಮ ಊರಲ್ಲೇ ಒಂದು ದೇವಸ್ಥಾನ ತುಂಬಾ ಚೆನ್ನಾಗಿದೆ ಅಂತ ಯಾರೋ ಹೇಳ್ತಾರಪ್ಪ, ಅದು ಪರೋಕ್ಷ ಜ್ಞಾನ. ಆದ್ರೆ ನೀವು ಅಲ್ಲಿಗೆ ಹೋದಾಗ ಅದು ಪ್ರತ್ಯಕ್ಷ ಜ್ಞಾನ ಆಗುತ್ತೆ. ಪರೋಕ್ಷ ಜ್ಞಾನ ಹೀಗೆ ಪ್ರತ್ಯಕ್ಷ ಜ್ಞಾನವಾಗಿ ಪರಿವರ್ತನೆ ಆಗೋಕೆ ಸಾಧ್ಯತೆಗಳುಂಟು. ನಾವು ಅಲ್ಲಿಗೆ ಹೋದಾಗ, ಅಲ್ಲಿ ನೋಡಿದಾಗ ಪ್ರತ್ಯಕ್ಷ ಜ್ಞಾನ ಆಗೋಯ್ತು. ಗೊತ್ತಾಯ್ತಾ ಲಕ್ಷ್ಮೀಜಿ? ಹಾ ಅಮ್ಮ. ನಾನ್ ಹೆಂಗಂದೆ ಅಂತಂದ್ ಹೇಳಿದ್ರೆ, ಈಗ ನೀವು ಹೇಳ್ಕೊಡ್ತೀರಿ, ನೀವು ಆತ್ಮ ಆತ್ಮ ನೀವು ಅಂತಂದ್ ಹೇಳಿ. ಅದೇ ನೀವು ಆದ್ರ ಹೇಳ್ತಿರೋದು ಹಾ ಅಮ್ಮ. ಅಪರೋಕ್ಷನ ನೀವು ಹೇಳ್ತಾ ಇದ್ದೀರಾ, ಹಾ ಅಪರೋಕ್ಷ ಹಾ ಅನುಭೂತಿನ ಸರಿ ಸರಿ. ಪ್ರತ್ಯಕ್ಷ ಅಂತ ಹೇಳ್ತಾ ಇದ್ದೀರಾ. ಹಾ ಹಾ ಸರಿ ಸರಿ ಅಮ್ಮ. ನೀವು ಹೇಳಿ ಸರಿ, ಸರಿ ಆದ್ರೆ ವರ್ಡ್ ಯೂಸ್ ಮಾಡಿದ್ದು ಸರಿ ಇಲ್ಲ ಅಷ್ಟೇ. ಸರಿ ಸರಿ ಸರಿ. ಪ್ರತ್ಯಕ್ಷ ವಿಜಯಲಕ್ಷ್ಮಿ ಅಂದ್ರೆ ಈಗ ನಮ್ ಕಣ್ಣಿಗ್ ಕಾಣ್ತಿರೋದು. ಕಾಣಿಸೋದನ್ನ ಪರೋಕ್ಷ ಅಂತಂದ್ ಹೇಳಿ ಏನೋ ನ್ಯೂಸ್ ಚಾನೆಲ್ ನೊಳಗಾಗ್ಲಿ ಅಥವಾ ಯಾರೋ ಬೇರೆದವ್ರು ಹೇಳಿದ್ ಕೇಳ್ತೇವಲ್ಲ, ಅದು ನಿಮ್ಮ ಪರೋಕ್ಷ ಅಂತಂದ್ ಹೇಳಿ. ಪುಸ್ತಕದಿಂದ ನೀವು ಹಾ ಏನೋ ಹಾ ತಿಳ್ಕೊಳ್ತೀರಾ, ಹೌದು ನಿಮ್ ಹೌದಮ್ಮ. ಟೀಚರ್ ಏನೋ ಹೇಳ್ತಾರೆ, ಇವಾಗ ನಾನೇನೋ ಹೇಳ್ತಾ ಇದ್ದೀನಿ, ಇದೆಲ್ಲ ಪರೋಕ್ಷ ಜ್ಞಾನ. ಸರಿ ಅಮ್ಮ. ಗುರೂಜಿದು ಎಲ್ಲ ಕೇಳ್ತಾ ಇದೀವಿ ನಾವು, ಅದು ಪರೋಕ್ಷ ಹಾ ಜ್ಞಾನ. ಸರಿ ಸರಿ ಅಮ್ಮ. ಅವ್ರು ಹ್ಞೂನ್ರಿ ಹೇಳಿದ್ರು, ಆದ್ರೆ ನಮ್ಗೇನು ಅನುಭವ ಆಗಿದ್ಯಾ? ಹೌದ್ರಿ. ಇಲ್ಲಿ
ಅಂದ್ರೆ ಇಲ್ಲಿ ಸರಿ. ಆ ಒಂದು ಆ ಅನುಭವವನ್ನ ಪಡೆಯೋದಕ್ಕೋಸ್ಕರ ನಾವು ಈ ಅಪರೋಕ್ಷ ಅನುಭೂತಿನ ಕಲಿತಾ ಇರೋದು. ನಮಗೆ ಸರಿ. ಬರೀ ಆ ಇವಾಗ ಗುರೂಜಿ ಹೇಳ್ಕೊಟ್ಟಿದ್ದನ್ನ ನಾವು ಕೇಳಿ ತಿಳ್ಕೊಂಡಿದೀವಿ ತತ್ವಬೋಧದಲ್ಲಿ. ಇಲ್ಲಿ ಇನ್ನು ಸ್ವಲ್ಪ ಮುಂದುವರೆದು ಹೇಗೆ ಸಾಧನಾ ಮಾರ್ಗ ಹೇಗೆ ಯಾವ ರೀತಿ ಇದ್ರೆ ಅದು ಅಪರೋಕ್ಷವಾಗಿ ನಾವು ಆ ಆತ್ಮನನ್ನ ನಾವು ಕಂಡುಕೊಳ್ಬಹುದು, ಅರ್ಥಕೊಳ್ಬಹುದು ಅನ್ನೋದನ್ನ ಇಲ್ಲಿ ತೋರಿಸ್ಕೊಡ್ತಾರೆ. ವಿಜಯಲಕ್ಷ್ಮಿ ಅವರು ಶೇರ್ ಮಾಡ್ಕೊಳ್ತೀರಾ ಪ್ರತ್ಯಕ್ಷ ಮತ್ತು ಪರೋಕ್ಷ ಅನುಭವ ಅಂದ್ರೆ ಏನು ಅಂತ, ಸಾಧ್ಯ ಆದ್ರೆ. ಇದೇನು ಸುಲಭದ್ದೇ ಹೇಳಿ. ಸರಿ ಅಮ್ಮ, ಹೇಳ್ತೇನೆ. ಅದೇ ಅಮ್ಮ, ಪ್ರತ್ಯಕ್ಷ ಅನುಭವ ಅಂದ್ರೆ ಈಗ ನಾವ್ ಏನೇ ಇಂದ್ರಿಯಗಳ ಮೂಲಕ ಏನು ಅನುಭವಿಸ್ತೇವೆ, ಈಗ ಶಬ್ದ, ಸ್ಪರ್ಶ, ರಸ, ರೂಪ, ಗಂಧ, ಇವು ಪಂಚೇಂದ್ರಿಯಗಳ ಮೂಲಕ ಆಗುವುದೇ ನಮಗೊಂದು ಅನುಭವ ಏನಾಗ್ತವೆ. ಪ್ರತ್ಯಕ್ಷ ಎದ್ರ ಈಗ ನಾನ್ ನಿಮ್ಮನ್ನು ನೋಡೋದು ಸಹಿತ ಇದು ಪ್ರತ್ಯಕ್ಷ. ಈ ಪಂಚೇಂದ್ರಿಯಗಳಿಂದ ಅನುಭವ ಪಡೆಯೋದು ಪ್ರತ್ಯಕ್ಷ. ಹಾಗೆ ಈ ಪ್ರಪಂಚದಲ್ಲಿ ಆಗು ಹೋಗೋನ ಇನ್ ಮನೆಯೊಳಗೆ ಇರ್ತಕ್ಕಂಥ ವಸ್ತುಗಳು ನೀವೆಲ್ಲ ಹೇಳೇ ಬಿಟ್ರಿ ಅಮ್ಮ. ಇವೆಲ್ಲ ನಾವೇನ್ ಹೇಳ್ತೇವೆ, ಪ್ರತ್ಯಕ್ಷ ಅಂತೇವೆ. ಪರೋಕ್ಷ ಅಂದ್ರೆ ಬೇರೆಯವರ ಮೂಲಕ, ಈಗ ಗುರುಗಳ ಮೂಲಕ ಪಡೆಯುವಂತದ್ದ ಜ್ಞಾನ. ಆಮೇಲೆ ಇನ್ನೊಂದೇನಮ್ಮ ಅಂದ್ರೆ ಜಾಗೃತ ಅವಸ್ಥೆಯಲ್ಲಿ ನಾವು ಹೊರಗಿನ ಒಂದು ಪ್ರಪಂಚದ ಜ್ಞಾನವೇನು ತಿಳ್ಕೊಂತೇವೆ ಬೇರೆಯವ್ರ ಕಡೆಯಿಂದ, ಅದು ಸಹಿತ ಪರೋಕ್ಷ. ಸರಿ ಅಮ್ಮ. ಜಾಗೃತ ಅವಸ್ಥೆಯಲ್ಲಿ ಪರೋಕ್ಷನೂ ಇರುತ್ತೆ, ಒಳ್ಳೊಳ್ಳೆ ಪ್ರತ್ಯಕ್ಷನೂ ಇರುತ್ತೆ, ಎರಡು ಇರುತ್ತೆ. ಸಿಗುತ್ತೆ. ಎರಡಕ್ಕೂ ಇಂದ್ರಿಯಗಳು ಉಪಯೋಗ ಬೇಕು. ಹೌದು. ಇಂದ್ರಿಯಗಳಿಲ್ಲ ಅಂದ್ರೆ ನಮ್ಗೆ ಪರೋಕ್ಷ ಜ್ಞಾನನೂ ಸಾಧ್ಯ ಇಲ್ಲ, ಪ್ರತ್ಯಕ್ಷ ಜ್ಞಾನನೂ ಸಾಧ್ಯ ಆಗಲ್ಲ, ಪರೋಕ್ಷ ಜ್ಞಾನ ಸಾಧ್ಯ ಆಗಲ್ಲ ಅಲ್ವಾ? ಹೌದು. ಎರಡು ಹೇಳಿದ್ದು. ಅಂದ್ರೆ ಈ ಪರೋಕ್ಷ ಜ್ಞಾನ ಏನು ಅಂದ್ರೆ ಪ್ರತ್ಯಕ್ಷ ಆಗೋದಕ್ಕೆ ಸಾಧ್ಯ ಇದೆ. ಇವಾಗ ಯಾರೋ ಎಲ್ಲೋ ಏನೋ ಒಂದು ಸ್ಥಳದಲ್ಲಿ ಈ ಘಟನೆ ಆಯ್ತು ಅಂತ ಹೇಳ್ತಾರೆ, ಹೌದಂತ ನೀವು ಹೋಗಿ ನೋಡ್ತೀರಾ, ಅವಾಗ ಅದು ಪ್ರತ್ಯಕ್ಷ ಆಗೋಯ್ತು. ಹೌದು. ಅಲ್ಲೇನೋ ತುಂಬಾ ಚೆನ್ನಾಗಿರೋ ಜಾತ್ರೆ ನಡೀತಾ ಇದೆ ಅಂತ ಹೇಳಿದ್ರೆ ಹೌದಾ ಅಂತ ಕೇಳ್ತೀರಾ, ಆಮೇಲೆ ಅದು ಪರೋಕ್ಷ. ಅವರು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಕ್ಕೆ ಹೋಗ್ತೀರಾ. ಒಂದ್ ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತಾರೆ, ಅದು ಪರೋಕ್ಷ. ಅವರು ಅಷ್ಟು ಚೆನ್ನಾಗಿದೆ ಇಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ, ಆದ್ರೆ ನಿಮ್ಮ ಅನುಭವಕ್ಕೆ ಅದು ಬಂದಿರಲ್ಲ, ಹೌದು ಅಂತ ತಿಳ್ಕೊಂಡಿರ್ತೀರ. ಆದ್ರೆ ನೀವೇ ಹೋಗಿ ಸಿನಿಮಾ ನೋಡಿದಾಗ ನಿಮ್ಗೆ ಪ್ರತ್ಯಕ್ಷವಾಗಿ ಗೊತ್ತಾಗುತ್ತೆ. ಈಗ ಅಪರೋಕ್ಷ ಅಂತಂದ್ರೆ ಏನು ಅಂತ ಇದನ್ನ ಲಕ್ಷ್ಮಿಯವರು ಮಿಸ್ಟೇಕ್ ಮಾಡ್ಕೊಂಡಿದ್ದಷ್ಟೇ. ಇವಾಗ ಇನ್ನೊಂದ್ಸತಿ ಹೇಳಿ, ಇವಾಗ ಗೊತ್ತಾಯ್ತಲ್ವಾ, ವ್ಯತ್ಯಾಸ ಗೊತ್ತಾಯ್ತಲ್ವಾ, ಅಪರೋಕ್ಷ ಅನುಭೂತಿ ಅಂತಂದ್ರೆ ಏನು ಅಂತ. ಕರೆಕ್ಟ್ ಅಮ್ಮ? ಹಲೋ. ಹಾ, ಹೇಳಿ ಹೇಳಿ ಹೇಳಿ. ಅಮ್ಮ, ಇವಾಗ ನೀವೇನ್ ಹೇಳ್ಕೊಡ್ತಿರೋದು ಅದು ಅಪರೋಕ್ಷ ಅನುಭೂತಿ ರೀ. ಯಾವಾಗ ನಮ್ಮೊಳಗ್ ನಾವು ತಗೊಂತೇವಲ್ಲ ಅದು ಪರೋಕ್ಷ ಅಂತ ಹೇಳ್ಕೊಡ್ತಾ ಇರೋದು ಅಪರೋಕ್ಷ ಅಲ್ಲ, ಇದು ಪರೋಕ್ಷ. ನೀವೇ ಅನ್ನುವಂಥದ್ದು ಅಪರೋಕ್ಷ. ಅಂದ್ರೆ ನೀವು ಪೂರ್ತಿ ಹೇಳ್ಕೊಳ್ಳಿ. ಅಕ್ಷ ಅಂತಂದ್ರೆ ಕಣ್ಣು, ಅಂದ್ರೆ ಐದು ಇಂದ್ರಿಯಗಳು. ಅದು ನಾವೇ ಅನುಭವಿಸುವಂತಹದ್ದು ಪ್ರತ್ಯಕ್ಷ. ಪರರಿಂದ ಕೇಳಿ, ಪರರ ಅಕ್ಷದ ಅನುಭವವನ್ನ ಕೇಳಿ ನಾವು ತಿಳ್ಕೊಳ್ಳುವಂಥದ್ದು ಪರೋಕ್ಷ. ಅಪರೋಕ್ಷ ಅಂತಂದ್ರೆ ಇವು ಎರಡು ಅಲ್ಲ. ಅದು ಇಂದ್ರಿಯಗಳು ಒಂದು ಅಗತ್ಯವೇ ಇಲ್ಲ, ಹಾಗೆ ಗೊತ್ತಾಯ್ತು. ಈಗ ಗೊತ್ತಾಯ್ತಲ್ವಾ? ಇನ್ನೇನದು ಸ್ವಲ್ಪ ವಿವರಣೆ ಕೊಡ್ತೀರಾ ಇವಾಗ? ಇವಾಗ ಈಗ ನೀವು ಏನ್ ಹೇಳ್ಕೊಡ್ತಾ ಇದೀರಲ್ರಿ ಅದು ಪರೋಕ್ಷ ರೀ. ನಾವ್ ಕಣ್ಣಾರ ನಿಮ್ಮನ್ನ ನೋಡ್ತಾ ಇದೇವಿ, ನಾವ್ ಕೇಳ್ತಾ ಇದೇವ್ರಿ ಈಗ ಇಲ್ಲಿ ಕುತ್ಕೊಂಡು, ಅದು ಪರೋಕ್ಷ ಪರೋಕ್ಷ ಅನುಭವ. ನೋಡ್ತಾ ಇರೋದು ಪ್ರತ್ಯಕ್ಷ,
ಇವಾಗ ಹೀಗಿದೆ ಅಂತ ಏನಾದ್ರೂ ಹೇಳಿದ್ರೆ ಅದು ಪರೋಕ್ಷ ಹಾ ಅಲ್ವಾ? ಅಮ್ಮ ಹಾ ಅಮ್ಮ ಈ ದೇಹ ಮನಸ್ಸು ಬುದ್ಧಿ ಅಂತಂದ್ ಹೇಳಿ ಇರೋದು ಆ, ಪರೋಕ್ಷ ಆತರ ಅಮ್ಮ. ದೇಹ ಮನಸ್ಸು ಬುದ್ಧಿ ನಾವು ನೋಡ್ತೀವಲ್ವಾ, ದೇಹ ನೋಡ್ತೀವಿ, ಹೌದ್ರಿ ಮನಸ್ಸು ಅದು ವರ್ತನೆಯನ್ನ ಎಲ್ಲ ನೋಡ್ತೀವಿ, ಬುದ್ಧಿಯ ವರ್ತನೆಯನ್ನು ನೋಡ್ತೀವಿ, ಗಮನಿಸ್ತೀವಿ ಹ್ಞೂ ಅಲ್ವಾ? ಅದೆಲ್ಲ ಹೌದು ಹೌದ್ರಿ ಅನುಭವಕ್ಕೆ ನಮಗೆ ಬರ್ತಾ ಇದೆ ಅಲ್ವಾ? ಹೌದ್ರಿ ಹೌದು ಅದೆಲ್ಲ ಹ್ಮ್. ಪ್ರತ್ಯಕ್ಷ ಅನುಭವನೇ, ಅದು ಪರೋಕ್ಷ ಹ್ಞೂ ಅನುಭವ ಅಲ್ಲ. ಆದ್ರೆ ಹಾ ಅಮ್ಮ. ಅಪರೋಕ್ಷವಾಗಿ ಯಾವ್ದನ್ನ ನಾವು ನೋಡ್ತೀವಿ? ಆತ್ಮನ್ ನೋಡೋದನ್ರಿ. ಹಾ, ನೀವು ಇದೀರಾ ಅಂತಂದ್ರೆ ನಿಮ್ಗೆ ಇಂದ್ರಿಯಗಳ ಉಪಯೋಗ ಬೇಕಾ? ಇವಾಗ ನಿಮ್ಮ ಕೈ ಕಾಲು ಎಲ್ಲ ನೀವು ನಿಮ್ಮ ದೇಹ ನೋಡಿದ್ರೆ ನಿಮ್ಗೆ ಇಂದ್ರಿಯಗಳು ಬೇಕು ಅಲ್ವಾ? ಏನು ಕೇಳಿಸ್ತಾ ಇಲ್ಲ, ಫ್ರೀಸ್ ಆಗ್ಬಿಟ್ಟಿದ್ದೀರಾ? ಸರಿ, ಅವ್ರದ್ದು ಇಂಟರ್ನೆಟ್ ಸರಿ ಹೋದ್ಮೇಲೆ ಮಾತಾಡ್ಸೋಣ. ವಿಜಯಲಕ್ಷ್ಮಿ ಅವ್ರು ಹೇಳ್ತೀರಾ ಅಪರೋಕ್ಷ ಅನುಭೂತಿ ಅಂದ್ರೆ ಏನು ಅಂತ? ಹೇಳ್ತೇನೆ. ಇದು ಅಪರೋಕ್ಷ ಅನುಭೂತಿ ಅಂದ್ರಮ್ಮ, ಅಪರೋಕ್ಷ ಈ ಆತ್ಮದ ಅಪರೋಕ್ಷ. ಜ್ಞಾನ ಅಪರೋಕ್ಷ ಸರಿ. ಇದು ಪ್ರತ್ಯಕ್ಷವೂ ಅಲ್ಲ, ಪರೋಕ್ಷವೂ ಅಲ್ಲ. ಈ ಆತ್ಮದ ಜ್ಞಾನ ತಿಳ್ಕೊಳ್ಳೋದೇ ಅಪರೋಕ್ಷ ಜ್ಞಾನ ಅಂತ ಹೇಳಿ. ಆತ್ಮಜ್ಞಾನ ನಾವು ಯಾವಾಗ್ಲೂ ತಿಳ್ಕೊಬೇಕು ಅಂದ್ರೆ ಇದು ಡೈರೆಕ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲಮ್ಮ, ಇದು ಬೇರೆಯವರ ಗುರುಗಳ ಮೂಲಕ ತಿಳ್ಕೊಳ್ಳುವಂತ, ಇದು ನಾನು ಯಾರು ಅನ್ನೋದನ್ನ ತಿಳ್ಕೊಬೇಕು. ಅವ್ರು ನಮ್ಗೆ ಹೆಂಗ್ ಗುರುಗಳು ಹೇಳ್ಕೊಡ್ತಾರ, ನೀನು ಈ ದೇಹ ಮನಸ್ಸು ಬುದ್ಧಿ ನೀ ಅಲ್ಲ, ನೀನು ಸಚ್ಚಿದಾನಂದ ಸ್ವರೂಪ ಇದ್ದೀರಿ, ನೀನ್ ಆತ್ಮ ಇದ್ದೀರಿ ಅಂತ ಏನ್ ನಮ್ಗೆ ಇವೆಲ್ಲ ಈ ಜ್ಞಾನದ ಮೂಲಕ ನೀವು ತಿಳಿಸ್ಕೊಡ್ತಾ ಇದ್ದೀರಲ್ಲ, ಇದು ಆತ್ಮಜ್ಞಾನವನ್ನ ನಾವು ನಿಮ್ಮಲ್ಲಿ ತಿಳ್ಕೊಳ್ಳೋದ್ರಿಂದ ಇದನ್ನ ನಾವು ಅಪರೋಕ್ಷ ಜ್ಞಾನ ಅಂತ ಹೇಳ್ಬೋದು. ಹೌದಮ್ಮ? ಅದ್ ಹೇಗೆ? ಇವಾಗ ಅದು ನೀವಿದ್ದೀರಾ ಹಾ ಇದ್ದೀರಾ? ಆ, ಹಾ, ಅದು ಹೆಂಗೆ ಇವಾಗ ನಾ ಹೇಳ್ಕೊಟ್ಟಿದ್ದ ಅಥವಾ ನೀವು ಹೇಳ್ತಾ ಇದ್ದೀರಾ? ಈಗ ನಾನಿದ್ದೇನೆ ಅಂದ್ರೆ ನೀವು ಈಗ ನೀವ್ ಹೇಳ್ಕೊಟ್ಟಿದ್ರ ಪ್ರಕಾರ ನೀನು ಆತ್ಮ ಅನ್ನೋ ಇದರಿಂದ ಹೇಳ್ಕೊಟ್ಟಿದ್ದು ಅದು ನಾನು ಇದ್ದೀನಿ ಅಂತ ಹೇಳಿ. ಇದೀನಿ ಈ ಅಂತಂದ್ಬಿಟ್ಟು ನೀವು ಇದೀನಿ ಅನ್ನೋದು ನೀವು ದೇಹ ನಾನು ಅಂತಂದ್ಬಿಟ್ಟು ಹೇಳ್ತಾ ಇದ್ದೀರಾ? ಇಲ್ಲ, ಒಳಗಡೆ ನಾನು ಆತ್ಮ ಅನ್ನೋದು ನನಗೆ ಆತ್ಮ ಇದ್ದೀನಿ, ಗೊತ್ತಾಗ್ತಾ ಇದೆ ಹೌದಮ್ಮ. ಅಂತಂದ್ಬಿಟ್ಟು ನಾನು ಅದು ನಾನು ಸಚ್ಚಿದಾನಂದ ಅಂತಂದ್ರೆ ಹಾ ಅನ್ನೋದು ಹಾ ಗೊತ್ತಾಗ್ತಾ ಇದೆ. ಅದು ನೀವು ತತ್ವಬೋಧದಲ್ಲಿ ತಿಳ್ಕೊಂಡಿದ್ದೀರಾ, ಅದು ಸಚ್ಚಿದಾನಂದ ಸ್ವರೂಪ ಅಂತಂದ್ಬಿಟ್ಟು. ಸ್ವರೂಪ, ಆದ್ರೆ ಹೌದಮ್ಮ. ನಿಮ್ಗೆ ಅನುಭವ ಆಗ್ತಾ ಇರೋದು ಈಗ ಅದು ಬರೀ ಅನು ಪರೋಕ್ಷ ಜ್ಞಾನ ಆಗೋಯ್ತು. ಹಾ ಈ ಇಂದ್ರಿಯ ಮೂಲಕ ಪರೋಕ್ಷ ಜ್ಞಾನ ತಿಳ್ಕೊಳ್ಳೋದು ಅಂತಂದ್ರೆ ಪರೋಕ್ಷ. ನಿಮಗ್ ಗೊತ್ತಾಗ್ತಾ ಇದೆ ಅಲ್ವಾ? ಹೌದು ಇದೀನಿ, ಅದಕ್ಕೋಸ್ಕರ ಹೌದು ಅಂತಂದ್ಬಿಟ್ಟು ಅನ್ಬೇಕಾದ್ರೆ ನಿಮ್ಗೆ ಇದು ಗೊತ್ತಾಗಿರ್ಬೇಕು. ಹಾ ಜ್ಞಾನ ಇದೆ, ಆ ಆತ್ಮ ಆ ಜ್ಞಾನ ಅನ್ನೋದು ಇದೆ ಆತ್ಮಜ್ಞಾನ ನನ್ನಲ್ಲಿ. ಬಂತು, ನಾನಿದ್ದೀನಿ ಅಂತ ಅನ್ನೋದು ಬಂದ ತಕ್ಷಣ ಆ ಜ್ಞಾನ ಅನ್ನೋದು ಬಂತು ಅಂತ ತಾನೆ? ಹೌದು ಹೌದಮ್ಮ, ನಾನಿದ್ದೀನಿ ಅಂತ ಬಿಟ್ಟು ಅದಕ್ಕೆ ಏನು ಹೌದು. ಇಂದ್ರಿಯಗಳು ಏನು ಇಲ್ಲ, ಇಲ್ಲ ಉಪಯೋಗಿಸಿಲ್ಲ. ಇಲ್ಲಮ್ಮ, ಯಾಕ ಬೇರೆಯವರು ಹೀಗೆ ಅಂತ ಸೂಚಿಸಿರ್ಬೋದು, ಆದ್ರೆ ನಿಮ್ಗೆ ಹೌದು ಅಂತಂದ್ಬಿಟ್ಟು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗಿರೋದು ನಿಮ್ಮ ಸ್ವಂತ ಆ, ಒಂದು ಜ್ಞಾನದಿಂದ. ಯಾಕೆಂದ್ರೆ ಜ್ಞಾನದಿಂದ. ಅನುಭವ ಅಲ್ಲ, ಅದು ಅನುಭವ ಅಲ್ಲ, ಹೌದಮ್ಮ. ಇದು ಜ್ಞಾನ. ಇದು ಇದು ನಮ್ಮಲ್ಲಿ ಅಜ್ಞಾನ ಯಾವಾಗ ಹೋಗ್ತತಿ, ನಿವಾರಣೆ ಹೋಗ್ತದಮ್ಮ, ಆತ್ಮ ನಿತ್ಯ, ಅವನು ನಿತ್ಯ ಅಪರೋಕ್ಷ. ಇದು ಯಾವಾಗ ನಾವು ಒಂದು ಮಾವಿನ ಹಣ್ಣು ತಿಂತೇವಿ, ತಿಂದಾಗ ಅದರ ರುಚಿ ಅನ್ನೋದು ಒಂದು ಕ್ಷಣದ ಅನುಭವ ಅಷ್ಟೇ. ಆದ್ರ ಭಗವಂತ ಕಣ್ಣಿಗೆ ಕಾಣಿಸೋದು ಸಹಿತ ಒಂದು 10-20 ನಿಮಿಷದ ಅನುಭವ. ಆದ್ರೆ ಇದು ಆತ್ಮ ಅನ್ನೋದು ನಿರಾಕಾರ, ನಿರ್ಗುಣ, ಸಾಕಾರ ಅಲ್ಲಮ್ಮ, ಸರಳ. ಅದ್ರಿಂದ ಇದನ್ನ ನಾವು ಅರಿತು ತಿಳ್ಕೊಳ್ಳುವಂತದ್ದು, ಒಂದು ಜ್ಞಾನದ ಮೂಲಕ ತಿಳ್ಕೊಳ್ಳುವಂತ ಒಂದು ನಾನು ಆತ್ಮ ಅಂತ ಹೇಳಮ್ಮ. ಅಂದ್ರೆ ಆಕಾರ ಇಲ್ಲದೆ ಇರುವಂತಹದ್ದು ನಿರಾಕಾರ, ನಿರಾಕಾರ. ಅದು ನಾನು ಅನ್ನೋದು ನೀವಿದ್ದೀರಾ ಅಂದ ತಕ್ಷಣ ನೀವ್ ಹೇಳಿದ್ರಲ್ಲ, ಅದು ಹೇಗೆ ಗೊತ್ತಾಯ್ತು? ಆ ಜ್ಞಾನ, ಅದು ಅನುಭವ ಅಲ್ಲ. ನಾನು ಇದ್ದೀನಿ ಅಲ್ಲ ಅಲ್ಲ, ಅನ್ನೋದು ನಿಮ್ಗೆ ಅನುಭವಕ್ಕೆಲ್ಲ ಬಂದಿರೋದು, ಆ ಒಂದು ಜ್ಞಾನದಿಂದ ನೀವು ತಿಳ್ಕೊಂಡಿದ್ದೀರಾ. ಹೌದು. ಹ್ಮ್. ಅದು
ಸ್ವಂತ ನಿಮಗೆ ಗೊತ್ತಾಗಿರೋದ್ರಿಂದ ನಾನಿದ್ದೀನಿ ಅಂತ ಅಂದ್ಬಿಟ್ಟು ಅದು ಅಪರೋಕ್ಷ ಅನುಭೂತಿ, ಹೌದು ಅದು ಜ್ಞಾನ, ಆತ್ಮ ಜ್ಞಾನ. ಇಂದ್ರಮ್ಮ ಅವರು ಶೇರ್ ಮಾಡ್ಕೊಡ್ತೀರಾ? ಹಾ ಮೇಡಮ್. ಅಪರೋಕ್ಷ ಅನುಭೂತಿ ಅಂದ್ರೆ ಇದು ಆತ್ಮ ಸಾಕ್ಷಾತ್ಕಾರ. ಇದು ಬೇರೆಯವರೇ ಆಗ್ಲಿ ಪ್ರತ್ಯಕ್ಷ ಆಗ್ಲಿ ಪರೋಕ್ಷವಾಗಿ ಪಡಿತಕ್ಕಂತಹ ಜ್ಞಾನ ಅಲ್ಲ. ಇದು ತತ್ಕ್ಷಣದ ಜ್ಞಾನ. ಇದನ್ನ ನೇರ ಜ್ಞಾನನೂ ಅಲ್ಲ, ನೇರ ಅಲ್ಲದ ಜ್ಞಾನನೂ ಅಲ್ಲ. ಯಾಕೆಂದ್ರೆ ಅದು ದೂರ ಅಥವಾ ಹತ್ತಿರದ ವಸ್ತುವಿನ ಜ್ಞಾನ ಅಲ್ಲ. ಮತ್ತೆ ಇದನ್ನ ತಿಳಿಬೇಕಾದ್ರೆ ನನ್ಗೆ ಯಾವುದು ಜ್ಞಾನೇಂದ್ರಿಯಗಳು ಬೇಕಾಗೋದಿಲ್ಲ ಅಥವಾ ಪಂಚೇಂದ್ರಿಯಗಳು ಬೇಕಾಗೋದಿಲ್ಲ. ನನಗೆ ಅದು ಅರಿವು, ನನ್ನ ಜ್ಞಾನ ನನ್ನಲ್ಲೇ ಇದೆ ಅಂತ ತಿಳ್ಕೊಳ್ತಕ್ಕಂತಹದ್ದೇ ಅಪರೋಕ್ಷ ಜ್ಞಾನ ಅನ್ಸುತ್ತೆ ಮೇಡಮ್. ಮತ್ತೆ ಇದನ್ನ ಗುರುಗಳ ಮೂಲಕನೇ ನಾವು ಪಡಿಬೇಕಾಗ್ತದೆ. ಎಲ್ಲಾ ಗುರುಗಳು ಅಥವಾ ಬೇರೆ ನಾವು ಧರ್ಮದವ್ರನ್ನ ನೋಡಿದಾಗ ಅನೇಕ ಈ ಬೌದ್ಧ ಧರ್ಮ ಇರ್ಬೋದು, ಜೈನ ಧರ್ಮ ಆಗಿರ್ಬೋದು, ಅಥವಾ ಸಿಖ್ ಧರ್ಮ ಆಗಿರ್ಬೋದು, ಯಾವುದೇ ಬೇರೆ ಧರ್ಮದವರು ತಮ್ಮದೇ ಆದಂತಹ ಗುರುಗಳ ಮೂಲಕ ಅವರ ಅನುಯಾಯಿಗಳು ಅದನ್ನ ಮುಂದುವರ್ಸ್ಕೊಂಡು ಹೋದ್ರು ಆತ್ಮಜ್ಞಾನ ಪಡಿಲಿಕ್ಕೆ. ಆತ್ಮ ಅಂದ್ರೆ ಅದು ಅವ್ರು ನಮ್ಮ ಗುರು ಹೀಗ ಹೇಳಿದ್ದಾರೆ, ಹಾಗೆ ಹೇಳಿದ್ದಾರೆ ಅಂತ ಅವ್ರನ್ನ ಫಾಲೋಯರ್ಸ್ ಆಗ್ಬಿಟ್ರು ಅವರು. ಆದ್ರೆ ಆತ್ಮ ನಮ್ಮಲ್ಲೇ ಇದೆ. ಆತ್ಮ ಪ್ರತಿಯೊಬ್ಬರಲ್ಲೇ ಅವರವರ ಆತ್ಮನ ಅವರು ತಕ್ಷಣನೇ ಪಡೆಯಕ್ ಸಾಧ್ಯ ಇಲ್ದಿದ್ರು ಕೂಡ ಆ ಒಂದು ಬೆಳಕು ಅನ್ನೋದು ನನ್ನಲ್ಲಿ ಇದೆ, ಅದನ್ನ ನಾನು ಅರ್ತ್ಕೋಬೇಕು. ಅದೇ ಜ್ಞಾನ. ಅದು ಅಂದ್ರೆ ಮಾಯೆ ಅಂತ ಅಂದ್ರೆ ಉದಾಹರಣೆ ಗುರುಜಿ ಹೇಳಿದ ಹಾಗೆ ರಾಮಕೃಷ್ಣ ಪರಮಹಂಸರು ಕಾಳಿ ಮಾತೆಯನ್ನ ಪೂಜೆ ಮಾಡ್ತಾ ಇದ್ರು, ಎದುರಿಗೆ ನೇರವಾಗಿ ಮಾತಾಡ್ತಾ ಇದ್ರು. ನನ್ಗೆ ಪ್ರತ್ಯಕ್ಷವಾಗಿ ತಾಯಿ ಕಂಡಿದ್ದಾಳೆ, ತಾಯಿನೇ ನಾನು ಪ್ರತಿಯೊಂದಕ್ಕೂ ಅವರು ಅನುಮತಿಯನ್ನು ಕೇಳ್ತಿರ್ತಾರೆ. ಆಯಾ ರೂಪದಲ್ಲಿ ಕಾಳಿ ಮಾತೆನ ಮಾತಾಡಿಸ್ತಿರ್ತಾರೆ, ಪ್ರಸಾದ ಕೂಡ ತಿನ್ನಿಸ್ತಾ ಇರ್ತಾರೆ, ತಾವು ತಿಂತಾರೆ. ಅದೇ ರೂಪದಲ್ಲಿ ಮಾತೃ ವಾತ್ಸಲ್ಯ, ಯಾವುದೇ ಒಂದು ಎಲ್ಲ ವಾತ್ಸಲ್ಯಗಳ ಮೂಲಕ ಅವರು ಕಾಳಿ ಮಾತೆಯನ್ನು ಪೂಜೆ ಮಾಡ್ತಾರೆ. ಆದ್ರೆ ಅವ್ರಿಗೆ ಕಾಳಿ ದರ್ಶನ ಆಗಿರೋದೇ ನನ್ಗೆ ಇದು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಗುರುವಿನ ರೂಪದಲ್ಲಿ ತೋತಾಪರಿ ಬರ್ತಾರೆ ಅಂತ ಗುರುಜಿ ಹೇಳಿದ್ದಾರೆ. ಆ ತೋತಾಪರಿ ಬಂದಾಗ ಅವ್ರಿಗೆ ಆತ್ಮದರ್ಶನ ಆಗುತ್ತೆ. ತಾಯಿ ಅಲ್ಲ, ನಿನ್ನಲ್ಲೇ ತಾಯಿ ಇದ್ದಾಳೆ, ಆ ಬೆಳಕನ್ನ ನೀನ್ ನೋಡ್ಕೋ, ಅದನ್ನ ನೀನ್ ಕಂಡುಕೋ ಅಂತ ಹೇಳಿ ತೋತಾಪರಿ ಮಾರ್ಗದರ್ಶನ ನೀಡಿದ್ರು ಅಂತ ಹೇಳಿ ನಾವು ಕೇಳ್ತೇವೆ. ಅಂದ್ರೆ ಇದು ಸಾಕ್ಷಿ. ಸಾಕ್ಷಿ ಅಂದ್ರೆ ನಮ್ಮಲ್ಲಿ ಇದೆ ಸಾಕ್ಷಿ. ಎಲ್ಲಾ ಅವಸ್ಥೆಗಳಲ್ಲೂ ನೋಡ್ತೀವಿ ನಾವು ಈ ಸಾಕ್ಷಿ ನೇರವಾಗಿ. ನಮ್ಮ 3 ಅವಸ್ಥೆಗಳಲ್ಲಿ ಅಥವಾ ನಮ್ಮ ಎಲ್ಲಾ ಪಂಚೇಂದ್ರಿಯಗಳ ಮೂಲಕ, ಕರ್ಮೇಂದ್ರಿಯಗಳ ಮೂಲಕ, ಇದರಿಂದ ಎಲ್ಲಾ ತತ್ವಗಳ ಮೂಲಕ ಕೂಡ ಸಾಕ್ಷಿ ಇದೆ, ನಮ್ಗೆಲ್ಲ ಅರಿವಾಗ್ತದೆ. ಆದ್ರೆ ನಿದ್ರಾವಸ್ಥೆ, ಈ 3 ಏನ್ ಅವಸ್ಥೆಗಳಿದೆ ಅದರಲ್ಲಿ ಕೂಡ ನಾನು ಆತ್ಮ ಅನ್ನೋದೊಂದು ಇದೆ, ಅದು ನನ್ಗೆ ಸಾಕ್ಷಿಯಾಗಿ ಎಲ್ಲವನ್ನ ನೋಡ್ತಾ ಇರ್ತದೆ ಅಂತ ಅರಿವು ಬರಬೇಕು ಮೇಡಮ್. ಆ ಅರಿವು ಬಂದಾಗ ಆತ್ಮಜ್ಞಾನ ಆಗ್ತದೆ. ಈ ಒಂದು ಅಪರೋಕ್ಷ ಅನುಭೂತಿ, ಅದನ್ನೇ ಅನುಭೂತಿ. ನಾವು ಅದನ್ನೆಲ್ಲ ಈ ಎಲ್ಲಾ ಇದರಿಂದನೂ ನಾವು ಅದನ್ನ ಪಡ್ಕೋಬೇಕಾಗ್ತದೆ. ಆ ಅನುಭೂತಿಯನ್ನು ಪಡ್ಕೊಂಡಾಗ ಆತ್ಮಜ್ಞಾನ ಸ್ವಚ್ಛ ಆಗ್ತದೆ. ಅಂದ್ರೆ ಕ್ಲಿಯರ್ ಕಟ್ ಆಗ್ಬಿಡ್ತದೆ. ಆತ್ಮ ಅಂದ್ರೆ ಇಲ್ಲಿದೆ, ನನ್ನಲ್ಲೇ ಇದೆ. ಅದನ್ನ ಅಪರೋಕ್ಷ ಜ್ಞಾನವಾಗಿ ನಾವು ತೆಗೆದುಕೊಂಡು ಅದನ್ನ ತಿಳ್ಕೋಬೇಕು. ಅರಿವನ್ನ ನಾನು ಜ್ಞಾನದ ರೂಪದಲ್ಲಿ ಪಡೆದಾಗ, ತಿಳ್ಕೊಂಡಾಗ ಇದಾಗ್ತದೆ. ಇನ್ನೂ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಗುರೂಜಿಯವರು. ಕರೆಂಟ್ ಅನ್ನೋದು ಒಂದು ಎಲ್ಲ ಮೂಲ ರೂಪದಲ್ಲಿ ಇರ್ತದೆ, ನಾನಾ ರೂಪದಲ್ಲಿ ನಾವು ಅದನ್ನು ಉಪಯೋಗಿಸ್ಕೊಡ್ತೀವಿ. ಈಗ ಸಿಲಿಂಡರ್ ಕಡಿಮೆ ಆಗ್ತಿದೆ ಅಂತೇಳಿ ಎಲ್ಲರೂ ಎಲೆಕ್ಟ್ರಿಕ್ ಸ್ಟವ್ನು ಹೊರಗಡೆ ತೆಗೆದ್ಬಿಟ್ಟಿದೀವಿ. ಎಲೆಕ್ಟ್ರಿಕ್ ಸ್ಟವ್ ಆಗಿರ್ಬಹುದು, ಫ್ಯಾನ್ ಆಗಿರ್ಬೋದು, ಅಥವಾ AC ಆಗಿರ್ಬೋದು, ಅಥವಾ ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ಗಳನ್ನೆಲ್ಲ ನಾನಾ ರೂಪದಲ್ಲಿ ನಾವು ಬಳಸ್ತೇವೆ. ಆದ್ರೆ ಯಾವ ಮೂಲಕ ಅದು ಎಲ್ಲಿಂದ ಬಂತು, ಆ ಪವರ್ ಕಟ್ ಆಗ್ಬಿಟ್ರೆ ಎಲ್ಲಾನು ಮುಗ್ದೋಯ್ತು. ಹಾಗಾಗಿ ಆತ್ಮ ಜ್ಞಾನ ಅನ್ನೋದು ಆ ಪವರ್ ಇದ್ದಾಗೆ, ನಮ್ಮಲ್ಲಿರ್ತಕ್ಕಂಥ ಚೈತನ್ಯ ರೂಪವನ್ನ ನಾವು ಅರ್ತ್ಕೋಬೇಕು. ಅದೇ ಜ್ಞಾನ ರೂಪ. ಆ ಒಂದು ಅದು ಏನಂತ ಇದಕ್ಕೆ ಈ ಪವರ್ ಹೌಸ್ ಅಂತೀವಲ್ಲ, ಆಗಿರ್ತಕ್ಕಂಥ ಶಕ್ತಿ ನಮ್ಮಲ್ಲೇ ಅಡಗಿದೆ. ಅದು ಜ್ಯೋತಿ ರೂಪದಲ್ಲಿ ಅಡಗಿದೆ, ಸಾಕ್ಷಿಯಾಗಿ ನಮ್ಮಲ್ಲೇ ಇದೆ. ಅದನ್ನ ನಾವು ತಿಳ್ಕೋಬೇಕು. ಯಾವ ಇಂದ್ರಿಯಗಳು ಇದಕ್ಕೆ ಸಹಾಯ ಮಾಡೋದಿಲ್ಲ, ಅಥವಾ ಯಾರು ಬೇರೆ ಅವ್ರು ಹೇಳಿದ್ದು ಇವ್ರು ಹೇಳಿದ್ರು ಕೂಡ ನಮ್ಗೆ ಪಡ್ಕೊಳಕ್ ಆಗೋದಿಲ್ಲ. ಆದ್ರೆ ಗುರು ಮಾರ್ಗದರ್ಶನದಿಂದ ನಾವು ಆತ್ಮಜ್ಞಾನದನ್ನ, ಇದು ಡೈರೆಕ್ಟ್ ಎಕ್ಸ್ಪೀರಿಯನ್ಸ್. ಒಂದು ಬೇರೆ ಯಾವುದೇ ಕಣ್ಣಿಗೆ ಕಾಣ್ತಕ್ಕಂಥದ್ದು ಬದಲಾಗ್ಬಹುದು, ಕ್ಷಣಿಕ ಆಗ್ಬೋದು, ಆದ್ರೆ ಇದು ಸದಾ ಇರ್ತದೆ ನಮ್ಮಲ್ಲಿ.
ಈ ಆತ್ಮಜ್ಞಾನ ನಾವೇ ಆ ಜ್ಞಾನವನ್ನ ನಾವು ಹೊರಹೊಮ್ಮಿಸ್ಕೋಬೇಕು, ಅದನ್ನ ತಿಳ್ಕೋಬೇಕು. ಇದು ಒಂದು ಆತ್ಮದ ಅನುಭವ. ಇದು ಯಾವುದೇ ಒಂದು ಟಚ್ ಅಂಡ್ ಸಿ ಅಥವಾ ಇದು ಅಲ್ಲ, ಇದು ಆತ್ಮದ ಜ್ಞಾನ. ಇದನ್ನ ತಿಳ್ಕೊಂಡಾಗ ಇದು ಯಾವಾಗ್ಲೂ ಕೂಡ ಪ್ರತ್ಯಕ್ಷ, ನಿರಾಕಾರ, ನಿರ್ಗುಣ ಈ ತರಹ ಇದನ್ನ ನಾವು ಅರಿವು ಮಾಡಿಕೊಂಡು ಆತ್ಮವನ್ನ ದೃಢೀಕರಿಸ್ಕೊಂಡು ನಂಬಿ ಹೊರಗಡೆ ತಗೋಬೇಕು. ಆತ್ಮ ಅಂತ ಒಬ್ಬೊಬ್ಬರಿಗೆ ಒಂದೊಂದು ಇಲ್ಲ, ಅದು ಜ್ಯೋತಿ ರೂಪ ಅದೆಲ್ಲ ಸರಿಯೇ. ಆದ್ರೆ ನನಗೊಂದು ಆತ್ಮ, ನಿಮ್ಗೊಂದು ಆತ್ಮ, ಇನ್ನೊಂದಕ್ಕೆ ಒಂದು ಆತ್ಮ ಅನ್ನೋದು ಹಾಗಿಲ್ಲ. ಇರೋದು ಒಂದೇ ಆತ್ಮ. ಇದೆಲ್ಲ ದೇಹ ಅನ್ನೋದು ಒಂದು ಇನ್ಸ್ಟ್ರೂಮೆಂಟ್, ಮನಸ್ಸು ಬುದ್ಧಿ ಇವೆಲ್ಲ ಇನ್ಸ್ಟ್ರೂಮೆಂಟ್. ಆಮೇಲೆ ಜ್ಞಾನೇಂದ್ರಿಯಗಳು ಮತ್ತೆ ಕರ್ಮೇಂದ್ರಿಯಗಳಿಂದ ಗೊತ್ತಾಗತ್ತೆ ಅಂತ ಹೇಳಿದ್ರಿ. ಜ್ಞಾನೇಂದ್ರಿಯಗಳಿಗೆ ಕರ್ಮೇಂದ್ರಿಯಗಳಿಗೆ ಆತ್ಮ ಯಾವತ್ತೂ ಗೊತ್ತಾಗಕ್ಕೆ ಸಾಧ್ಯ ಇಲ್ಲ. ಅವೇನಿದ್ರು ಸ್ಥೂಲ ವಸ್ತುಗಳು, ಹೊರ ಪ್ರಪಂಚದ ವಸ್ತುಗಳನ್ನ ನೋಡೋದಕ್ಕೆ ಸಾಧ್ಯವೇ ಹೊರತು ಆತ್ಮನನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲವನ್ನು ಅರಿಯೋದು ಎಲ್ಲದಕ್ಕೂ ಚೈತನ್ಯವನ್ನು ಕೊಡುವುದು ಆತ್ಮ. ಇವಾಗ ಹೊರ ಪ್ರಪಂಚವನ್ನ ನೋಡ್ಬೇಕಾದ್ರೆ ನನ್ನ ಕಣ್ಣಿಂದ ನೋಡ್ತೀನಿ ಅಲ್ವಾ? ಮತ್ತೆ ಮೂರು ಅವಸ್ಥೆಗಳಲ್ಲೂ ಕೂಡ ಇದು ಸಾಕ್ಷಿಯಾಗಿ ನಿಂತಿರ್ತದೆ, ಸಾಕ್ಷಿಯಾಗಿ ಇರುವಂತಹದ್ದೇ. ನಾವು ದೇಹವನ್ನ ಎಲ್ಲ ಅವಸ್ಥೆಗಳಲ್ಲೂ ಸದಾ ಕಾಲವೂ ನಿರ್ವಿಕಾರವಾಗಿ ಇರುವಂತಹದ್ದು. ಆದ್ರೆ ಈ ದೇಹ, ಮನಸ್ಸು, ಬುದ್ಧಿಗಳು ಬದಲಾವಣೆ ಆಗ್ತಾ ಇರುತ್ತೆ. ಎಚ್ಚರದ ಸ್ಥಿತಿಯಲ್ಲಿ ಇರ್ಬೇಕಾದ್ರೆ ಎಚ್ಚರದ ಪ್ರಪಂಚ, ಎಚ್ಚರದ ದೇಹ, ಮತ್ತೆ ಕನಸಿಗೆ ಹೋದಾಗ ಅಲ್ಲಿ ಬೇರೆ ಪ್ರಪಂಚ, ಅಲ್ಲಿ ಬೇರೆ ದೇಹ, ಅಲ್ಲಿ ಚಟುವಟಿಕೆಗಳು ಬೇರೆ. ಗಾಢ ನಿದ್ದೆಯಲ್ಲಿ ಇದ್ದಾಗ ಏನು ಇಲ್ಲ, ಆರಾಮಾಗಿದ್ದೆ ಅನ್ನುವುದು ಸಹ. ನಾವು ಯಾವ ಮೂರು ಅವಸ್ಥೆಗಳು ನಾನಲ್ಲ, ಆ ಮೂರಕ್ಕೂ ಸಾಕ್ಷಿಯಾಗಿರುವಂತಹ ಆ ಚೈತನ್ಯ ಅನ್ನೋದು ಏನಿದೆ ಅದು ಆತ್ಮ, ಅದು ನಾನು ಅನ್ನೋದು. ಅದನ್ನ ಅರಿತುಕೊಳ್ಬೇಕು. ಗುರುಗಳು 1000 ಹೇಳ್ತಾರೆ, ಬುಕ್ 1000 ಹೇಳುತ್ತವೆ, ಆದ್ರೆ ಅದನ್ನ ನಾನು ಸ್ವತಃ ತಿಳ್ಕೊಳ್ಬೇಕು. ಅದು ಅಪರೋಕ್ಷ ಅನುಭೂತಿ. ಅವರು ಗುರುಗಳು ಹೇಳಿದ್ದು ಮತ್ತೆ ಉಪನಿಷತ್ತುಗಳು ಹೇಳಿದ್ದು ಎಲ್ಲವೂನು ಅದು ಪರೋಕ್ಷ. ಅದು ಅಪರೋಕ್ಷ ಅಲ್ಲ. ನನಗೆ ಗೊತ್ತಾಗ್ಬೇಕು. ನನಗೆ ಗೊತ್ತಾದಾಗ ಹೌದು, ಎಲ್ಲ ಸ್ಥಿತಿಯಲ್ಲೂ ನಾನು ಸಾಕ್ಷಿಯಾಗಿದ್ದೆ, ನಾನು ಸಾಕ್ಷಿಯಾಗಿ ಇದನ್ನ ನೋಡ್ಬಲ್ಲೆ ಅನ್ನೋದು. ಇವಾಗ ನಿಮ್ಮ ಕಣ್ಣು ಹೇಳ್ದೆ ಅಲ್ವಾ, ಕಣ್ಣು ಪ್ರಪಂಚವನ್ನ ನೋಡುತ್ತೆ. ಈ ಕಣ್ಣನ್ನ ಯಾರು ನೋಡ್ತಾರೆ? ಕಣ್ಣನ್ನ ನಾವು ಮನಸ್ಸಿನ ಮೂಲಕ ಗಮನಿಸಬಹುದು. ಕಣ್ಣಿಗೆ ಹೆಚ್ಚು ಕಡಿಮೆ ಆಗಿದ್ದು ಎಲ್ಲವೂ ಮನಸ್ಸಿಗೆ ಗೊತ್ತಾಗತ್ತೆ. ಆದ್ರೆ ಕಣ್ಣಿಗೆ ಮನಸ್ಸು ಗೊತ್ತಾಗಕ್ಕೆ ಸಾಧ್ಯ ಇಲ್ಲ. ಹೌದಾ ಅಲ್ವಾ? ಮತ್ತೆ ಮನಸ್ಸಿನ ಚಟುವಟಿಕೆಗಳನ್ನು ಸಹ ಯಾರೋ ಗಮನಿಸ್ತಾರೆ. ಯಾರು? ಅದು ಸಾಕ್ಷಿ. ಆ ಸಾಕ್ಷಿಯನ್ನ ಗಮನಿಸೋರು ಯಾರು ಇಲ್ಲ. ಆ ಸಾಕ್ಷಿಯೇ ಎಲ್ಲದಕ್ಕೂ ಚೈತನ್ಯವನ್ನು ಕೊಡುವಂತಹದ್ದು. ಇಲ್ಲ ಅಂತಂದ್ರೆ ಈ ದೇಹ, ಮನಸ್ಸು ಎಲ್ಲವೂ ಸಹ ಜಡ. ಅದರಿಂದ ಚೈತನ್ಯವನ್ನ ತೆಗೆದುಕೊಂಡು ಇವು ಕೆಲಸಗಳು ಮಾಡುತ್ತವೆ. ಆದ್ರೆ ಈ ಚೈತನ್ಯ ಏನು ಇದೆ, ಆತ್ಮ ಇದೆ, ಅದು ಅಸಂಗ, ಯಾವ್ದಕ್ಕೂ ಅಂಟ್ಕೊಳ್ಳಲ್ಲ. ಅದು ಯಾವ್ದು ಕೆಲಸ ಮಾಡಲ್ಲ. ಹೇಗೆ ನೀವು ಕರೆಂಟ್ ಹೇಳಿದ್ರಲ್ಲ, ಅದೇನು ಕೆಲಸ ಮಾಡಲ್ಲ. ಏನಿದ್ರು ಎಕ್ವಿಪ್ಮೆಂಟ್ಸ್ ಏನಿದೆ, ಅಪ್ಲಯನ್ಸಸ್ ಏನಿದೆ, ಅವು ಕೆಲಸ ಮಾಡುವಂತಹದ್ದು. ಕರೆಂಟ್ ನಾನು, ಅದು ಆತ್ಮ ನಾನು. ಹಾಗೆ ಅದು ನನಗೊಂದು ಆತ್ಮ ಇದೆ, ನಿಮ್ಗೊಂದು ಆತ್ಮ ಇದೆ, ಲಕ್ಷ್ಮಿ ಅವ್ರಿಗೊಂದು, ವಿಜಯಲಕ್ಷ್ಮಿ ಅವ್ರಿಗೊಂದು ಆತ್ಮ, ಹಂಗಿಲ್ಲ. ಎಲ್ಲ ಇರೋದು ನಿಮ್ಮ ದೇಹ, ಮನಸ್ಸು, ಬುದ್ಧಿಗಳಿಂದ ನೀವು ಆ ದೇಹ, ಮನಸ್ಸು, ಬುದ್ಧಿಗಳು ಒಂಥರ ನಡ್ಕೊಳ್ಳುತ್ತವೆ. ಅದರಲ್ಲಿರುವಂತಹ ವಾಸನೆಗಳು, ಅದು ಇರುವಂತಹ ತ್ರಿಗುಣಗಳು, ಅವುಗಳ ಪ್ರಕಾರ ಅದು ವರ್ತನೆಯನ್ನು ಮಾಡುತ್ತೆ. ಹಾಗೆ ಅವರವರಲ್ಲಿ ಇರುವಂತಹ ತ್ರಿಗುಣಗಳ ಪ್ರಕಾರ ಮತ್ತು ವಾಸನೆಗಳ ಪ್ರಕಾರ ಅವರವರು ನಡ್ಕೊಳ್ತಾರೆ. ಎಲ್ಲ ಪ್ರಾಣಿಗಳು ಅಷ್ಟೇ, ಪಕ್ಷಿಗಳು ಅಷ್ಟೇ, ಸಕಲವೂ ಅಷ್ಟೇ. ಆದ್ರೆ ಆತ್ಮ ಇರೋದು ಒಂದೇ, ಅದಕ್ಕೆ ಯಾವ ಗುಣಗಳು ಇಲ್ಲ.
ಹ್ಮ್ ಗುಣಾತೀತ. ಹ್ಮ್ ಈಗ ಅಪರೋಕ್ಷ ಅನುಭೂತಿ ಅಂತಂದ್ರೆ ಹೇಗೆ, ಯಾವುದನ್ನ ಹೇಗೆ ತಿಳ್ಕೊಳ್ಬೇಕು ಅನ್ನೋದು ಗೊತ್ತಾಯ್ತಾ? ನಾನೇ ಅನ್ನೋದನ್ನ ತಿಳ್ಕೊಳ್ಳುವಂತಹದ್ದು. ಹ್ಮ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಅಮ್ಮ. ನಾನು ದೇಹ ಮನಸ್ಸು ಬುದ್ಧಿಗಳೊಂದಿಗೆ ತಾದಾತ್ಮ್ಯತೆಯನ್ನು ಹೊಂದಿದಾಗ ಏನಾಗುತ್ತದೆ? ಲಕ್ಷ್ಮಿ ಅವ್ರು ಹೇಳ್ತೀರಾ? ನಾನು ಅಂದ್ರೆ ಆತ್ಮ, ಇವಾಗ ಪೂರ್ತಿ ಸ್ಪಷ್ಟ ಆಯ್ತಲ್ವಾ? ನಿಜವಾದ ನಾನು ಅಂತಂದ್ರೆ ನಾನು ಆತ್ಮ, ಸಾಕ್ಷಿ. ಲಕ್ಷ್ಮಿ ಅವ್ರಿಲ್ವಾ? ಅವ್ರದೇನು ಇಂಟರ್ನೆಟ್ ಇಲ್ವೇನ? ವಿಜಯಲಕ್ಷ್ಮಿ ಅವ್ರ ಹೇಳಕ್ಕಾಗತ್ತಾ? ತಯಾರಿ ಇಲ್ಲ ಅಂತಂದ್ರೆ ಹೌದಮ್ಮ, ತಯಾರಿಲ್ಲ. ಇದು ತದಾತ್ಮೆ ಅಂದ್ರೆ ಸ್ವಲ್ಪ ಹೇಳ್ಬೇಕಿತ್ತಮ್ಮ. ಆ ತದಾತ್ಮೆ, ತಾದಾತ್ಮ್ಯತೆ ಅಂತಂದ್ರೆ ತದಾತ್ಮೆ. ಈಗ ನಾನು ದೇಹ ಮನಸ್ಸು ಬುದ್ಧಿಗಳೊಂದಿಗೆ ಹ್ಮ್ ತಾದಾತ್ಮ್ಯತೆಯನ್ನು ಹೊಂದಿದ್ದು ಅಂತಂದ್ರೆ ಈ ನಾನು ಅಂದ್ರೆ ಇದು ಆತ್ಮ, ನಾನು ಬೇರೆ, ಈ ದೇಹ ಮನಸ್ಸು ಬುದ್ಧಿಗಳು ಬೇರೆ ಅಲ್ವಾ? ಹೌದು. ಆದ್ರೆ ಈ ನಾನು ಅನ್ನೋದು, ಈ ದೇಹನೇ ನಾನು, ಮನಸ್ಸು ನಾನೇ, ಬುದ್ಧಿ ನಾನು ಅಂತ ಅನ್ಕೊಂಡ್ಬಿಟ್ಟಾಗ ನಾವು ಕಲ್ತ್ಕೊಂಡಿದೀವಿ ದೇಹ ಮನಸ್ಸು ಬುದ್ಧಿಗಳು ನಾನಲ್ಲ, ನನ್ಕಿಂತ ಹೊರತಾಗಿದ್ದು ಅಂತ ಕಲ್ತ್ಕೊಂಡಿದೀವಿ. ಆದ್ರೆ ಈಗ ತತ್ವಬೋಧದಲ್ಲಿ ಕಲ್ತ್ಕೊಂಡಿದೀವಿ. ಹೌದು ಹೌದಮ್ಮ. ಅದೇ ಈ ಸ್ಥೂಲ ಶರೀರದ ಜೊತೆಗೆ ಇದು ತದಾತ್ಮೆ ಹೊಂದಿದಾಗ ಇದಕ್ಕೆ ಏನಂತಾರೆ? ಅದ ಹಿಂದ ತತ್ವಬೋಧದಲ್ಲಿ ಬಂದಿದ್ದು ಏನಾಗತ್ತೆ? ನಾನು ದೇಹ ಮನಸ್ಸು ಬುದ್ಧಿ ಆದಾಗ ಅಜ್ಞಾನ ಬರುತ್ತೆ. ಏನಾಗತ್ತೆ? ಅಜ್ಞಾನ ಆಗುತ್ತೆ. ಅಜ್ಞಾನದಿಂದಲೇ ನಾನು ದೇಹ ಮನಸ್ಸು ಜ್ಞಾನ ಬುದ್ಧಿ ಅಂತ ಬಿಟ್ಟು ಅನ್ಕೊಳ್ಳೋದು. ಅನ್ಕೋತೇವಿ. ಸರಿ. ಸರಿ. ಏನು ಸ್ವಲ್ಪ ಅದಕ್ಕೆ ಏನಾಗುತ್ತೆ? ತೊಂದ್ರೆ ಏನಾಗತ್ತೆ ಹೇಳಿ? ದೇಹ ನಾನು ಆಗ್ಬಿಟ್ರೆ ಎಲ್ಲ ಈ ಕರ್ಮಗಳಿಗೆ ಬಂಧನದಲ್ಲಿ ಸಿಕ್ಕೊಂತವಿ, ಸಂಸಾರದ ಬಂಧನದಲ್ಲಿ ಸಿಕ್ಕೊಂತವಿ. ಎಲ್ಲ ಕಷ್ಟ ಸುಖಗಳನ್ನೆಲ್ಲ ಆ ಕರ್ಮಗಳಿಗೆ ಅಂಟುಕೊಂಡು ದುಃಖಕ್ಕೆ ಈಡಾಗ್ತೇವಿ. ಈ ಜ್ಞಾನ ಇದ್ದಂಗ ಅದು ಯಾವುದೇ ದುಃಖ ಇದ್ರು ಇದು ಬರುತ್ತೆ, ಇದು ಹೋಗುತ್ತೆ ಅಂತೇಳಿ ನಮಗ ಒಂದು ಸಮಚಿತ್ತ ಒಂದು ಬುದ್ಧಿಯನ್ನ ನಾವು ಪಡಿತೇವಿ ಅಂತ ಹೇಳ್ಬೋದಲ್ಲಮ್ಮ. ಆಮೇಲೆ ಸರಿ ರೀ. ಮನಸ್ಸು ನಾನಾದಾಗ ಏನಾಗತ್ತೆ? ಇದನ್ನೆಲ್ಲ ನಾನು ಈ ದೇಹ ಬುದ್ಧಿ ಮನಸ್ಸು ನಾನಲ್ಲ ಅಂದಾಗ ಅವಾಗ ನನ್ನಲ್ಲಿ ಒಂದು ಅರಿವು ಮೂಡ್ತೈತಿ. ನಾನು ಇವೆಲ್ಲ, ಈ ಶರೀರ ನಾನಲ್ಲ ಅಂದಾಗ ನಾನು ಒಂದು ಆತ್ಮ, ನಾನು ಆತ್ಮ ಇದ್ದೀನಿ, ಅಥವಾ ನನ್ನಲ್ಲಿ ಆ ಜ್ಯೋತಿ, ಆತ್ಮ ಜ್ಯೋತಿ ಇದೆ ಅನ್ನೋದೊಂದು ತಿಳ್ಕೊತೇವೆ ಅಮ್ಮ. ಈ ತಿಳ್ಕೊಂಡಾಗ ನಾವು ಎಲ್ಲ ಇಂಥ ಬಂಧನಗಳಿಂದ ಬಿಡುಗಡೆ ಹೊಂದ್ತೇವಿ. ಅದು ಇದ್ದಾಗ, ತಾದಾತ್ಮ್ಯತೆಯನ್ನು ಹೊಂದಿದಾಗ ನಾವು ದುಃಖಕ್ಕೊಳಗಾಗ್ತೀವಿ, ದುಃಖಕ್ಕೊಳಗಾಗ್ತೇವೆ. ದ್ವಂದ್ವಗಳಿಗೆ ಕಾರಣ ಆಗತ್ತೆ. ಅಂದ್ರೆ ಹೌದು. ಈ ದೇಹ ನಾನಾದಾಗ, ಇನ್ನು ಇವರು ಇಂದ್ರಮ್ಮ ಅವರು, ಲಕ್ಷ್ಮೀಜಿಯವರು ಬಂದ್ರು ಮತ್ತೆ. ಲಕ್ಷ್ಮೀ ಹೇಳ್ತೀರಾ? ನಾನು ದೇಹ ಮನಸ್ಸು ಬುದ್ಧಿಗಳೊಂದಿಗೆ ತಾದಾತ್ಮ್ಯತೆಯನ್ನು ಹೊಂದಿದಾಗ ಏನಾಗುತ್ತದೆ? ಈ ದೇಹನ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅಂತಂದ್ ಹೇಳಿದಾಗ ನಂದ್ ಆತ್ಮದ ಅರಿವಾಗಲ್ಲ ಅಮ್ಮ. ನಮ್ಮೊಳಗ ಒಂದ್ ಅಹಂಕಾರ ಅಂತಂದ್ ಏನ್ ಐತಲ್ರಿ, ಅದು ಜಾಸ್ತಿ ಆಗಿ ಈಗ ಹೆಂಗ್ ಒಂದ್ ಕನ್ನಡಿ ಮೇಲೆ ಧೂಳ್ ಕುಂದಿರ್ತೈತಲ್ರಿ, ಆ ತರ ಆಗ್ಬಿಡ್ತೈತ್ರಿ. ಆತ್ಮದ್ದು ನಮ್ಗೇನು ಕಾಣಿಸ್ದೇ ಇರೋದ್ರಿಂದ ನಮ್ದು ಪರಿಚಯ ನಮಗ್ ಗೊತ್ತಾಗಂಗಿಲ್ಲ ರೀ. ಯಾವಾಗ ಈ ಕನ್ನಡಿನ ಸ್ವಚ್ಛಗೊಳಿಸಿದಾಗ ನಮ್ ಮುಖ ನಮಗ್ ಚಂದ ಕಾಣಿಸ್ತೈತಲ್ರಿ, ಅವಾಗ ಅದೇ ತರ ಈ ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ ಅಂತ ಹೇಳಂದ್ ಹೋದಾಗಷ್ಟನ ನಮ್ದು ಆತ್ಮದ ಅರಿವಾಗ್ತೈತಿ. ಇಲ್ಲ ಅಂತಂದ್ ಹೇಳಿದ್ರ ನಮಗ್ ಪೂರ್ಣ ಸ್ವಚ್ಛಗಿ ನಮ್ ಮುಖ ಹಿಂಗ್ ನಮ್ ಕಾಣ್ಸಂಗಿಲ್ಲ, ನಮ್ಮನ್ನ ನಾವ್ ಅರ್ತ್ಕೊಳಕ್ ಆಗೋದಿಲ್ಲ ಅಂತಂದ್ ಹೇಳಿ ನಂಗ್ ಹಂಗ ಅನಿಸ್ತವಮ್ಮ. ಕರೆಕ್ಟ್, ನೀವ್ ಹೇಳಿದ್ದೆಲ್ಲ ಕರೆಕ್ಟ್. ಆದ್ರೆ ಇಲ್ಲಿ ಪ್ರಶ್ನೆ ಏನು ಅಂದ್ರೆ, ನೀವ್ ಹೇಳಿದ್ರಲ್ಲ ಧೂಳ್ ಕೂತ್ಕೊಂಡಿದೆ ಅಂತಂದ್ಬಿಟ್ಟು ಕನ್ನಡಿ ಮೇಲೆ, ಕೂತಿದ್ದಾಗ ಏನಾಗತ್ತೆ? ನಮಗೇನು ಈಗ ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, ಇದು ಯುದ್ಧ ನಡೀತಿರೋದ್ ನೋಡ್ರಿ, ನಾನ್ ದೊಡ್ಡವನು ಅದ್ರಿಂದ ಹಿಂದೆ ಏನಾಕತಿ ಅಂತಂದ್ ಹೇಳಿ ಅರಿವ ಇಲ್ಲ ಅಮ್ಮ. ಈಗ
ಈ ಇದು ಯುದ್ಧದಿಂದ ನಾನು ನಾನು ಅಂತಂದ್ ಇರೋದ್ರಿಂದ ಎಷ್ಟೋ ಜನಕ್ಕೆ ಎಷ್ಟೆಷ್ಟೆಲ್ಲ ತ್ರಾಸ ಆಗ್ತಾ ಇತ್ರಿ. ಎಷ್ಟೋ ಜನ ಏನು ಮಾಡ್ದೇನೇನ ಅದಕ್ ಬಲಿಯಾಗಾಕ್ ಕುಂತಾರ್ರಿ. ಅಂತವ್ರದ್ದು ಅಂತದನ್ನ ನೋಡ್ದಾಗ ಅವ್ರಿಗೆ ಒಂದ್ ಎಲ್ಲಾರು ಒಂದ ನಾವು ಅನ್ನೋದ್ ಭಾವನೆ ಬರಂಗಿಲ್ಲಲ್ರಿ. ಅದ್ರದ್ದು ಪರಿಣಾಮ ಆಗ್ತೈತಿ ಅಂತ ಹೇಳಿ ನನಗ್ ಹಂಗ ಅನಸ್ತಮ್ಮ. ಇಲ್ಲ ಇರಾಕು ಇರಾನ್ ಎಲ್ಲಾರು ನಾವ್ ಒಂದ ಅಂತಂದ್ ಹೇಳಿ ಇಡೀ ಅವ್ರಿಬ್ರಷ್ಟ ಅಲ್ಲ, ಇಡೀ ಎಲ್ಲಾರು ನಾವ್ ಒಂದ ಅಂತಂದ್ ಹೇಳಿ ಬಂದಾಗ ಯುದ್ಧನ ಆಗಂಗಿಲ್ರಿ. ಎಲ್ಲರೊಳಗು ಖುಷಿ ಖುಷಿ ಎಲ್ಲಾರು ಚೆನ್ನಾಗ್ ನಕ್ಕೊಂತ ಶಾಂತಾಗಿರ್ತಾರ್ರಿ. ಯಾವಾಗಿದು ಮರೆ ಮಾಚ್ತತಲ್ರಿ ಅವಾಗ ನಾನು ನಾನು ಅಂತ ಹೇಳಿ ಬಂದಾಗ ಈ ತರ ಎಲ್ಲಾ ನಡೀತಾವು ಅಂತಂದ್ ಹೇಳಿ ನನಗ್ ಹಂಗ ಅನಸ್ತವಮ್ಮ. ನಾನ್ ಬೇರೆ ನೀನ್ ಬೇರೆ ಅಂತ ಅಂದಾಗ ಅವಾಗ ಹ್ಞೂನ್ರಿ ಈ ರೀತಿ ಆಗುತ್ತೆ. ಹಾ ಅಮ್ಮ. ಮತ್ತೆ ಇವ್ರು ಇಂದ್ರಮ್ಮ ಅವ್ರು ಏನ್ ಹೇಳ್ತಾರೆ ಇಂದ್ರಮ್ಮ ಅವ್ರು ಹೇಳ್ತೀರಾ? ಹಾ ಮೇಡಮ್. ಅಂದ್ರೆ ನಾನು ಮನಸ್ಸು ಬುದ್ಧಿ ಇದುಗಳ ಜೊತೆಗೆ ತಾದಾತ್ಮ್ಯತೆಯನ್ನ ಹೊಂದಿದಾಗ ಏನಾಗುತ್ತದೆ, ನಾನು ದೇಹ ಅಂತ ನಾನು ತಿಳ್ಕೊಂಡ್ಬಿಟ್ರೆ ಅದ್ರ ಜೊತೆಗೆ ನನ್ನ ಆತ್ಮದ ಒಂದು ಇದನ್ನ ಇದ್ ಮಾಡ್ಕೊಂಡ್ರೆ ನಾನು ಬಹಳ ಸೌಂದರ್ಯವಾಗಿದ್ದೇನೆ, ನಾನು ಮಹಾ ಕುರೂಪಿಯಾಗಿದ್ದೇನೆ, ನನ್ನ ಲಕ್ಷಣಗಳು ಹೀಗಿದೆ, ನನಗೆ ಏನೇನೋ ದೇಹದ ಮೇಲೆ ಅಭಿಮಾನ ಬರ್ತದೆ. ಅದ್ರ ಜೊತೆಗೆ ನಾವು ಆತ್ಮತೆ ಅಥವಾ ತದಾತ್ಮತೆಯನ್ನ ಹೊಂದಿದಾಗ ನಂದೇ ಏನು ಅಥವಾ ಏನೋ ಒಂದು ಈ ಏನು ಜಂಬಲ್ ತರ ಇರ್ಬೋದು, ಅದಕ್ಕೇನೋ ಇದಾಗುತ್ತದೆ. ಆ ತರ ಮನಸ್ಸು ಅಷ್ಟೇ. ಮನಸ್ಸನ್ನು ನಾವು ವಿಚಲಿತವಾದಂತ ಮನಸ್ಸು ಯಾವುದೇದೋ ಒಂದು ತದಾತ್ಮತೆಗೆ ಒಳಗಾದಾಗ ಅದು ಕೂಡ ತನ್ನದೇ ಆದಂತಹ ಒಂದು ಇದ್ರೊಳಗೆ ಸಿಕ್ಕಾಕೊಂಡ್ಬಿಡುತ್ತೆ, ಅಹಂಕಾರದಲ್ಲಿ ಸಿಕ್ಕಾಕೊಂಡ್ಬಿಟ್ಟು ನಾನು ಬಹಳ ಇದ್ರಾಗಿ ನಾನು ತುಂಬಾ ಓದಿದ್ದೇನೆ, ತುಂಬಾ ಜ್ಞಾನ ಇದೆ ನನ್ಗೆ, ನಾನು ಇಷ್ಟೆಲ್ಲ ಆಧ್ಯಾತ್ಮಿಕ ತತ್ವವನ್ನು ತಿಳ್ಕೊಂಡಿದ್ದೇನೆ, ಪ್ರಪಂಚ ಜ್ಞಾನ ಇಷ್ಟಿದೆ, ಸೈಂಟಿಸ್ಟ್ ಬಗ್ಗೆ ಇಷ್ಟಿದೆ ಅಂತ ಅರಿವಿನ ಮೂಲಕ ಅದು ಮನಸ್ಸು ಹಾಗೆ ಅಥವಾ ಬುದ್ಧಿ ಇವೆರಡು ಕೂಡ ಅದ್ರ ಜೊತೆಗೆ ತದಾತ್ಮತೆಯನ್ನು ಹೊಂದಿ ತನ್ನ ಅಹಂಕಾರಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಎಷ್ಟೇ ಸರಳವಾಗಿ ಇದ್ರೂ ಕೂಡ ಅದೇನಾಗೋಗ್ತದೆ, ಈ ತದಾತ್ಮತೆ ಅವುಗಳ ಮನಸ್ಸಾಗ್ಲಿ ದೇಹ ಆಗ್ಲಿ ಬುದ್ಧಿ ಆಗ್ಲಿ ಇವುಗಳನ್ನ ಹೋಲಿಕೆ ಮಾಡ್ಕೊಂಡಾಗ ತಮ್ಮದೇ ಆದಂತಹ ಯೋಚನೆಗಳಿಗೆ ಅವು ಒಳಗಾಗ್ಬಿಡ್ತವೆ. ಇದ್ರಲ್ಲಿ ಇನ್ನೊಂದು ಅಂದ್ರೆ ಯಾರಾದ್ರೂ ನನ್ಗೆ ಹೊಗಳಿದಾಗ ತುಂಬಾನೇ ಖುಷಿಯಾಗಿ ಹೋಗ್ಬಿಡ್ತದೆ. ಗುರೂಜಿ ಇದನ್ನ ಹೇಳಿದ್ದಾರೆ, ನಿಮ್ಗೆ ಯಾರಾದ್ರೂ ಹೇಳಿದಾಗ ನಿಮ್ಗೆ ತುಂಬಾ ಖುಷಿ ಆಗುತ್ತೆ, ಏನ್ ತೇಲಾಡ್ಬಿಡ್ತೀರಾ ಅಂತ ಮೋಹಕ್ಕೆ ನಾವು ಒಳಗಡೆ ಆಗ್ತೀವಿ. ಯಾರಾದ್ರೂ ಅಂದ್ರೆ ಆಡಿದ್ರೆ ಏನ್ ಹೇಳುತ್ತಮ್ಮ ಇವಮ್ಮ ಅಂತ ಹೇಳಿ ಏನಾದ್ರೂ ಒಂದು ನೆಗೆಟಿವ್ ಥಾಟ್ಸ್ ಬಿಟ್ರೆ ಕುಗ್ಗೋಗ್ತೀವಿ. ಆಗ ಮನಸ್ಸನ್ನೋದು ಒಂದು ಆಯಾ ವರ್ಡ್ಗಳಿಗೆ ಆ ಸಂದರ್ಭಕ್ಕೆ ಆಯಾ ಏನೇನ್ ಬರ್ತದೆ ಆ ಸುತ್ತ ವಾತಾವರಣಕ್ಕೆ ಕೂಡ ಅದು ಒಳಗಾಗ್ಬಿಡುತ್ತೆ. ಬುದ್ಧಿನೂ ಅಷ್ಟೇ, ಅದಕ್ಕೆ ತಕ್ಕ ಹಾಗೆ ಕೆಲಸ ಮಾಡ್ತದೆ. ದೇಹ ಅಂತೂ ಅಲ್ಲಿ ಇರೋದ್ಲೋ ಬೇಡೋ ಅಂತಕ್ಕಂತ ಒಂದು ಇದನ್ನು ಕೂಡ ಸಿಚುಯೇಷನ್ ಕೂಡ ಇದು ಹಾಕೊಂಡು ತನ್ನದೇ ಆದಂತಹ ಈ ಮೂರು ದೇಹ ಮನಸ್ಸು ಬುದ್ಧಿ ಮೂರು ಏನಾಗ್ಬಿಡುತ್ತೆ ಅಲ್ಲಿಯ ಒಂದು ಅಂದ್ರೆ ತತ್ಕ್ಷಣದಲ್ಲಿ ಇರ್ತಕ್ಕಂತಹ ಆ ವಾತಾವರಣಕ್ಕೆ ಅಥವಾ ಇದಕ್ಕೆ ಅನುಸರಿಸ್ಕೊಂಡು ಅವುಗಳ ತಕ್ಕ ಹಾಗೆ ಯೋಚನೆ ಮಾಡಿಕೊಂಡು ಮುಂದುವರಿತದೆ. ಹಾಗಾಗಿ ತದಾತ್ಮತೆಯನ್ನು ಹೊಂದಿದಾಗ ಇದೇ ಆಗ್ತದೆ. ಯಾಕೆಂದ್ರೆ ನನಗ್ ತಿಳಿಯೋದು ಸರಳವಾಗಿ ಯಾರಾದ್ರೂ ಏನಾದ್ರು ಅಂದ್ರೆ ಹೊಗಳಿದ್ರೆ ಮನುಷ್ಯ ಸಹಜವಾಗಿ ಹಿಗ್ಗೋಗ್ಬಿಡ್ತಾನೆ, ಏನಾದ್ರೂ ಇದು ನೆಗೆಟಿವ್ ಆದಾಗ ಕುಗ್ಗುತ್ತಾನೆ. ಇದು ಕೂಡ ಮನಸ್ಸಿಗೆ ಒಂದು ಆಘಾತನೇ ಆಗೋಗ್ಬಿಡುತ್ತೆ ಕೆಲವು ಸರಿ. ಹಿಗ್ಗೋದು ಕುಗ್ಗೋದು ಅಂದ್ರೆ ಏನು? ಅವಾಗ ದ್ವಂದ್ವ ಉಂಟಾಗ್ತದೆ ಆ ಬುದ್ಧಿ. ಹಾಗಾಗಿ ಅಂದ್ರೆ ಯಾವ್ದಕ್ಕೂ ನಾವು ತದಾತ್ಮತಕ್ಕೆ ಒಳಗಾಗ್ಬಾರ್ದು. ಅದನ್ನ ಒಂದು ವಿವೇಕದಿಂದ ನಾವು ಅದನ್ನ ಪರಿಹರಿಸ್ಕೊಳ್ಬೇಕಾಗ್ತದೆ ಅಂತ ನನ್ಗನ್ಸುತ್ತೆ ಮೇಡಮ್. ಅಥವಾ ಸುಲಭವಾಗಿ ಸಿಗ್ತಕ್ಕಂತ ಯಾವುದೇ ಒಂದು ಇದನ್ನಕ್ಕೂ ಕೂಡ ನಾವು ಇದ್ ಮಾಡಬಾರ್ದು. ಅದಕ್ಕೆ ಅವನ ಒಂದು ಕ್ರಿಯಾತ್ಮಕವಾಗಿ ವಿವೇಕದಿಂದ ವಿವೇಚನೆಯಿಂದ ನಾವು ಆ ತತ್ವವನ್ನ ಇದು ಸರಿನಾ, ಇದು ನನ್ನ ಮನಸ್ಸಿಗೆ ಅಥವಾ ಬುದ್ಧಿಗೆ ಸರಿ ಇದೆಯಾ ಅಂತ ಯೋಚನೆ ಮಾಡಿ ಒಂದು ನಿರ್ಧಾರವನ್ನು ತೆಗೆದುಕೋಬೇಕಾಗ್ತದೆ. ಮನಸ್ಸಿಗೆ ಇರ್ಬೋದು, ಬುದ್ಧಿಗೆ ಆಗಿರ್ಬೋದು. ನಾನ್ ದೇಹಕ್ಕೆ ಏನಾದ್ರೂ ಹೇಳಿರ್ಬೋದು, ಆದ್ರೆ ಅದು ನನಗೆ ಸರಿ ಇದೆಯಾ ಅಂತ ಒಂದು ಇಲ್ಲಿ ಮಾತ್ರ ನಾವು ಯಾವಾಗ್ಲೂ ವಿವೇಕವನ್ನ ತೆಗೆದುಕೊಂಡು ಅವನ್ನ ದ್ವಂದ್ವತೆಯಿಂದ ಕರೆಕ್ಟ್ ಆದಂತಹ ನಿರ್ಧಾರವನ್ನ ತೆಗೆದುಕೋಬೇಕು ಅನ್ಸುತ್ತೆ ಮೇಡಮ್ ನನ್ಗೆ.
ಹ್ಮ್. ಸರಿನಾ? ನೀವ್ ಹೇಳಿ. ಅದೇ ಇಲ್ಲಿ ಪ್ರಶ್ನೆ ಏನು ಅಂದ್ರೆ, ಈ ದೇಹ ದೇಹ ಮನಸ್ಸು. ಮನಸ್ಸು ಬುದ್ಧಿಗಳು ನಾನಾದಾಗ ನನ್ಗೇನಾಗತ್ತೆ ಅಂತಂದ್ಬಿಟ್ಟು ಹಾ ಇವಾಗ ಅಲ್ಲ, ನಾನು ಬೇರೆ ಬೇರೆಯಾಗಿ ತಿಳ್ಕೊಂಡೆ ಹಾ, ದೇಹ ಅದೇ ಮನಸ್ಸು ಬುದ್ಧಿ ಅಂತ. ಆದ್ರೆ ಈ ಕರೆಕ್ಟ್, ಮೂರನ್ನ ನೀವು ಹೇಳಿರೋದೆಲ್ಲ ಕರೆಕ್ಟೇ, ಅದ್ರಲ್ಲಿ ಹ್ಮ್. ಏನು ತಪ್ಪೇನು ಇಲ್ಲ. ಹಾ ಇವಾಗ ದೇಹ ನಾನು ಅಂತ ಅಂದಾಗ ಇವಕ್ಕೆಲ್ಲ ಷಡ್ವಿಕಾರಗಳು ಇದ್ದೇ ಇರುತ್ತೆ. ನಾನು ಹುಡ್ತೀನಿ, ಹ್ಮ್ ಬೆಳಿತೀನಿ, ಮತ್ತೆ ವೃದ್ಧಾಪ್ಯ ಬರುತ್ತೆ, ರೋಗ ರುಜಿನಗಳು ಬರುತ್ತೆ, ಮತ್ತೆ ಮರಣ ಹ್ಮ್ ಬರುತ್ತೆ ಅಂತಂದ್ಬಿಟ್ಟು, ಮತ್ತೆ ನಾನು ಹ್ಮ್ ಇಷ್ಟಕ್ಕೆ ಸೀಮಿತ ಅಂತಂದ್ಬಿಟ್ಟು ಅನ್ಕೊಳ್ತೀನಿ. ಈ ಹ್ಮ್ ಆತ್ಮ ಅನ್ನೋದು ಅದು ಏನು ಅಸೀಮಿತವಾದದ್ದು ಅಲ್ವಾ? ಹ್ಮ್ ಹಾಗೆ ಅದಕ್ಕೋಸ್ಕರ ಅದು ನಾನು ಸರ್ವವ್ಯಾಪಿ ಆಗ್ಬೇಕು, ಹ್ಮ್ ದೊಡ್ಡದಾಗ್ಬೇಕು, ಪೂರ್ಣತೆಯನ್ನು ಹೊಂದಬೇಕು ಅಂತ ನೋಡುತ್ತೆ. ಆದ್ರೆ ಹ್ಮ್ ಸಾಧ್ಯ ಇದೆಯಾ? ಇಲ್ಲ. ಅದು ಹ್ಮ್ ವಿಕಾರಕ್ಕೆ ಒಳಗಾಗುವಂತಹದ್ದೇ, ಹ್ಮ್ ಹುಟ್ಟಿದ್ದೆಲ್ಲ ಸಾಯುವಂತಹದ್ದೇ. ನೀವು ಏನು ಮಾಡ್ಲಿ, ಎಷ್ಟು ಹ್ಮ್ ಮೆಡಿಸಿನ್ ತಗೊಳ್ಳಿ, ಏನ್ ಮಾಡ್ಲಿ, ಆದ್ರೂ ಹ್ಮ್ ಸಾಧ್ಯ ಇಲ್ಲ. ಒಂದಿನ ಹ್ಮ್ ಅದು ಬಿಟ್ಟು ಹೋಗುವಂತಹದ್ದೇ. ಹೌದು. ಮತ್ತೆ ಇದನ್ನ ಇನ್ನೊಂದ್ ತರ ವಿಚಾರ ಮಾಡ್ಬೋದಲ್ಲ ಮೇಡಮ್? ಈಗ ದೇಹ ಇದೆ, ನಮ್ಮ ದೇಹದಲ್ಲೇ ಮನಸ್ಸು ಬುದ್ಧಿ, ಈ ಮೂರನ್ನು ಕೂಡ ನಾವು ಹೋಲಿಸ್ಕೊಂಡು ದೇಹವನ್ನ ತಾದಾತ್ಮ್ಯತೆಗೆ ತೆಗೆದುಕೊಂಡು ಎಕ್ಸ್ಪ್ಲೈನ್ ಮಾಡ್ಬೋದೇನೋ? ಮನಸ್ಸು ನಾನಾದಾಗ ಏನಾಗುತ್ತೆ ಅಂದ್ರೆ, ನಂಗೆ ಸುಖ ಹ್ಮ್ ದುಃಖ ನೀವು ಹೇಳಿದ್ರಲ್ಲ, ಹ್ಮ್ ದ್ವಂದ್ವಗಳು ಬರುತ್ತೆ ಅಂತ ಬಿಟ್ಟು, ಹ್ಮ್ ಹಾಗೆ ಬರುತ್ತೆ. ನಂಗೆ ಹ್ಮ್ ಎಲ್ಲಪ್ಪ ಬರ್ತಾ ಇರೋದು ಸುಖ ಹ್ಮ್ ದುಃಖ ಅಂದ್ರೆ ಅದು ಶಾಶ್ವತವಾಗಿಲ್ಲ. ಯಾತಕ್ ಹ್ಮ್ ಅದು ಬರುತ್ತೆ ಅಂತಂದ್ರೆ, ಹ್ಮ್ ನಾನು ಸಚ್ಚಿದಾನಂದ ಸ್ವರೂಪಿ. ಹಾ ಅಂದ್ರೆ ನನಗೆ ಆ ಒಂದು ಸತ್ ಅಂದ್ರೆ ಅಸ್ತಿತ್ವ, ಹಾ ಚಿತ್ ಅಂತಂದ್ರೆ ಅರಿವು, ಹ್ಮ್ ಅರಿವು, ಸತ್ ಅಂದ್ರೆ ನಾವ್ ಇವಾಗ ದೇಹದ ಮೇಲೆ ಅದು ಶಾಶ್ವತವಾಗಿರ್ಬೇಕು ಅಂತಂದ್ಬಿಟ್ಟು ಹ್ಮ್ ಅದಕ್ಕೆ ಹ್ಮ್ ಏನೇನೋ ಮಾಡ್ತೀವಿ, ಆದ್ರೆ ಇರಲ್ಲ, ಅದಕ್ಕೆ ದುಃಖ ಬರುತ್ತೆ. ಹ್ಮ್ ಚಿತ್ ಹೌದು. ಚಿತ್ ಅನ್ನೋದು ತಾದಾತ್ಮ್ಯತೆಯನ್ನು ಹೊಂದಿದಾಗ ಏನಾಗುತ್ತೆ, ನಾನು ಅರಿವು. ಆದ್ರೆ ಹ್ಮ್ ಎಷ್ಟು ನೀವು ಜ್ಞಾನವನ್ನು ಸಂಪಾದನೆ ಮಾಡಿದ್ರು ಸಹ ಅದು ಪೂರ್ತಿ ಹ್ಮ್ ಜ್ಞಾನವನ್ನ ನಾವು ಗಳಿಸೋದಕ್ಕೆ ಸಾಧ್ಯ ಇಲ್ಲ. ಅದು ಹ್ಮ್ ಪರಿಮಿತತೆನೆ. ಹ್ಮ್ ಎಷ್ಟು ತಿಳ್ಕೊಂಡ್ರು ಅದು ಹ್ಮ್ ಪರಿಮಿತವಾಗೇ ಇರುತ್ತೆ. ಅದಕ್ಕೂ ದುಃಖ ಆಗುತ್ತೆ. ಹ್ಮ್ ಈ ರೀತಿಯಲ್ಲಿ ನಾವು ದೇಹ ಮನಸ್ಸು ಬುದ್ಧಿಗಳೊಂದಿಗೆ ನಾನು ಹ್ಮ್ ನಾನು ಅಂತಂದ್ರೆ ಆತ್ಮ ಅನ್ನೋದು ತಾದಾತ್ಮ್ಯತೆಯನ್ನು ಹೊಂದಿದಾಗ ಆ ಹ್ಮ್ ಆತ್ಮಕ್ಕೆ ಇರುವಂತಹ ಸ್ವರೂಪ ಲಕ್ಷಣಗಳಿಗೆ ಈ ಹ್ಮ್ ಒಂದು ಅನಾತ್ಮ ಹ್ಮ್ ಹೊಂದಿಕೊಳ್ಳಲ್ಲ. ಅದು ಹಾ ಹೊರಗಡೆ ಪ್ರಪಂಚದಿಂದ ತನ್ನ ಸುಖವನ್ನ ಗಳಿಸೋದಕ್ಕೆ ನೋಡುತ್ತೆ. ಯಾಕೆಂದ್ರೆ ಇದು ಹ್ಮ್ ಆನಂದ, ಆನಂದ ಹ್ಮ್ ಸ್ವರೂಪಿ ಅಲ್ವಾ? ಅದಕ್ಕೆ ಹ್ಮ್ ಆನಂದ ಹೊರಗಡೆಯಿಂದ ತೆಗೆದುಕೊಳ್ಳಕ್ ನೋಡುತ್ತೆ. ಆದ್ರೆ ಹ್ಮ್ ಶಾಶ್ವತವಾದ ಆನಂದವನ್ನ ಪಡೆಯೋದಕ್ಕೆ ಹ್ಮ್ ಸಾಧ್ಯ ಆಗೋದೇ ಇಲ್ಲ. ಹ್ಮ್ ಅದು ಕೊನೆಯಲ್ಲಿ ದುಃಖಕ್ಕೆ ಕಾರಣವಾಗುತ್ತೆ. ಹ್ಮ್ ಮತ್ತೆ ಇದು ಮತ್ತೆ ದುಃಖಕ್ಕೆ ಸಿಕ್ಕಾಕೊಂಡ್ಬಿಡುತ್ತೆ. ಅವಾಗ ಹ್ಮ್ ಏನ್ ಅನ್ಕೊಳ್ಳುತ್ತೆ, ದೇಹ ನಾನು ಅಂದಾಗ ಕರ್ತ ಹ್ಮ್ ಅನ್ಕೊಳ್ಳುತ್ತೆ, ಮನಸ್ಸು ಹ್ಮ್ ನಾನು ಅನ್ಕೊಂಡಾಗ ಭೋಕ್ತ ಅನ್ಕೊಳ್ಳುತ್ತೆ, ಮತ್ತೆ ಓ ಬುದ್ಧಿ ನಾನು ಅಂದಾಗ ಜ್ಞಾತ ಅನ್ಕೊಳ್ಳುತ್ತೆ. ಓ ಹ್ಮ್ ಹೀಗೆ ಅನ್ಕೊಂಡಾಗ ಏನೋ ಕರ್ತ ಅಂದಾಗ ಏನೋ ಕೆಲಸ ಮಾಡುತ್ತೆ, ಹಾ ಕರ್ಮವನ್ನ ಮಾಡುತ್ತೆ. ಹ್ಮ್ ಕರ್ಮವನ್ನ ಅನುಭವಿಸೋದಕ್ಕೆ ಭೋಕ್ತ. ಭೋಕ್ತ ಆಗುತ್ತೆ. ಅಂದ್ರೆ ಹ್ಮ್ ಆಮೇಲೆ ಪಾಪ ಪುಣ್ಯಗಳಿಗೆ ಹೊಣೆಗಾರಿಕೆಯನ್ನು ಅವನೇ ಆಗ್ತಾನೆ. ಹ್ಮ್ ಮತ್ತೆ ಈ ಹಾಗೆ ದೇಹ ಮನಸ್ಸು ಬುದ್ಧಿ ಕರ್ಮ ಅಂತ. ಚಕ್ರದಲ್ಲಿ, ಸಂಸಾರ ಚಕ್ರದಲ್ಲಿ ಹಾ ಸಿಕ್ಕಾಕೊಳ್ತಾನೆ. ಮತ್ತೆ ಆ ವಾಸನೆಗಳು ಅನ್ನೋದು ಏನಿರುತ್ತೆ, ಅಲ್ಲಿ ವಾಸನಾ ಬೀಜಗಳು ಅಲ್ಲಿ ಉತ್ಪತ್ತಿ ಹ್ಮ್ ಆಗತ್ತೆ. ಆ ಹ್ಮ್ ವಾಸನಾ ಬೀಜಗಳು ಆ ಸಂದರ್ಭಕ್ಕೆ ತಕ್ಕ ಹಾಗೆ ಹ್ಮ್ ಮತ್ತೆ ಎಳ್ಕೊಂಡು ಬಂದು ಹ್ಮ್ ಕರ್ಮವನ್ನು ಮಾಡೋದಕ್ಕೆ ಪ್ರೇರೇಪಣೆಯನ್ನು ಕೊಡುತ್ತೆ. ಈ ರೀತಿಯಲ್ಲಿ ಮತ್ತೆ ಕರ್ಮ ಮಾಡೋ, ಹ್ಮ್ ಕರ್ಮದ ಫಲ, ಕರ್ಮ ಹ್ಮ್ ಫಲದಿಂದ ಕರ್ಮ ಫಲದ ವಾಸನಾ ಬೀಜಗಳು ಹ್ಮ್ ಮತ್ತೆ ಹೀಗೆ ಆ ಹೌದು. ಒಂದು ಸುಳಿಯಲ್ಲಿ ಸಿಕ್ಕಾಕೊಳ್ತಾನೆ. ಅವನಿಗೆ ಹ್ಮ್ ಅಯ್ಯೋ ನನ್ಗೆ ಬಿಡುಗಡೆ ಇಲ್ಲ, ನನ್ಗೆ ಬಂಧನ ಅನ್ನುವ ಒಂದು ಹ್ಮ್ ಭಾವನೆ ಉತ್ಪತ್ತಿ ಹ್ಮ್ ಆಗತ್ತೆ. ಹಾ ಹೀಗೆ ನಾವು ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ. ಹ್ಮ್ ಮುಂದಿನ ನೋಡೋಣ. ಹರಿವಂಶ. ಹರಿ ಓಂ ಅಮ್ಮ. ಹ್ಮ್
ಇವಾಗ ಹೇಳಿದ ಹಾಗೆ ಇವಾಗ ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವಗಳಿಂದ ಬಿಡುಗಡೆ ಹೇಗೆ ಪಡೆಯೋದು ಅನ್ನೋದು ಇಲ್ಲಿ ಮುಂದಿನ ಪ್ರಶ್ನೆ. ಇಂದ್ರಮ್ಮ ಅವ್ರು ನೀವೇ ಹೇಳ್ತೀರಾ? ಹಾ 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 ಮೇಡಮ್, ಇಲ್ಲಿ ಕರ್ತ ಭೋಕ್ತ ಅಂದ್ರೆ ಹಿಂದೆ ವಿಚಾರ ಮಾಡಿದ್ವಿ. ಇವಾಗ ಕರೆಂಟ್ ಎಲ್ಲಾ ಅಪ್ಲಯನ್ಸಸ್ ಅಲ್ಲೂ ಹರಿತಾ ಇರುತ್ತೆ. ಆದ್ರೆ ಒಂದ್ರಲ್ಲಿ ತಣ್ಣಗಿರುವಂತದ್ದು ಫ್ರಿಡ್ಜ್ ಅಲ್ಲಿ ತಣ್ಣಗೆ ಆಗತ್ತೆ ಅಲ್ವಾ? ಗೀಸರ್ ಅಲ್ಲಿ ಬಿಸಿ ನೀರು ಕೊಡುತ್ತೆ. ಮಿಕ್ಸಿಯಲ್ಲಿ ಅದು ಸುತ್ತುತ್ತೆ, ಮಿಕ್ಸಿ ಉಪಯೋಗಿಸ್ತೀವಿ. ಫ್ಯಾನ್ ತಿರುಗುತ್ತೆ, ಗಾಳಿ ಕೊಡುತ್ತೆ ಅಲ್ವಾ? ಹೌದು. ಇವಾಗ ಈಗ ಸ್ವಲ್ಪ ಕ್ಲೂ ಕೊಟ್ಟಾಗಿದೆ. ಇವಾಗ ಮುಂದಿಂದ ಹೇಳಿ. ಅವಾಗ ಕರ್ತೃ ಯಾರು? ಕರ್ತು ಭೋಕ್ತ ಅಂದ್ರೆ ಹೀಗೆ ತಿಳ್ಕೊಳ್ಳೋದ್ರಿಂದ ನಾನ್ ಯಾರು ಮತ್ತೆ ಯಾವುದು ಇವಾಗ ಕರ್ಮವನ್ನ ಮಾಡ್ತಾ ಇರೋದು ಯಾವುದು ಅನ್ನೋದನ್ನ ನೀವು ಬೇರ್ಪಡಿಸ್ಬೋದು ಇವಾಗ ನಾನು ಕೊಟ್ಟ ಉದಾಹರಣೆಯಿಂದ. ಕರ್ತೃತ್ವ ಅಂತಂದ್ರೆ ನನ್ನ ದೇಹಕ್ಕೆ ನಾವು ಹೋಲಿಸ್ಕೊಂಡಾಗ ಅದು ತನ್ನ ಕೆಲಸವನ್ನ ಮಾಡ್ತದೆ ಅಂತ ತಿಳ್ಕೊಳ್ತಾ ಇದ್ದೇನೆ. ಮತ್ತೆ ಭೋಕ್ತೃತ್ವ ಅಂತಂದ್ರೆ ಇದು ಮನಸ್ಸಿಗಾಗಿ ಭೋಕ್ತ ನಾನು ಅನುಭವಿಸೋದು ಸಾಮಾನ್ಯ ಮನಸ್ಸೇ ಕಾರಣ ಆಗ್ತದೆ. ಮನಸ್ಸಿಗೆ ನಾನು ದುಃಖ ಆದಾಗ ಈ ಸುಖ ದುಃಖ ಅನುಭವಿಸುವುದು ಕರ್ತ. ಯಾವುದೇ ಸುಖ ಆಗ್ಲಿ ಒಂದು ದುಃಖ ಆಗ್ಲಿ ಅದನ್ನ ಅನುಭವಿಸ್ತಕ್ಕಂಥವ್ನ ಕರ್ತ. ಇದು ಕರ್ಮ ಅಂದ್ರೆ ಜ್ಞಾತ ಅಂದ್ರೆ ನಾನೆಂಬುದು ಅಂತ ನನಗನ್ಸ್ತದೆ. ಜ್ಞಾತೃತ್ವ ಅಂದ್ರೆ ಇದನ್ನ ತಿಳ್ಕೊಂಡು ಬುದ್ಧಿಯ ಮೂಲಕ ತಿಳ್ಕೊಂಡು ಇದನ್ನ ಬಿಡುಗಡೆ ಪಡೆಯುವುದು ಹೇಗೆ ಅಂತ ಹೇಳ್ಕೊಂಡು ನಾವು ಅದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಇದರಲ್ಲಿ ಮತ್ತೆ ಗುರೂಜಿ ಹೇಳ್ದಾಗೆ ಈ ದೇಹ ಮನ ಬುದ್ಧಿ ನಾನಲ್ಲ, ಆತ್ಮಸ್ವರೂಪಿ ಶಿವ ನಾನು, ಶಿವೋಂ ಶಿವೋಂ ಅಂತ ಬರ್ತದಲ್ಲ, ಅದನ್ನ ಆ ಒಂದು ಸ್ಲೋಗನ್ ಇಲ್ಲಿ ನಾವು ನೆನಪು ಮಾಡ್ಕೋಬೇಕಾಗ್ತದೆ. ಮತ್ತು ಯಾವುದೇ ಒಂದು ಕೆಟ್ಟ ಕರ್ಮ ಆಗ್ಲಿ ಅಥವಾ ಒಳ್ಳೆಯ ಕರ್ಮ ಆಗ್ಲಿ ಇದಕ್ಕೆ ಕರ್ತುಗೆ ಅರಿವಿರ್ಬೇಕಾಗ್ತದೆ. ಅರಿವು ತಿಳಿದಾಗ ಅಜ್ಞಾನ ಹೋಯ್ತು. ನಾನು ಜ್ಯೋತಿ ಅಥವಾ ಜ್ಯೋತಿಯ ಸ್ವರೂಪ, ನಾನು ಎಲ್ಲಾ ಕರ್ತೃತ್ವ ಭೋಕ್ತೃತ್ವ ಜ್ಞಾತೃತ್ವ ಅಂತ ತಿಳ್ಕೊಂಡಾಗ ನನ್ನೆಲ್ಲ ಇದೆ, ನಾನು ಅದನ್ನ ಸರಿಯಾಗಿ ಜಾಗೃತಗೊಳಿಸ್ಕೋಬೇಕಾಗ್ತದೆ ಅಂತ ತಿಳ್ಕೊಂಡು ನಾವು ಇದನ್ನ ಮಾಡಿದಾಗ ಆಗ ಮನುಷ್ಯನಿಗೆ ಏನಾಗ್ತದೆ, ತನ್ನಲ್ಲಿ ಇರ್ತಕ್ಕಂತಹ ಇಂದ್ರಿಯಗಳ ಆಸೆ ಮುಕ್ತಾಯ ಆಗ್ತದೆ. ಅದ್ರ ಜೊತೆಗೆ ಮತ್ತೆ ಆನಂದ ಸ್ವರೂಪ ಉಂಟಾಗ್ತದೆ. ಯಾಕೆಂದ್ರೆ ಕರ್ತೃತ್ವನೂ ನಾನಲ್ಲ, ಭೋಕ್ತೃತ್ವನೂ ನಾನಲ್ಲ, ಜ್ಞಾತೃತ್ವನೂ ನಾನಲ್ಲ. ಇವುಗಳಿಗೆ ಮೀರಿದಂತಹ ಒಂದು ಅರಿವು ಜ್ಞಾನ ನಾನು ಅಂತ ತಿಳ್ಕೊಳ್ತಾ ಹೋದಾಗ ಈ ಆಸೆ ಅನ್ನೋದು ಮತ್ತೆ ಇಂದ್ರಿಯಗಳ ಒಂದು ವ್ಯಾಮೋಹ ಅನ್ನೋದು ಅವುಗಳು ಮುಕ್ತವಾಗ್ಬಿಟ್ಟು ನಾವು ಆನಂದ ಸ್ವರೂಪಿಗಳಾಗ್ತೇವೆ. ಈ ಮೂರರಿಂದ ತಿಳ್ಕೊಂಡು ಸರಿಯಾದಂತಹ ಅರಿವನ್ನ ಪಡ್ಕೊಂಡು ನಾನೇ ಬ್ರಹ್ಮಸ್ವರೂಪಿ, ನನಗೆ ಆತ್ಮಜ್ಞಾನ ಬೇಕು, ಅದನ್ನ ತಿಳ್ಕೊಂಡಿದ್ದೀನಿ. ಆತ್ಮಜ್ಞಾನ ಪಡೆಯುವುದಕ್ಕೆ ಇದನ್ನ ನಾನು ಸಲಕರಣೆಗಳನ್ನ ಅಥವಾ ಉಪದೇಶಗಳನ್ನ ಜ್ಞಾನಗಳನ್ನ ಯಾವ ರೀತಿ ಪಡಿಬಹುದು, ಯಾವ ಮೂಲಕ ಪಡಿಬಹುದು ಅಂತ ತಿಳ್ಕೊಂಡಾಗ ಈ ಕರ್ತೃತ್ವ ಆಗ್ಲಿ ಭೋಕ್ತೃತ್ವ ಆಗ್ಲಿ ಜ್ಞಾತೃತ್ವಗಳ ಇಂದ ಈ ಮೂರು ಇದರಿಂದ ಬಿಡುಗಡೆ ಮಾಡ್ಕೊಂಡು ಆತ್ಮಜ್ಞಾನವನ್ನ ಪಡಿಬಹುದು ಅಂತ ಅನ್ಸುತ್ತೆ ಮೇಡಮ್ ನಂಗೆ. ನೀವು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಯಾವ್ರಿಬ್ರು ಮತ್ತೆ ಕೇಳೋಣ. ನೀವು ಫಸ್ಟ್ ಕರೆಕ್ಟ್ ಆಗಿ ಹೇಳಿದ್ರಿ. ನಾವು ಕರ್ತೃತ್ವ ಸ್ವರೂಪಿ ಇದೆಲ್ಲಾನು ದೇಹ ಮತ್ತು ಬುದ್ಧಿಗಳಲ್ಲಿ ನಡೀತಾ ಇದೆ ಅಂತ ಅಂದ್ಬಿಟ್ಟು ಆಮೇಲೆ ಮಿಕ್ಸಪ್ ಮಾಡಿದ್ರಿ. ಆತ್ಮಜ್ಞಾನವನ್ನ ಗಳಿಸ್ಬೇಕು ನಾನು ಅಂತ. ಆತ್ಮಜ್ಞಾನವನ್ನ ಗಳಿಸಿದ್ಮೇಲೆ ನಾನು ಆತ್ಮಸ್ವರೂಪಿ ಅನ್ನೋದು ನಿರ್ಧಾರವಾಗುತ್ತೆ ಅಲ್ವಾ? ಆಮೇಲೆ ಈ ಕರ್ತೃತ್ವ ಭೋಕ್ತೃತ್ವ ಜ್ಞಾತೃತ್ವಗಳು ಏನ್ ಮಾಡುತ್ತವೆ? ಅವುಗಳು ಏನ್ ಮಾಡುತ್ತೆ, ನಮ್ಮನ್ನ ಮೊದಲು ವಿಚಾರ ಮಾಡಿದ ಹಾಗೆ ನಾವು ಬಂಧನಕ್ಕೆ ಒಳಪಡಿಸಿ ಇರುತ್ತೆ. ಈ ಆತ್ಮಜ್ಞಾನ ಅದಕ್ಕೂ ನನಗೂ ಸಂಬಂಧ ಇಲ್ಲ, ನಾನು ಅಸಂಗ, ನಾನು ಯಾವುದು ನಾನು ಕರ್ತೃನಲ್ಲ, ಭೋಕ್ತನೂ ಅಲ್ಲ, ಜ್ಞಾತನೂ ಅಲ್ಲ ಅಂತ ತಿಳ್ಕೊಂಡಾಗ ಅದು ಯಾವುದು ನನಗಂಟಿಲ್ಲ, ಯಾವ ಪಾಪ ಪುಣ್ಯಗಳು ನನಗೆ ಅಂಟಿಲ್ಲ ಅನ್ನೋದು ತಾನೆ ಆ ಜ್ಞಾನ ಬರುತ್ತೆ ಅಲ್ವಾ?
ಹ್ಮ್ ಅದನ್ನ ಮತ್ತೆ ಗಳಿಸೋದೇನು ಇಲ್ಲ. ಹ್ಮ್ ಆತ್ಮ ಅಂತ ನಿರ್ಧಾರ ಆದ್ಮೇಲೆ ಮತ್ತೆ ಹ್ಮ್ ಗಳಿಸೋಂಥದ್ದು ಏನಿರುತ್ತೆ? ಬಿಟ್ಟು ಹ್ಮ್ ಹಾಕೋದು. ಹ್ಮ್ ಅದು ನಾನಲ್ಲ ಅಂತ ಬಿಟ್ಟು ಹಾಕ್ಬಿಡೋದು. ಹ್ಮ್ ಮತ್ತೆ ಈ ಕರ್ತೃತ್ವ. ಅದರಿಂದ ಬಂಧನದಿಂದ ಬಿಡುಗಡೆ ಹಾ ಆಗೋದು. ಹಾ ಅಲ್ಲಿ ಈಗ ನಿಶ್ಚಲವಾಗಿ ನಿಲ್ಬೇಕಷ್ಟೆ. ಹ್ಮ್ ಮತ್ತೆ ಮಿಕ್ಸಪ್ ಮಾಡ್ಕೊಳ್ಬಾರ್ದು. ನಾನು ಇನ್ನೂ ಏನೋ ಗಳಿಸ್ಬೇಕು ಅನ್ಕೊಂಡಿದ್ರೆ ಹ್ಮ್ ಎಲ್ಲಿ ಗಳಿಸ್ತೀವಿ? ಇಲ್ಲ. ಅಲ್ವಾ? ಜ್ಞಾನನ ಕಳಿಸ್. ಹೌದು. ಜ್ಞಾನವನ್ನ ಗಳಿಸ್ಬೇಕು. ಈಗ ಕೊಟ್ಟಿದ್ದಾರೆ ಹ್ಮ್ ಅಲ್ವಾ? ಅದೇ ಈ ಒಂದು ಈ ಶಬ್ದಗಳ ಅಥವಾ ಇದರನ್ನ ನಾವು ವರ್ಡ್ಗಳಿಂದ ಅರ್ಥ ತಿಳ್ಕೊಂಡ್ರೆ, ಕರ್ತೃತ್ವ ಅಂದ್ರೆ ನಾವ್ ಏನ್ ಕೆಲಸ ಮಾಡ್ತೀವಿ ಇಂದ್ರಿಯಗಳ ಮೂಲಕ ಅದನ್ನ ನಾನೇ ಕರ್ತ ಅಂತ ಅನ್ಕೊಳ್ಳೋದು ನಾನೇ ಕರ್ತ, ನಾನೇ ಭೋಕ್ತ, ಕರ್ತೃತ್ವ. ಅದನ್ನು ನಾನು ಅನುಭವಿಸೋದು. ನಾನು ಅಂತ ಅನುಭವಿಸೋದು. ನನ್ನ ಅನುಭವಿಸೋದು. ಕರ್ತ ಆಗಿರೋದಕ್ಕೆ ನನಗೆ ಹಕ್ಕಿದೆ. ನಾನು ಅದು ಭೋಕ್ತನಾಗೋದಕ್ಕೆ ನನಗೆ ಭೋಕ್ತ. ಹಕ್ಕಿದೆ. ಹಾ ಅದನ್ನ ತಾನೇ ಜ್ಞಾನದ. ಹಾ ಅದನ್ನ ಜ್ಞಾನ ಜ್ಞಾನ. ಜ್ಞಾನನೂ ಅಷ್ಟೇ. ಅದಕ್ಕೂ ಹಾ ಸಹ ನಾನೇ ಅಧಿಕಾರಿ ಅಂತಂದ್ಬಿಟ್ಟು ಅನ್ಕೊಳ್ತೀನಿ ತಾನೇ. ಜ್ಞಾನವನ್ನು ನಾನೇ ಗಳಿಸಿರೋದು, ಅದಕ್ಕೋಸ್ಕರನೇ ಈ ಕೆಲಸ ಮಾಡಿರೋದು, ಅದಕ್ಕೋಸ್ಕರ ನಾನು ಇದನ್ನ ಹ್ಮ್ ಈ ಅನುಭವಿಸ್ಬೇಕು ಅಂತಂದ್ಬಿಟ್ಟು ಅನ್ಕೊಳ್ತೀನಿ. ಅದಕ್ಕೆ ಏನಾಗುತ್ತೆ, ಅದು ಶಾಶ್ವತವಾದ ಆನಂದವನ್ನ ಕೊಡಲ್ಲ ಅಂತ ಯಾವಾಗ್ಲೂ ನಾನು ದುಃಖ ಪಡ್ತೀನಿ. ಯಾಕೆ? ಯಾವಾಗ್ಲೂ ಕಾಮ್ಯಕರ್ಮವನ್ನ ಮಾಡಿದಾಗ ಈ ರೀತಿಯಾಗಿ ನಮಗೆ ಅನುಭವ ಆಗಿ ಬಂಧನ ಅನ್ನೋದು ಆಗದು. ಯಾವಾಗ ಆತ್ಮಜ್ಞಾನ ಅನ್ನೋದು ಬರುತ್ತೋ ಅದು ನಾನು ಕರ್ತನೂ ಅಲ್ಲ, ಭೋಕ್ತನೂ ಅಲ್ಲ, ಜ್ಞಾತನೂ ಅಲ್ಲ. ಹಾಗಾಗ್ಬಿಟ್ಟು ನನಗೆ ಯಾವ ಕರ್ಮ ಬಂಧನನೂ ಇಲ್ಲ. ನಾನು ಅಸಂಗ, ನಾನು ಇದನ್ನೆಲ್ಲ ನೋಡುವ ಸಾಕ್ಷಿ. ಸಾಕ್ಷಿ ನಾನು, ಆತ್ಮ ನಾನು. ಹ ಈ ಮೂರಕ್ಕೂ ನಾನಲ್ಲ. ಅಲ್ಲ. ನಾನು ಬಿಡುಗಡೆ ಹೊಂದಿ ನಾನು ಆತ್ಮವಾಗಿ ಆತ್ಮ ಸಾಕ್ಷಿಯಾಗಿ ಇವನ್ನೆಲ್ಲ ನೋಡ್ತಾ ಇದ್ದೀನಿ ಅಂತಕ್ಕಂಥ ಜ್ಞಾನ ಪಡಿಬೇಕು ಅಲ್ಲ ಮೇಡಮ್? ಪಡಿಬೇಕು. ಇಲ್ಲ, ಪಡೆದಿದ್ದೀರಾ ಆಗ್ಲೇನೆ. ಹಾಗೆ ಆಗತ್ತೆ ಪಡೆದು. ಓಕೆ ಸರ್. ಮತ್ತೆ ಪಡೆಯೋದೇನಿಲ್ಲ. ಹಾ ತಿಳ್ಕೋಬೇಕು, ಅರಿವು. ಅಂದ್ರೆ ಈ ಅರಿವಿನ ಆತ್ಮಜ್ಞಾನವನ್ನ ಶ್ರವಣ ಮನನ ನಿಧಿಧ್ಯಾಸದಿಂದ ನಾವು ತಿಳ್ಕೊಳ್ಳೋದು. ಆದ್ರೆ ಇವಾಗ ಶ್ರವಣದಿಂದ ತಿಳ್ಕೊಂಡ್ ಆಗಿದೆ. ಈಗ ಮನನ ಮಾಡಿ 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 ಮನದಟ್ಟು ಮಾಡ್ಕೊಳ್ಬೇಕು. ಹೌದು. ಆಮೇಲೆ ನೀವು ಒಬ್ಬರೇ ಇದ್ದಾಗ ನೀವು ಹೌದು ಇವರು ಹೀಗೆ ಹೇಳಿದ್ರಲ್ಲ ಅಂತ ವಿಚಾರ ಮಾಡ್ಬಿಟ್ಟು ಹೌದು ನಾನು ಆತ್ಮ ಅಂತ ದೃಢಪಡಿಸ್ಕೊಳ್ಬೇಕು. ಆ ಒಂದು ಧೈರ್ಯ ಬರ್ಬೇಕು. ನಾನು ಆತ್ಮ ಅಂತ ಹೇಳೋಷ್ಟು ಮಟ್ಟಿಗೆ ಧೈರ್ಯ ಬರ್ಬೇಕು. ಅದ್ ಬರೋದಕ್ಕೂ ಒಂದಷ್ಟು ಕಾಲಕ್ರಮೇಣವೇ ಬರೋದು. ಒಂದೇ ದಿನಕ್ಕೆ ಕೇಳಿದ ತಕ್ಷಣ ಎಲ್ರಿಗೂ ಬರೋದಕ್ಕೆ ಸಾಧ್ಯ ಇಲ್ಲ. ಕೆಲವರು ಬರ್ಬೋದು, ಅವರ ಪಕ್ವತೆಗೆ ಅನುಸಾರವಾಗಿ ಬರುತ್ತೆ. ರಮಣ ಮಹರ್ಷಿಗಳು ಅಂತವ್ರಿಗೆಲ್ಲ ಅವ್ರಿಗೇನು ಗುರುಗಳೇ ಇಲ್ಲ. ಹಾಗೇನೆ ಅವ್ರಿಗೆ ನಾನ್ ಯಾರು ಅನ್ನೋದು ಗೊತ್ತಾಯ್ತು. ಹಾಗೆಲ್ಲ ತುಂಬಾ ಅಪರೂಪಕ್ಕೆ ಆಗುವಂಥದ್ದು. ನಾವೆಲ್ಲ ಸಾಮಾನ್ಯ ಜನ ಅಲ್ವಾ? ನಮ್ಗೆ ಹಂತವಾಗಿ ನಾವು ಹೋಗ್ಬೇಕು. ಲಕ್ಷ್ಮೀಜಿ, ನೀವು ಶೇರ್ ಮಾಡ್ಕೊಳ್ತೀರಾ ಈ ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವದಿಂದ ಬಿಡುಗಡೆ ಹೇಗ್ ಪಡೆಯೋದು ಅಂತ? ಇವಾಗ ಇಷ್ಟೊತ್ತು ಹೇಳಿದ್ದು ನೀವು ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಾ? ನಿಮ್ಮ ದೃಷ್ಟಿಕೋನದಲ್ಲಿ ಹೂನ್ರಿ. ಇಷ್ಟ ಮಟ್ಟ ಇಂದ್ರಮ್ಮ ಅವ್ರು ಹೇಳಿದ್ರಿ, ಈ ದೇಹ ಮನಸ್ಸು ಬುದ್ಧಿ ನಾನಲ್ಲ. ಯಾವಾಗ ನಾನು ಸಚ್ಚಿದಾನಂದಾತ್ಮ ನಾನ ಅಂತಂದ್ ಹೇಳಿ ಅರಿವು ಮಾಡ್ಕೊಂತೇನೆ, ಅವಾಗ ಈ ಕರ್ತೃತ್ವ, ಭೋಕ್ತೃತ್ವ, ಜ್ಞಾತತ್ವ ಅನ್ನೋದ್ ಹೋಗ್ಬಿಡ್ತೈತಿ ಅಮ್ಮ. ಸಚ್ಚಿದಾನಂದಾತ್ಮ ನಾನ ಅಂತಂದ್ ಹೇಳಿ ಯಾವಾಗ ನಮ್ಗ ಅರಿವಾಗ್ತೈತಿ ಅಲ್ರಿ, ಅವಾಗ ಇನ್ನೇನು ಈ ಎದ್ರಿಂದ ಏನು ನಮ್ಗ ಯಾವ ಬಂಧನನು ಅನ್ನೋದ ಇರಂಗಿಲ್ರಿ. ಒಂಥರ ಏನೋ ಈಗ ಒಂದ್ ಪಂಜರದೊಳಗೊಂದ್ ಒಂದ್ ಗಿಳಿನ ಹೊರಗಡೆ ಬಿಟ್ಟಂಗಮ್ಮ. ಈಗ ನಾವು ಈ ದೇಹ ಮನಸ್ಸು ಬುದ್ಧಿ ಅಂತ ಹೇಳಿದಾಗ ಒಂದ್ ಪಂಜರದೊಳಗ್ ಗಿಳಿಯಾಗಿರ್ತೇವ್ರಿ. ಅದನ್ನ ಒಂಥರ ಕೂಡ್ ಹಾಕೊಂಡಿರ್ತೇವ್ರಿ. ಯಾವಾಗ ನಮ್ಗ ಅರಿವು ಬರ್ತೈತಿ ನಾನ್ ಸಚ್ಚಿದಾನಂದಾತ್ಮ ನಾನ ಅಂತಂದ್ ಹೇಳಿದಾಗ, ನಾ ಮಾಡೋ ಕೆಲಸಗಳಾಗ್ಲಿ ಅಥವಾ ನಾನು ಎಲ್ಲಾನು ಕೃಷ್ಣನ್ಗ ಅರ್ಪಣೆ ಮಾಡಿ ಅಥವಾ ನಾನ್ ಒಂದು ಚೈತನ್ಯ ಆತ್ಮ ಅಂತಂದ್ ಹೇಳಿದಾಗ ನನ್ಗೊಂದ್ ಶಕ್ತಿ ಬರ್ತೈತಿ ಅಮ್ಮ. ಶಕ್ತಿ ಬಂದಾಗ ನಾ ಮಾಡೋ ಕೆಲ್ಸ ಎಲ್ಲಾ
ಆ ಆ ಬ್ಯಾರೆದ್ರ ಸಲುವಾಗಿ ಸೇವಾ ಮನೋಭಾವ ಅಥವಾ ಮತ್ತೊಬ್ರ ನನ್ ಸ್ವಂತದ ಸ್ವಾರ್ಥ ಇರಂಗೆ ಇಲ್ರಿ ಅವಾಗ. ಸ್ವಾರ್ಥ ಇಲ್ಲ ಅಂತ ನಂದಾದ್ಮೇಲೆ ಎಷ್ಟು ಒಂಥರ ಏನೋ ಅದ್ರದ್ದು ಅನುಭವ ಅದ್ರದ್ ಖುಷಿನ ಬ್ಯಾರೆ ಅಂತಂದ್ ಹೇಳಿ ಹಂಗ ಅನ್ಕೊಂತೇನಿ ಅಮ್ಮ ನಾನು. ಈ ದೇಹ ಮನಸ್ಸು ಬುದ್ಧಿ ನಾನಲ್ಲ, ಪ್ರಭು ಗುರುಜಿ ಹೇಳ್ತಾರಲ್ರಿ ಆತರ ದೇಹ ಮನಸ್ಸು ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ನಾನ ಅಂತಂದ್ ಹೇಳಿ ಯಾವಾಗ್ ನಾನು ಪೂರ್ಣ ನನ್ನೊಳಗ್ ನಾನು ಅರಿವು ಮಾಡ್ಕೊಂತೇನೆ, ಅವಾಗ ಕರ್ತೃತ್ವ ಭೋಕ್ತೃತ್ವ ಜ್ಞಾತೃತ್ವ ಅನ್ನೋದು ಬಿಟ್ಟು ಹೋಗಿ ನಮ್ಗೊಂದ್ ಒಳ್ಳೇದೊಂದ್ ಅರಿವು ಸಿಕ್ತೇತ್ರಿ. ಅದ್ರಿಂದ ನಾವ್ ಮುಂದ್ ಬರಾಕ್ ಸಾಧ್ಯ ಐತಿ ಅಂತಂದ್ ಹೇಳಿ ನನಗ್ ಹಂಗ ಅನಸ್ತಮ್ಮ. ಅಂತಂದ್ರೆ ಸಾರಿ, ಮುಂದೆ ಬರ್ತೀವಿ ಅಂತಂದ್ರೆ ಏನು ಕೀರ್ತಿ ಗಳಿಸೋದ ಅಥವಾ ಇವಾಗ ಈಗ ನೋಡ್ರಿ ನಾವು ಈಗ ಶಂಕರಾಚಾರ್ಯರಾಗಿರ್ಬೋದು, ರಮಣ ಮಹರ್ಷಿ ಆಗಿರ್ಬೋದು, ಇವ್ರನೆಲ್ಲಾ ಬರೇ ನಾವು ಕೇಳಿದ್ರನ ಎಷ್ಟ್ ಖುಷಿ ಆಕತ್ರಿ. ಅವ್ರ ನಾವಾದಾಗ ಈಗ ನೀವ ಹೇಳ್ತಿರಲ್ರಿ ಸಕ್ರಿನ ತಿಂದು ಖುಷಿ ಪಡೋದಕ್ಕಿಂತ ಸಕ್ರಿನ ನಾವಾದಾಗ ಹೆಂಗ ನಮ್ದು ಎಕ್ಸ್ಪೀರಿಯನ್ಸ್ ಇರ್ತತೆ ಆ ತರ ಅಂತಂದ್ ಹೇಳಿ ಹಂಗ ಅನ್ಕೊಂಡಮ್ಮ. ನಾವ ಶಂಕರಾಚಾರ್ಯರು ಅಥವಾ ನಾವ ರಮಣ ಮಹರ್ಷಿ ಅಷ್ಟು ನಾವು ನಮ್ಮೊಳಗ್ ನಾವ್ ಜ್ಞಾನ ತಗೊಂಡ್ವಿ ಅಂತಂದ್ ಹೇಳಿದ್ರ ನಮ್ಗ ಅದ್ರದಂತ ಖುಷಿ ಇನ್ನೇನು ಇಲ್ಲಮ್ಮ. ಅವಾಗ ನಾನು ಅನ್ನೋದು ಇರಂಗೆ ಇಲ್ರಿ, ಎಲ್ಲಾ ಬಿಟ್ಟು ಹೋಗ್ತೈತಿ ಅಂತಂದ್ ಹೇಳಿ ನನಗ್ ಹಂಗ ಅನಸ್ತವಮ್ಮ. ಇವಾಗ ಜ್ಞಾನ ಏನು ಎಲ್ಲ ಬಂದಾಗಿದೆ. ಶಂಕರಾಚಾರ್ಯರು ಅವರ ಒಂದು ಬುದ್ಧಿಮತ್ತೆಯಿಂದ ಅವರು ಅನೇಕ ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಆ ಜ್ಞಾನ ಬೇರೆ, ಅಂದ್ರೆ ಆತ್ಮಜ್ಞಾನ ನಾನ್ ಯಾರು ಅನ್ನೋದು ತಿಳ್ಕೊಂಡಿದ್ದೀರಲ್ವಾ. ಹೌದ್ರಿ, ಸಾಧಾರಣ ಒಬ್ಬ ಗೃಹಿಣಿಗೂ ಸಹ ಅದು ಸಾಧ್ಯ. ಹೌದ್ರಿ, ಶಂಕರಾಚಾರ್ಯರೇ ಆಗ್ಬೇಕು ಅನ್ನೋದು ಏನಿಲ್ಲ, ರಮಣರೇ ಆಗ್ಬೇಕು ಅನ್ನೋದೇನಿಲ್ಲ. ನಾವು ಕೌಶಿಕನ ಒಂದು ಇದ್ರಲ್ಲಿ ಕಥೆಯಲ್ಲಿ ಕೇಳ್ತೀವಿ ಅಲ್ವಾ, ಆ ಗೃಹಿಣಿ ಆಗಿದ್ದಳು, ಅವಳು ಆತ್ಮಜ್ಞಾನವನ್ನ ಹೇಗೆ ಸಂಪಾದನೆ ಮಾಡಿದ್ಲು, ಅವಳು ಹೇಗೆ ಶುದ್ಧತೆಯಿಂದ ಅವಳು ನಿಷ್ಠೆಯಿಂದ ಇದ್ದು ಸಾಮಾನ್ಯ ಜನರು ಗಳಿಸ್ಬೋದು. ಅವರು ಬೇರೆ ಲೋಕ ಸೇವೆಗೋಸ್ಕರ ಅವರು ಹೆಚ್ಚಿನ ಜ್ಞಾನವನ್ನ ಗಳಿಸಿ ಈ ಕೃತಿಗಳನ್ನೆಲ್ಲ ಬರೆದಿಟ್ಟಿದ್ದಾರೆ. ಅದನ್ನ ನೋಡ್ಕೊಂಡು ನಾವು ಕಲ್ತ್ಕೊಳ್ಬಹುದು. ಅವರು ಹೆಚ್ಚಿನ ಒಂದು ಸಾಧನೆಯನ್ನ, ಅದು ಸಾಧನೆ. ಈ ಆತ್ಮಜ್ಞಾನ ಅನ್ನೋದು ಏನಲ್ಲ, ಸಾಧನೆ ಅಲ್ಲ, ಇದು ಬರೀ ಶೋಧನೆ, ನನ್ನಲ್ಲಿರೋದನ್ನೇ ನಾನು ತಿಳ್ಕೊಳ್ಳುವಂತಹದ್ದು. ನಾನ್ ಬೇರೆ, ಇದು ಕರ್ತೃತ್ವ ಭೋಕ್ತೃತ್ವ ಜ್ಞಾತೃತ್ವ ಇವೆಲ್ಲನೂ ನನ್ನ ದೇಹ ಮನಸ್ಸು ಬುದ್ಧಿಗಳಿಗೆ ಸಂಬಂಧಪಟ್ಟಿದ್ದು ಅಂತ ಯಾವಾಗ ಅವಾಗ ಆಗ್ಲೇನೆ ಬಿಡುಗಡೆ. ಅವಾಗ ಯಾವ ಪಾಪವನ್ನು ನನಗಲ್ಲ, ಯಾವ ಪುಣ್ಯನೂ ನನಗೆ ಅಂಟಿದ್ದಲ್ಲ. ನೀವು ಹೇಳಿದ್ರಿ ನಾನು ಸೇವಾ ಮನೋಭಾವದ ಇಂದ ನಾನು ಕೆಲಸ ಮಾಡಿದ್ರೆ ಅವಾಗ ನನ್ಗೆ ಯಾವ್ದು ಇದು ಅಂಟ್ಕೊಳಲ್ವಾ ಅಂತ. ಆ ಪಾಯಿಂಟ್ ತುಂಬಾ ಚೆನ್ನಾಗಿರುವಂತಹದ್ದು. ಅಂದ್ರೆ ಆವಾಗ ಈ ಒಂದು ಭೋಕ್ತೃತ್ವವೂ ಸಹ ಇಲ್ಲ. ಯಾವಾಗ ಭೋಕ್ತೃತ್ವ ಹೋಯ್ತೋ ಆವಾಗ ಮತ್ತೆ ವಾಸನಾ ಬೀಜಗಳು ಬರಲ್ಲ, ನಮ್ಮನ್ನ ಸೆಳ್ಕೊಂಡು ಬಂಧನಕ್ಕೆ ಒಳಪಡಿಸಲ್ಲ. ಅದೇ ಬಿಡುಗಡೆ. ಧನ್ಯವಾದಗಳು. ವಿಜಯಲಕ್ಷ್ಮಿ ಅವರು ಶೇರ್ ಮಾಡ್ಕೊಳ್ತೀರಾ? ಅಮ್ಮ ಇಷ್ಟೊತ್ತೆಲ್ಲ ನೀವೆಲ್ಲ ಹೇಳ್ದೆ ಎಷ್ಟ್ ಚೆನ್ನಾಗೈತಮ್ಮ. ಅದ್ರಲ್ಲೇ ತಿಳ್ಕೊಂಡ್ ನಾನ್ ಹೇಳೋಂಥದ್ದು ಏನೂ ಇಲ್ಲಮ್ಮ, ನಿಮ್ದ ಹೇಳ್ದಿನೆಲ್ಲ ತಿಳ್ಕೊತಾ ಇದ್ದೀನಿ. ಈಗ ಇಲ್ಲಿ ಕರ್ತೃತ್ವ ಭೋಕ್ತೃತ್ವ ಮತ್ತು ಜ್ಞಾತೃತ್ವ ಅಂದ್ರ ಇವೆಲ್ಲ ನಾನು ದೇಹ ಅಂತ ಕಲ್ಪನೆ ಒಳಗೆ ಹೋದಾಗ ಅಲ್ಲೇ ಕಷ್ಟ ಸುಖಕ್ಕ ಬಂಧನಕ್ಕ ನಾವು ಒಳಗಾಗ್ತೇವಿ. ಈ ಕರ್ತೃತ್ವ ಅಂದ್ರ ನಾವು ಈಗ ಈ ಕರ್ಮಗಳ ಒಂದು ಸಂಬಂಧದಲ್ಲಿ ಸಿಕ್ಕಾಕೊಂಡಾಗ ಅದ್ರದ ಫಲ ನಾವು ಅಲ್ಲಿ ಅಪೇಕ್ಷೆ ಮಾಡ್ತೇವೆ. ಅದೇ ಒಂದು ನಾನು ಈಗ ದೇಹ ನಾನಲ್ಲ ಅಂತ ಬಿಡುಗಡೆ ಹೊಂದ್ಕೊಂಡು ನಾನು ಆ ತಪ್ಪು ಕಲ್ಪನೆಯಿಂದ ಹೊರಗೆ ಬಂದು ಕೆಲಸ ಮಾಡಿದ್ರೆ ಅಲ್ಲಿ ನನಗೊಂದು ಅರಿವು ಉಂಟಾಗ್ತೈತಿ. ಆ ಅರಿವು ಉಂಟಾದಾಗ ಅದು ನಾನು ಈಗ ಲಕ್ಷ್ಮಿ ಹೇಳಿದಾಗ ಒಂದೊಂದು ಸೇವೆಯಿಂದ ಅದು ಮಾಡಿದಾಗ ಅಲ್ಲಿ ನನಗೆ ಏನು ಅನ್ಸೋದಿಲ್ಲ, ಖುಷಿ ಅನಿಸ್ಬೋದು ಒಂದು ಕರ್ಮ ಕೆಲಸ ಮಾಡಿದಾಗ. ಅದೇ ರೀತಿ ಭೋಕ್ತ ಅಂದ್ರಮ್ಮ ಮನಸ್ಸು.
ಈ ಮನಸ್ಸಿನಲ್ಲಿ ಈಗ ಮನಸ್ಸು ನಾನಲ್ಲ ಅಂದಾಗ ಏನಾಗ್ತೈತಿ, ಅಲ್ಲಿ ಸುಖ ದುಃಖಗಳು ನನಗ್ ಸಂಬಂಧ ಇರಂಗಿಲ್ಲ. ಅಲ್ಲಿ ನನಗೆ ಸದಾ ಕಾಲ ಆನಂದವಾಗಿರ್ತೀನಿ. ಆತ್ಮ ನಾನು ಅಂತ ಗೊತ್ತಾಯ್ತು ಅಂದ್ರೆ ಅಲ್ಲಿ ನಂಗ ಪೂರ್ಣ ಒಂದು ಆತ್ಮಜ್ಞಾನದ ಒಂದು ಸ್ವರೂಪ ಅಂತ ತಿಳುವಳಿಕೆ ಬರ್ತೈತೆ ಅಮ್ಮ. ಆಮೇಲೆ ನೆಕ್ಸ್ಟ್ ಜ್ಞಾತ್ರ ಅಂದ್ರೆ ಬುದ್ಧಿಗೆ ಹೋಲಿಸ್ಬೋದು. ಈ ಬುದ್ಧಿಯನ್ನು ನಾವು ಇನ್ನೂ ತಿಳ್ಕೋಬೇಕು, ನಾವ್ ಇದನ್ನ ಸರಿಯಾಗಿ ಹೇಳ್ಕೋಬೇಕು, ಈ ಜ್ಞಾನ ಇನ್ನೂ ಜಾಸ್ತಿ ಕಲಿಬೇಕು ಅನ್ನೋ ಒಂದು ದಾಹನೂ ಇರ್ಬೋದು. ಅಥವಾ ಬೇರೆ ಇನ್ನೂ ಏನಾದ್ರು ತಿಳ್ಕೊಳ್ಳುವಂತ ದಾಹ ಇರ್ಬೋದಮ್ಮ. ಇವೆಲ್ಲ ಈಗ ನಾವೊಂದು ಈ ಬಂಧನದಿಂದ ಮುಕ್ತರಾಗಿ ನೋಡಿದಾಗ ನಾನು ಈ ಶರೀರ ಅಲ್ಲ, ಬುದ್ಧಿ ಅಲ್ಲ, ಮನಸ್ಸಲ್ಲ, ನಾನು ಸಚ್ಚಿದಾನಂದ ಸ್ವರೂಪಿ ಆತ್ಮ, ಶಿವ ನಾನೇ, ಶಿವೋಹಂ ಆತ್ಮ ಸ್ವರೂಪಿ ಶಿವ ನಾನು ಅಂತ ಅಂದಾಗ ಒಂದು ಪರಿಪೂರ್ಣವಾದಂತ ಒಂದು ನಮ್ಮಲ್ಲಿ ಜ್ಞಾನ ಅರಿವು ಉಂಟಾಗ್ತೈತಿ ಅಂತ ನಾನು ಹೇಳ್ತೇನೆ. ನೀವು ಇಷ್ಟು ಹೇಳಿದ್ರ ಮೇಲೆ ಇಷ್ಟು ತಿಳ್ಕೊಂಡು ಹೇಳ್ತಾ ಇದ್ದೇನ್ರಿ. ಸರಿದರಿ? ಅದೇ ಸರ್ ಇದಾರೆ, ಸರ್ದು ಕೇಳೋಣ. ಮತ್ತೆ ಮೇಡಮ್ ಇನ್ನೊಂದು ಸ್ವಲ್ಪ ಸರಳವಾಗಿ ಹೇಳ್ಬೇಕು ಅಂತ ತಿಳ್ಕೊಂಡಿದ್ದಂದ್ರೆ, ನಾನು ಈ ಅಜ್ಞಾನಿ ತಾನು ಖರ್ಚಂತ ಆ ಭಾವನೆಯಿಂದ ಅವನು ವ್ಯವಹರಿಸ್ತಾನೆ. ಯಾರು ಅಜ್ಞಾನಿ ಅವನು. ಆದ್ರಿಂದ ಅವನ ಮನಸ್ಸಿಗೆ ಏನಾಗ್ತದೆ, ಆ ಕರ್ಮಗಳ ಫಲ, ಸುಖ ಮತ್ತು ದುಃಖಗಳನ್ನ ಅನುಭವಿಸ್ತಾನೆ. ಅವನು ಭೋಕ್ತೃ ಆಗ್ತಾನೆ. ಆದ್ರೆ ಆತ್ಮಜ್ಞಾನಿ ತಾನು ಕರ್ತನೂ ಅಲ್ಲ, ಭೋಕ್ತೃನೂ ಅಲ್ಲ ಎಂದು ತಿಳ್ಕೊಂಡ್ಬಿಟ್ಟು ಆ ಕರ್ಮ ಬಂಧನಗಳಿಂದ ಮುಕ್ತನಾಗ್ತಾನೆ. ಅವನೇ ಸಾಕ್ಷಿ, ಅವನೇ ಆತ್ಮ, ಅವನೇ ನಿರಾಕಾರ ಬ್ರಹ್ಮ. ಅದು ಯಾವ್ದಕ್ಕೂ ಅವನು ಅಂಟ್ಕೊಂಡಿರಲ್ಲ, ಅವನು ಅಸಂಗನಾಗಿರ್ತಾನೆ. ಹೌದು ಹೌದು. ಅವನು ಪರಮಾನಂದ. ನಾನು ಕರ್ತೃ ಅಂತ ಅಂದ್ಬಿಟ್ಟು ಯಾವಾಗ ಕ್ಲೈಮ್ ಮಾಡ್ತಾನೆ ಅವನು, ಈ ರಾಗ ದ್ವೇಷಗಳು ಇರುತ್ತಲ್ಲ, ಆವಾಗ ಅವು ಕರ್ಮವನ್ನ ಮಾಡೋದಕ್ಕೆ ಪ್ರೇರೇಪಣೆಯನ್ನ ಮಾಡುವಂತಹದ್ದು. ಆ ರಾಗ ದ್ವೇಷಗಳು ಹೇಗ್ ಬರುತ್ತೆ, ಹಿಂದಿನ ವಾಸನೆಗಳಿಂದ ಬರುತ್ತೆ. ಅದು ಏನು, ನಾನೇ ಕರ್ತ ಅಂತ, ನಾನೇ ಭೋಕ್ತ ಅಂತ ಯಾತಕ್ ಅನ್ಕೊಳ್ಳೋದು? ಅಜ್ಞಾನದಿಂದ. ಹೌದು. ಹೀಗೆ ಒಂದಕ್ಕೊಂದು ಇವ್ ಯಾವ ನನಗೆ ಸಂಬಂಧಪಟ್ಟಿದ್ದಲ್ಲ. ನಾನು ಸಚ್ಚಿದಾನಂದ ಸ್ವರೂಪಿ ಆತ್ಮ ಅಂತ ತಿಳ್ಕೊಳ್ಳೋದೆ ಜ್ಞಾನ, ಅದೇ ನಾನು. ಇದ್ಯಾವುದೋ ನನಗೆ ಸಂಬಂಧಪಟ್ಟಿದ್ದಲ್ಲ. ಸರ್ನ ಈ ವಿವರಣೆಯನ್ನ ಪೂರ್ತಿಯಾಗಿ ಕೇಳೋಣ. ಸ್ವಲ್ಪ ಟೈಮ್ ಇದೆ ಸರ್, ನೀವು ಸ್ವಲ್ಪ ಹೇಳ್ತೀರಾ ಸರ್? ಹರಿ ಓಂ ಅಮ್ಮ. ಮೊದಲಿಗೆ ಏನಾದ್ರು ಪ್ರಶ್ನೆ ಇದೆಯಾ? ಏನಾದ್ರು ಕೇಳ್ಬೇಕು ಅಂತ ಅನಿಸ್ತಾ ಇದೆಯಾ? ಪ್ರಶ್ನೆ ಏನು ಇಲ್ಲ, ಏನಾದ್ರು ಕೇಳ್ತಾರೇನೋ ನೋಡೋಣ. ಈ ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವಗಳ ಬಗ್ಗೆ ಇನ್ನೊಂದ್ ಸ್ವಲ್ಪ ಹೇಳಿದ್ರೆ, ಮತ್ತೆ ಈ ಅಪರೋಕ್ಷ ಅನುಭೂತಿ ಅದ್ರ ಬಗ್ಗೆನೂ ಇನ್ನು ಸ್ವಲ್ಪ ನೀವು ಹೇಳಿದ್ರೆ ಇನ್ನೂ ಸ್ವಲ್ಪ ಕ್ಲಾರಿಟಿ ಬರುತ್ತೆ ಅಂತ ಅನ್ಸುತ್ತೆ. ಆಗ್ಲಿ ಅಮ್ಮ, ಖಂಡಿತ. ಅಲ್ಲ, ಅದಕ್ಕೆ ಮುಂಚೆನೆ ಯಾರಲ್ಲಿ ಏನಾದರೂ ಪ್ರಶ್ನೆ ಅಂತ ಬರ್ತಾ ಇದೆಯಾ ಮನಸ್ಸಿನಲ್ಲಿ? ಏನಾದರೂ ಕೇಳಬೇಕು ಅಂತ ಅನಿಸ್ತಾ ಇದೆಯಾ? ಆಗ್ಲಿ. ಓಕೆ, ಏನು ಪ್ರಶ್ನೆ ಇಲ್ಲ ಅಂತಂದ್ರೆ, ಏನು ಪ್ರಶ್ನೆ ಇಲ್ಲ ಅಂದ್ರೆ ನಾನಿವಾಗ ಒಂದು ಸ್ಲೈಡ್ ತೋರಿಸ್ತೀನಿ ಅಮ್ಮ. ಅದ್ರ ಮೂಲಕ ನಾವು ಮಾತಾಡಲಿಕ್ಕೆ ಸುಲಭ ಆಗುತ್ತೆ. ಅಮ್ಮ, ನಾನು ಶೇರ್ ಮಾಡ್ತೇನೆ, ನಾನು ಹೋಸ್ಟ್ ತರ ಆಗ್ತೇನೆ. ಈಗ ಒಂದು ಸುಲಭವಾಗಿರೋ ಪ್ರಶ್ನೆ ಹಾಕೊಳ್ಳೋಣ. ನಿಮ್ದು ಜೀವನ ಅಂತ ಇದೆಯಲ್ಲ, ಅದನ್ನ ಇವಾಗ ಒಂದು ರಥಕ್ಕೆ ಹೋಲಿಸಿದ್ರೆ ನಾವೆಲ್ಲ ಮಾತಾಡ್ತೀವಿ, ನನ್ನ ಜೀವನ ಯಾತ್ರೆ ನಡೀತಾ ಇದೆ, ನನ್ನ ಜೀವನ ಚಕ್ರ ತಿರುಗ್ತಾ ಇದೆ ಅಂತ. ನಿಮ್ಮ ಪ್ರಕಾರ ನಿಮ್ಮ ಜೀವನ ಚಕ್ರ ಹ್ಯಾಕ್ ತಿರುಗ್ತಾ ಇದೆ? ಅದು ತಿರುಗ್ಲಿಕ್ಕೆ ಕಾರಣ ಏನು? ಯಾವುದ್ರ ಮೂಲಕ ತಿರುಗ್ತಾ ಇದೆ? ನಿಮ್ಮ ಜೀವನ ಯಾವುದ್ರ ಮೂಲಕ ತಿರುಗ್ತಾ ಇದೆ?
ನಿಮ್ಮ ಪ್ರಾಣ ಯಾವುದ್ರ ಮೂಲಕ ನಡೀತಾ ಇದೆ? ಏನನ್ಸುತ್ತೆ ಇಂದಿರಾ ಅಮ್ಮಗೆ? ಕಾಲ ಕಾಲ, ಕಾಲಚಕ್ರ. ಕಾಲಚಕ್ರ ಅಂತ ನಿಮ್ಗನ್ಸುತ್ತೆ. ವಿಜಯಲಕ್ಷ್ಮಿ ಅಮ್ಮಗೆ? ಇದೀರಾ ವಿಜಯಲಕ್ಷ್ಮಿ ಅಮ್ಮ? ಸರ್ ಬಂದೆ. ವಾಟ್ ಈಸ್ ಹಾ. ಮೈಂಡ್? ಹಾ ಸರ್, ಅದೇ ಕರೆಕ್ಟ್. ಚಕ್ರ, ಕಾಲಚಕ್ರ, ವೀಲ್ ಚಕ್ರ, ಕಾಲನೇ ಜೀವನ ಚಕ್ರ, ಜೀವನ ಚಕ್ರ. ಓಕೆ. ಇಲ್ಲಿ ಕ್ವಶನ್ ಇದೆಯಲ್ಲ ಸರ್, ವಾಟ್ ಈಸ್ ಮೂವಿಂಗ್ ಯುವರ್ ವೀಲ್ ಆಫ್ ಲೈಫ್ ಅಂತ. ಸೊ ನಿಮ್ಮ ಪ್ರಕಾರ ಕಾಲ ಜೀವನ ಕಾಲಚಕ್ರ ಅನ್ಬೋದು, ಅಲ್ಲ, ಜೀವನ ನಿಮ್ಮ ಚಕ್ರ. ನನ್ನ ಪ್ರಶ್ನೆ ಏನಂದ್ರೆ, ನಿಮ್ಮ ಜೀವನ ಅಂತ ಇದೆಯಲ್ಲ, ನಿಮ್ಮ ಜೀವನ ಅಂತಂದ್ರೆ, ಈಗ ನಿಮ್ಮ ಜೀವನ ಅಂತಂದಾಗ ನಿಮ್ಮ ಜೀವನದ ಬಗ್ಗೆ ಹೇಳಿ ಅಂತಂದ್ರೆ ನಿಮ್ಮ ಮನಸ್ಸಿಗೆ ಏನೇನು ಬರುತ್ತೆ ವಿಜಯಲಕ್ಷ್ಮಿ ಅಮ್ಮ? ನಮ್ಮ ಜೀವನದಲ್ಲಿ ಕಾಲಕ್ಕೆ ತಕ್ಕ ಹಾಗೆ ಏನೇನ್ ಘಟನೆಗಳು ಆಗ್ತವೆ ಅಥವಾ ಅಲ್ಲಿ ಸುಖ ಸಂತೋಷ ಏನೇನ್ ಬರುತ್ತೆ ಅವೆಲ್ಲ ನೆನಪಾಗ್ತಾ ಹೋಗ್ತಾವು. ಈಗ ಅದೆಲ್ಲ ನಾವು ಸ್ವಲ್ಪ ಈ ಜ್ಞಾನದ ಮೂಲಕ ಮರಿತಾ ಇದ್ದೇವೆ. ಅಲ್ಲ, ಇರ್ಲಿ ಅದೆಲ್ಲ ಇರ್ಲಿ. ಹಾ. ಈಗ ಸದ್ಯಕ್ಕೆ ನನ್ನ ಪ್ರಶ್ನೆ ಏನಂದ್ರೆ, ಹಾ ನಿಮ್ಗೆ ನಾನು ನಿಮ್ಮ ಜೀವನದ ಬಗ್ಗೆ ಹೇಳಿ ಅಂದ್ರೆ ನೀವು ಏನ್ ಬಗ್ಗೆ ಹೇಳ್ತೀರಾ? ನಾನು ಎಲ್ಲಿ ಹುಟ್ಟಿದೆ, ಏನ್ ಮಾಡಿದೆ, ಅದೇನಾಯ್ತು, ಇದೇನಾಯ್ತು, ಯಾರು ಬಂದ್ರು, ಏನು ಹೋದ್ರು, ಯಾರೇನು ಹೇಳಿದ್ರು, ನಾನೇನು ಹೇಳಿದೆ, ಇದೇ ತಾನೇ Yes. ನೀವು ನಿಮ್ಮ ಜೀವನದ ಬಗ್ಗೆ ಹೇಳಿ ಅಂತಂದ್ರೆ ಹೇಳೋದು? ಹೌದು ಸರ್. ಓಕೆ. ಒಂದ್ ರೀತಿ ಇದು ಜೀವನದ ಯಾತ್ರೆ ನಡೀತಾ ಇದೆ, ಹೌದಾ? ಸರಿ ಸರ್. ಈ ಜೀವನದ ಯಾತ್ರೆ ನಡಿಬೇಕು ಅಂತಂದ್ರೆ ಯಾವುದ್ರ ಮೂಲಕ ನಡೀತಾ ಇದೆ? ಯಾವ ಶಕ್ತಿಗಳ ಮೂಲಕ? ಇವಾಗ ಒಂದು ಕಾರ್ ಅನ್ನೋದು ಮುಂದಕ್ಕೆ ಹೋಗ್ಬೇಕು ಅಂತಂದ್ರೆ ಕಾರ್ ಹೋಗ್ಲಿಕ್ಕೆ ಒಂದು ಇಂಧನ ಬೇಕಲ್ವಾ? ಪೆಟ್ರೋಲ್, ಪೆಟ್ರೋಲು, ಡೀಸೆಲ್ಲು ಅಥವಾ ಡೀಸೆಲ್, ಎಲೆಕ್ಟ್ರಿಸಿಟಿ, ಡ್ರೈವರ್ ಬೇಕು, ಡ್ರೈವರು ಬೇಕು, ಇಂಧನನೂ ಬೇಕು ಅಲ್ವಾ? ಅದೇ ಇಂಧನನು ತರ ಬೇಕು. ನಿಮ್ ಜೀವನ ನಡಿಲಿಕ್ಕೆ ಏನ್ ಇಂಧನ ಕಾರಣ? ಲಕ್ಷ್ಮಿ ಅಮ್ಮಗೆ ಏನ್ ಅನ್ಸುತ್ತೆ? ದೇಹ ಅದ್ರೊಳಗಿರೋ ಉಸಿರ್ರಿ. ದೇಹ ಅದ್ರೊಳಗಿರೋ ಉಸಿರು. ಓಕೆ. ಹ್ಮ್. ಈಗ ದೇಹ ಇದೆ, ಉಸಿರಿದೆ, ಅದು ತಾನೇ ಹ್ಮ್. ತಾನಾಗಿ ನಿಮ್ಮ ಜೀವನದ ಕಥೆನ ನಡೆಸ್ಬಿಡುತ್ತಾ? ಇಲ್ಲ ಒಳಗಡೆ ಒಂದೇನೋ ಶಕ್ತಿ ಐತಲ್ರಿ, ಅದರಿ ನಮಗ್ ಅರಿವಾಗದೆ ಇರೋದ್ ಒಂದೇನೋ ಶಕ್ತಿ ಐತಲ್ರಿ, ಹ್ಮ್. ಅದರಿ. ನೀವ್ ಎಷ್ಟೋ ಸತಿ ನಮಗ್ ಎಕ್ಸಾಂಪಲ್ ಕೊಡ್ತೀರಿ, ಈಗ ನಿಮ್ ಬೆರಳ್ ಕಟ್ಟಾತು ಅಂತಂದ್ ಹೇಳಿ ನಿಮ್ಗ ನೀವೇ ಹೋಗ್ಬಿಟ್ರ ಅಂತಂದ್ ಹೇಳಿ ಕೇಳ್ತಿರಲ್ರಿ. ಇಲ್ಲ, ನಮ್ ಬೆರಳ್ ಕಟ್ಟಾರ್ ನಾನ್ ಹೋದಂಗ್ ಇರಂಗಿಲ್ರಿ, ನನ್ನೊಳಗ್ ಕರೆಕ್ಟ್, ಏನೋ ಒಂದ್ ಅದೆಲ್ಲ ಶಕ್ತಿ. ಕರೆಕ್ಟ್. ಈಗ ಅರಿವಾಗದೇ ಇರೋ ಶಕ್ತಿ ಅಂದ್ರೆ ಅದ್ರ ಬಗ್ಗೆ ಮಾತಾಡ್ಲಿಕ್ಕೂ ಆಗಲ್ಲ. ಅದನ್ನ ಸದ್ಯಕ್ಕೆ ಹ್ಞೂನ್ರಿ, ಪಕ್ಕಕ್ಕೆ ಹೌದು. ಇಟ್ಕೊಳ್ಳೋಣ. ಹ್ಞೂನ್ರಿ. ಈಗ ಸದ್ಯಕ್ಕೆ ಬಹಳ ಸುಲಭ ಆಗಿರೋ ಕತೆ. ನಿಮ್ ಜೀವನ ನಡೀತಾ ಇದೆ ಅಲ್ವಾ? ನಿಮ್ ಜೀವನ ನಡಿಬೇಕು ಅಂತಂದಾಗ ಯಾವ ಇಂಧನದ ಮೂಲಕ ನಿಮ್ ಜೀವನ ಕತೆ ನಡೀತಾ ಇದೆ? ನೀವೇನೋ ಹೇಳ್ತೀರಲ್ವಾ, ನಾನು ಅಲ್ಲಿ ಹುಟ್ಟಿದೆ, ಅದ್ ಮಾಡ್ದೆ, ಇದ್ ಮಾಡ್ದೆ, ಇವ್ರು ನನ್ನ ತಮ್ಮ, ಇವ್ರು ನನ್ನ ತಂಗಿ, ನಾನು ಅಲ್ಲಿ ಈ ತರ ಘಟನೆ ಆಯ್ತು, ಇಲ್ಲಿ ಈ ತರ ಘಟನೆ ಆಯ್ತು, ಇದೆಲ್ಲ ಏನೋ ಒಂದು ನಡೀತಾ ಇದೆ ಅಲ್ಲ, ಏನೋ ಉರುಳ್ತಾ ಇದೆ ಅಲ್ವಾ? ಅನುಭವ. ಈ ಎಲ್ಲ ಅನುಭವಗಳಾಗ್ತಾ ಇದೆ, ಬರ್ತಾ ಇದೆ ಅಲ್ವಾ? ಇದೆಲ್ಲ ಯಾವುದ್ರ ಮೂಲಕ ಹ್ಞೂನ್ರಿ. ನಡೀತಾ ಇದೆ? ಏನು ಇಂಧನ? ಇದನ್ನೆಲ್ಲ ನಡಿಲಿಕ್ಕೆ ಕಾರಣ ಏನು? ಯಾವ ಕಾರಣದಿಂದ ನಡೀತಾ ಇದೆ? ಜ್ಞಾನ ಅನ್ರಿ. ಓಕೆ. ಇನ್ನೇನಾದ್ರೂ ಉತ್ತರ ಬರ್ತಾ ಇದೆಯಾ ಮನ್ಸಿಗೆ ಯಾರಿಗಾದ್ರೂ? ಏನೋ ನಿಮ್ ಜೀವನದ ಕತೆ ಅಂತ ಎಲ್ರೂ ಹೇಳ್ತೀರಾ, ಅದೆಲ್ಲ ನಡೀತಾ ಇದೆ, ಯಾವುದ್ರ ಮೂಲಕ ನಡೀತಾ ಇದೆ? ಏನ್ ಇಂಧನ ಇದಕ್ಕೆಲ್ಲ ನಡಿಲಿಕ್ಕೆ? ಏನ್ ಕಾರಣ? ಏನಿದೆ ಇದೆಲ್ಲ ನಡಿಬೇಕಾದಾಗ? ಬೇರೆ ಏನಾದ್ರು ಉತ್ತರ ಹೊಳಿತಾ ಇದೆಯಾ ಯಾರಿಗಾದ್ರೂ? ಇಂಧನ ಅಂದ್ರೆ ಆಹಾರ. ಆಹಾರ ಆಹಾರ ಸರಿ. ಆಹಾರದಿಂದ ನಿಮ್ ಜೀವನದ ಕತೆ ಆಗಲ್ಲ. ಆಹಾರ ಏನು? ನೀವು ತಗೋತಿರೋ ಗಾಳಿನೂ ಅಲ್ಲ, ಆಹಾರನೇ, ನಿಮ್ ಜೀವನ. ಒಂದರಿಂದ ಜೀವನ ನಡೆಯೋದಿಲ್ಲ, ಎಲ್ಲಾ ಅಲ್ಲ, ಅದು ಇದನ್ನು correct. ಬೇಕಾಗ್ತದೆ. ಅದೆಲ್ಲ ಕರೆಕ್ಟ್, ಆಹಾರ. ಅದು ನಿಜನೇ. ಪ್ರಾಣಗಳು. ನಿಮ್ ದೇಹ ನಡಿಲಿಕ್ಕೆ ಅದೆಲ್ಲ ಬೇಕು, ಅದೆಲ್ಲ ಕರೆಕ್ಟ್. ಹ್ಮ್. ಆದ್ರೆ ಈಗ ನಿಮ್ ಜೀವನದ ಕತೆ ಅನ್ನೋದೇನೋ ನಡೀತಾ ಇದೆಯಲ್ಲ, ನಾನು ಅದ್ ಮಾಡ್ದೆ, ಇದ್ ಮಾಡ್ದೆ, ಆಮೇಲೆ ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು ಅಂತ ಏನೋ ಒಂದು ಕತೆ ನಡೀತಾ ಇದೆಯಲ್ಲ, ಏನೋ ಉರುಳ್ತಾ ಇದೆಯಲ್ಲ. ನನ್ಗೆ ಅದಾಗಿರ್ಲಿಲ್ಲ, ಇವಾಗ ಇದಾಯ್ತು ಅಂತ ಏನೋ ಹೇಳ್ತಿರಲ್ಲ. ನನ್ಗೆ ಮನೆ ಇರ್ಲಿಲ್ಲ, ಮನೆ ಆಯ್ತು ಅಂತ ಹೇಳ್ತೀರಾ. ನಂಗೆ ಮದ್ವೆ ಆಗಿರ್ಲಿಲ್ಲ, ಮದ್ವೆ ಆಯ್ತು ಅಂತ ಹೇಳ್ತೀರಾ. ಅಂದ್ರೆ ಏನೋ ಒಂದು ಈ ಎಲ್ಲ ಬದಲಾವಣೆ ಅನ್ನೋದು ನಡೀತಾ ಇದೆಯಲ್ಲ, ಈ ಬದಲಾವಣೆ ನಡಿಲಿಕ್ಕೆ ಏನೋ ಒಂದು ಇಂಧನ ಬೇಕಲ್ವಾ? ಇದೊಂದು ಕಾರ್ ತರ ನೀವು ಆಲೋಚನೆ ಮಾಡಿದ್ರೆ, ಕಾರ್ ಉರುಳ್ತಾ ಇದೆ ಅಲ್ವಾ? ಕಾರ್ ಎಲ್ಲ ಹೋಗ್ತಾ ಇದೆ ಅಲ್ವಾ? ಇದು ಹೋಗ್ಬೇಕಂದ್ರೆ ಏನೋ ಇಂಧನ ಬೇಕಲ್ವಾ? ಈ ಇಂಧನ ಯಾವುದು? ಏನ್ ಇಂಧನದಿಂದ ಈ ನಿಮ್ಮ ಜೀವನದ ಕಥೆಯನ್ನು ಕಾರ್ ನಡೀತಾ ಇರೋದು, ಈ ಚಕ್ರ ಉರುಳ್ತಾ ಇರೋದು? ಈ ಚಕ್ರ ಉರುಳ್ತಾ ಇರೋದು ಅಂತ ಹೇಳಿದ್ರೆ ನಾವು ಚೈತನ್ಯನೇ ಹೇಳ್ಬೇಕಾಗ್ತದೆ. ಉಸಿರಾಟದ ಕರೆಕ್ಟ್. ಜೊತೆಗೆ ಅದು ಅದ್ರ ಪ್ರಾಣಗ ನಡೀತಾ ಇದೆ. ಚೈತನ್ಯ ಅನ್ನೋದು ಇದಿದೆ,
ಉಸಿರಾಟ ಹಾ ನಡೀತಾ ಇದೆ. ಆದರೆ ನಿಮ್ಮ ಜೀವನದ ಕತೆ ನಡಿಲಿಕ್ಕೆ ಏನು ಇಂಧನ? ಏನೋ ಒಂದು ಕತೆ ನಡೀತಾ ಇದೆ ಅಲ್ವಾ? ಈಗ ನಿಮ್ಮ ಹ್ಮ್ ಜೀವನದ ಕತೆಗೂ ನಮ್ಮ ಪದ್ಮಾಮ್ಮನ ಜೀವನದ ಕತೆಗೂ ವ್ಯತ್ಯಾಸ ಇದೆ. ಹೌದು ಅವ್ರ ಜೀವನದಗಿಂತ ನಮ್ಮ ಲಕ್ಷ್ಮಿ ಅಮ್ಮನ ಜೀವನ ವ್ಯತ್ಯಾಸ ಇದೆ. ಆದರೆ ಹ್ಮ್ ನೀವು ನಿಮ್ಮ ಜೀವನದ ಬಗ್ಗೆ ಹೇಳಿ ಅಂದರೆ ನೀವು ನಿಮ್ಮ ಜೀವನದ ಏನೋ ಒಂದು ಕತೆಗಳು, ಘಟನೆಗಳು ಅದ್ರ ಬಗ್ಗೆ ಹೇಳ್ತೀರಾ. ಹಾ ನನ್ನ ಪ್ರಶ್ನೆ ಏನಂದ್ರೆ, ಈ ಹ್ಮ್ ಘಟನೆಗಳು, ಆಗು ಹೋಗುಗಳು ಅಂತ ಏನೆಲ್ಲ ಇದೆಯಲ್ಲ, ಹ್ಮ್ ಇವುಗಳು ಯಾವುದ್ರ ಮೂಲಕ ನಡೀತಾ ಇದೆ? ಯಾವ ಇಂಧನದಿಂದ ಈ ಬದಲಾವಣೆ ಅನ್ನೋದು ನಡೀತಾ ಇದೆ? ಏನು ಏನು ಕಾರಣ ಈ ಬದಲಾವಣೆ ಎಲ್ಲ ಆಗ್ಲಿಕ್ಕೆ? ನಿಮ್ಮ ಜೀವನದ ಅನ್- ಕಥೆಯಲ್ಲಿ ಏನು ಬದಲಾವಣೆ? ಅದು ನಿಮ್ಮ ಜೀವನದ ಕಥೆಗೂ ಅವ್ರ ಜೀವನದ ಕಥೆಗೂ ವ್ಯತ್ಯಾಸ ಇದೆ. ಆದರೆ ಎರಡಕ್ಕೂ ಮೂಲಭೂತ ಕಾರಣ ಒಂದೇ ರೀತಿನಲ್ಲೇ. ನೀವು ಕಾರ್ನಲ್ಲಿ ಕೂತ್ಕೊಂಡು ಒಬ್ಬರು ಡೆಲ್ಲಿಗೆ ಹೋಗ್ಬೋದು, ಒಬ್ಬರು ಮದ್ರಾಸ್ಗೆ ಹೋಗ್ಬೋದು, ಬೇರೆ ಬೇರೆ ಜಾಗಕ್ಕೆ ಹೋಗ್ಬೋದು. ಆದರೆ ಹ್ಮ್ ಹೋಗ್ಬೇಕು ಅಂತಂದ್ರೆ ಕಾರ್ ಅನ್ನೋದು ಬೇಕು, ಕಾರ್ಗೆ ಇಂಧನ ಅನ್ನೋದು ಬೇಕು. ಅದೇ ಥರ ಈ ಜೀವನ ಹ್ಮ್ ಅನ್ನೋ ಕತೆ ನಡೀತಾ ಇರಬೇಕು ಅಂತಂದ್ರೆ ಏನು ಏನು ಬೇಕು? ಆಗ್ಲಿ ಜಾಸ್ತಿ ನಾನು ಪಂಚಭೂತಗಳ ಸರ್, ಪಂಚಭೂತಗಳು ಅಥವಾ ಅದೆಲ್ಲ ಕರೆಕ್ಟು, ಅದೆಲ್ಲ ಹಾ ಕರೆಕ್ಟು. ಇನ್ನು ಸುಲಭವಾಗಿರೋ ಇನ್ನು ಸುಲಭವಾಗಿರೋ ಉತ್ತರ ಇದೆ. ಈಗ ಹಾ ನಾವು ಜೀವನದಲ್ಲಿ ಎಲ್ಲಿ ಕಷ್ಟಕ್ಕೆ ಸಿಗಾಕೋತೀವಿ ಅಂತಂದ್ರೆ, ಹಾ ಆ, ನಾವು ಏನೇನೋ ಕಲ್ತಿರ್ತೀವಿ. ಹಾ ಆದ್ರೆ ಜೀವನನ ಸುಲಭವಾಗಿ ನೋಡೋದನ್ನ ಕಲ್ತ್ಕೊಂಡಾಗ ಹ್ಮ್ ಅವಾಗ ಮಿಕ್ಕಿದೆಲ್ಲದಕ್ಕೂ ಅರ್ಥ ಸಿಕ್ಬಿಡುತ್ತೆ. ಹಾಗೆ ಸುಲಭವಾಗಿರೋ ಉತ್ತರ ಇದೆ. ಈಗ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ, ಅದ್ರ ಮೂಲಕ ನೀವು ಕಂಡಿಡಿದು ಬಿಡ್ತೀರಾ. ಈಗ ಸರಿನಾ? ಈಗ ನೀವು ಈ ಕ್ಲಾಸಿಗೆ ಬಂದಿದ್ದೀರಾ, ಇಲ್ಲಿ ಕೂತ್ಕೊಂಡಿದ್ದೀರಾ. ಹ್ಮ್. ಇಲ್ಲಿ ಬಂದು ಕೂತ್ಕೊಂಡಿರೋದಕ್ಕೆ ಕಾರಣ ಏನು? ನಮ್ಮ ಮನಸ್ಸು. ಕರೆಕ್ಟ್. ನಿಮ್ಮ ಮನಸ್ಸು ತಾನೇ ತಾನಾಗಿ ಬಂದು ಕೂರಿಸ್ಲಿಲ್ಲ ಅಲ್ವಾ? ಹಾ ನಿಮ್ಗೆ ಇಲ್ಲಿ ಬರ್ಲಿಕ್ಕೆ ನಿಮ್ಮ ಮನಸ್ಸಿನಲ್ಲಿ ಏನ್ ಬದಲಾವಣೆ ಆಯ್ತು? ಏನ್ ಬಂತು ನಿಮ್ಮ ಮನಸ್ಸಿನಲ್ಲಿ? ಜ್ಞಾನ. ತಿಳ್ಕೋಬೇಕು ಅಂತೇಳಿ ಆಸೆ. ಕರೆಕ್ಟ್. ಯಾರು? ವಿಜಯಲಕ್ಷ್ಮಿ ಅಮ್ಮ ಹೇಳಿದ್ರಲ್ಲ. ಏನ್ ಹೇಳಿದ್ರಿ? ಹೇಳಿ ಇನ್ನೊಂದ್ಸತಿ. ಆಸೆ ತಿಳ್ಕೋಬೇಕು ಅನ್ನೋ ಒಂದು ಆಸೆ. ಆಸೆ. ಒಂದು ಆಸೆ ಬಂತು ಅಲ್ವಾ? ಹ್ಮ್ ಸರ್. ದೋಸೆ ನೀವ್ ಯಾವಾಗ ತಿಂತೀರಾ ಹೇಳಿ? ದೋಸೆ ತಿನ್ನೋ ಆಸೆ ಬಂದಾಗ ದೋಸೆ ತಿಂತೀರಾ ಅಲ್ವಾ? ಆಸೆ ಮೊದ್ಲಿಗೆ ನಿಮ್ಮ ಮನಸ್ಸಿನಲ್ಲಿ ಏನ್ ಬಂತು? ಒಂದು ಆಸೆ ಅಂತ ಬಂತು. ಹೌದ್ ತಾನೆ? ಹೌದು ಹ್ಮ್ ಸರ್. ಆಸೆ ಅಂತ ಬಂದ್ಮೇಲಿಂದ ಮುಂದೆ ಏನ್ ಮಾಡಿದ್ರಿ ನೀವು? ದೋಸೆ ಮಾಡಕ್ ದೋಸೆ ಮಾಡಕ್ ಹೋದ್ರಿ. ಕರೆಕ್ಟ್ ಅಮ್ಮ, ಕರೆಕ್ಟ್. ಅಂದ್ರೆ ಈಗ ಏನೋ ಕ್ಲಾಸ್ ಅಂತ ಬಂದ್ರಿ ಅಂದ್ರೆ ಏನೋ ಒಂದು ಆ ದೋಸೆ ಮಾಡೋಣ ಅಂತ ಮಾಡ್ಲಿಕ್ಕೆ ಹೋದ್ರಿ. ಆ ಹ್ಮ್ ದೋಸೆ ಮಾಡ್ಲಿಕ್ಕೆ ಹೋದ್ಮೇಲಿಂದ ಮುಂದೆ ಏನ್ ಬದಲಾವಣೆ ಆಯ್ತು? ಏನ್ ಬದಲಾವಣೆ ಆಗುತ್ತೆ ದೋಸೆ ಮಾಡ್ಲಿಕ್ಕೆ ಹೋದಾಗ? ಹೆಂಚು ಕೆಲಸಗಳು ಸರಿಯಾಗಿ ಶುರು ಹೆಂಚು ಸರಿಯಾಗಿ ಕಾದಿಲ್ಲ ಅಂತಂದ್ರೆ ದೋಸೆ ಮಾಡಕ್ ಹೋಗಿ ಅದೆಲ್ಲ ಹಾಳಾಗತ್ತೆ. ಅದೇ ಹೆಂಚು ತುಂಬಾ ಕಾದ್ಬಿಟ್ಟಿದ್ರೆ ಕಪ್ಪಗಾಗ್ಬಿಡುತ್ತೆ. ಹೆಂಚು ಸರಿಯಾಗಿ ಬೆಂದಿದ್ರೆ ಹದವಾಗಿರೋ ದೋಸೆ ಆಗತ್ತೆ. ಹೌದಾ? ಇದೇ ತಾನೇ ನಡೀತಾ ಇರೋದು ನಿಮ್ಮ ಜೀವನ ಚಕ್ರ ಅಂತಂದ್ರೆ. ಏನೋ ಒಂದು ಆಸೆ, ಆ ಆಸೆನ ಪೂರೈಸ್ಕೊಳ್ಳಿಕ್ಕೆ ಏನೋ ಒಂದು ಕರ್ತವ್ಯ ಅಥವಾ ಏನೋ ಒಂದು ಕೆಲಸ, ಆ ಕೆಲಸ ಮಾಡಿದಾಗ ಏನೋ ಒಂದು ಕೆಲಸದ ಫಲ. ಇದೇ ತಾನೇ ನಡೀತಾ ಇರೋದು. ಡಿಸೈರ್ ಅಂದ್ರೆ ಆಸೆ. ಆಸೆ ಬಂದ ತಕ್ಷಣ ನೀವು ಅದನ್ನು ಪೂರೈಸ್ಕೊಳ್ಬೇಕು ಅಂತ ಒಂದೇನೋ ಕೆಲಸ ಮಾಡ್ಲಿಕ್ಕೆ ಹೋಗ್ತೀರಾ. ಆಕ್ಷನ್. ಏನೋ ಒಂದು ಕೆಲಸ ಮಾಡ್ತೀರಾ. ದೋಸೆ ಮಾಡಬೇಕು ಅಂತ ಆಸೆ ಬಂದ ತಕ್ಷಣ, ದೋಸೆ ತಿನ್ಬೇಕು ಅಂತ ಆಸೆ ಬಂದ ತಕ್ಷಣ ದೋಸೆ ಮಾಡೋಣ ಅನ್ನೋ ಕೆಲ್ಸಕ್ಕೆ ಹೋಗ್ತೀರಾ. ಆ ದೋಸೆ ಮಾಡೋ ಕೆಲ್ಸಕ್ಕೆ ಹೋದಾಗ ಅದಕ್ಕೊಂದು ಫಲ ಅಂತ ಸಿಕ್ಕತ್ತೆ. ಆ ಫಲ ನೀವು ಮಾಡೋ ದೋಸೆಗೆ ಯಾವಾಗ ಅದೇ ಥರ ಇದೆ, ದೋಸೆ ಥರ ಇದೆ, ತಿಂದಾಗ ರುಚಿ ರುಚಿಯಾಗಿರುತ್ತೆ, ನೀವೇನಂತೀರಾ? ಇದು ಒಳ್ಳೆ ಕೆಲಸ, ನನಗೆ ಇಷ್ಟವಾಗಿರೋ ಫಲ ಅಂತ ಹೇಳ್ತೀರಾ. ಈಗ ಅದೇ ಆ ಫಲ ನಿಮಗೆ ಇಷ್ಟವಾಗಿಲ್ದಿರೋ ಥರ ಇದ್ದರೆ, ದೋಸೆ ಏನಾದ್ರು ಕಪ್ಪಾಗಿ ಬೆಂದೋಗ್ಬಿಟ್ರೆ ಅಥವಾ ಸರಿಯಾಗಿ ಬೇಯಲಿಲ್ಲ ಅಂದರೆ ನೀವೇನು ಹೇಳ್ತೀರಾ? ಅಯ್ಯೋ ಹಾಳಾಯ್ತು ಅಂತೀರಾ. ಹೌದ್ ತಾನೆ? ಅಂದರೆ ನಿಮ್ಗೆ ಇಷ್ಟ ಆಗಿರೋ, ನಿಮ್ಗೆ ಆಸೆ ಥರ ಆ ಒಂದು ಫಲ ಸಿಕ್ಕಿದ್ರೆ ನೀವು ಅದನ್ನ ಏನಂತ ಕರಿತೀರಾ? ನಾನು ಗೆದ್ದೆ ಅಂತ ಹೇಳ್ತೀರಾ. ನಿಮ್ಗೆ ಇಷ್ಟ ಆಗೋ ಥರ ಆ ಫಲ ಸಿಗಲಿಲ್ಲ ಅಂದರೆ ನೀವೇನು ಹೇಳ್ತೀರಾ? ನಾ ಸೋತೆ ಅಂತ ಹೇಳ್ತೀರಾ. ನೋಡಿ, ನಿಮ್ಮ ಜೀವನದ ಕಥೆನ ಗಮನ ಕೊಟ್ಟು ನೋಡಿ. ನಿಮ್ಮ ಜೀವನದ ಕಥೆ ಎಲ್ಲ ಈ ಥರ ಈ ಥರ ಇಂಧನದ ಮೂಲಕನೇ ನಡೀತಾ ಇರೋದು. ನಿಮ್ದು ಏನು ಜೀವನದ ಚಕ್ರ ಉರುಳ್ತಾ ಇದೆ, ಅದರಲ್ಲಿ ನೀವು ದೋಸೆ ಆಸೆಗೆ ಸಿಕ್ಕಿ ದೋಸೆ ಮಾಡ್ಲಿಕ್ಕೆ ಹೋಗಿ, ದೋಸೆ ಮಾಡಬೇಕಾದಾಗ ಅದು ದೋಸೆ ಥರ ಆದರೆ ನಿಮ್ಗದು ಚೆನ್ನಾಗಾಯ್ತು ಅಂಥೇಳಿ, ದೋಸೆ ಥರ ಆಗಲಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂಥೇಳಿ,
ಚೆನ್ನಾಗಾದಾಗ ಇನ್ನೂ ಬೇಕು ಅಂತ ಅನ್ಸಿ, ಚೆನ್ನಾಗಾಗ್ಲಿಲ್ಲ ಅಂದ್ರೆ ಅಯ್ಯೋ ಯಾಕೆ ಹಿಂಗಾಯ್ತು ಅಂತ ಹೇಳಿ, ಇಷ್ಟೇ ತಾನೇ ನಡೀತಾ ಇರೋದು ಜೀವನದ ಕತೆ ಅಂದ್ರೆ. ಹೌದಾ? ಬೇರೆ ಏನಾರು ಇದೆಯಾ ಜೀವನದ ಕಥೆನಲ್ಲಿ? ವಿಜಯಲಕ್ಷ್ಮಿ ಅಮ್ಮ, ಇಷ್ಟೇ ಇರೋದು ಸರ್. ಇನ್ನೇನಾರು ಇದೆಯಾ ನಿಮ್ಮ ಜೀವನದ ಕಥೆನಲ್ಲಿ? ಅಥವಾ ನಿಮ್ಮ ಇಂದಿರಾಮ್ಮ ಕಥೆನಲ್ಲಿ ಈ 3 ಅಂಶ ಬಿಟ್ಟು ಬೇರೆ ಇನ್ನೇನಾರು ಇದೆಯಾ? ಇಲ್ಲ ಸರ್. ಅಥವಾ ಆಸೆಯೇ ಮೂಲ. ಅಲ್ವಾ? ಈಗ ಇನ್ಯಾರೇ ಜೀವನದ ಕತೆ ದುಃಖಕ್ಕೆ ತಗೊಳ್ಳಿ ಕಾರಣ. ಅಲ್ವಾ? ಎಲ್ಲಾ ಕೆಲ್ಸಕ್ಕೂ, ನಿಮ್ ಜೀವನದಲ್ಲಿ ನಡೀತಿರೋ ಎಲ್ಲಾ ಬದಲಾವಣೆಗೂ ನಿಮ್ ಮನಸ್ಸಿನಲ್ಲಿ ಆಸೆ ಅಂತ ಒಂದ್ ಏನೋ ವಿಚಾರ ಬರುತ್ತೆ. ಅದನ್ನ ತಗೊಂಡು ನೀವು ಏನೋ ಒಂದ್ ಮಾಡ್ಬೇಕು ಅಂತ ಹೋಗ್ತೀರಾ ಆಸೆ ತಕ್ಕನಾಗಿ. ಈಗ ಈ ಕ್ಲಾಸಿಗೆ ಯಾತಕ್ಕೆ ಬಂದ್ರಿ? ನಾನೇನೋ ಜ್ಞಾನ ಗಳಿಸ್ಬೇಕು ಅನ್ನೋ ಆಸೆಯಿಂದ, ಏನೋ ಶಾಂತಿ ಅನ್ನೋದು ಗಳಿಸ್ಬೇಕು ಅನ್ನೋ ಆಸೆಯಿಂದ. ಅದು ಆಸೆ ತಾನೇನೆ. ಯಾವುದೋ ಒಂದು ಚಲನಚಿತ್ರ ಯಾಕೆ ನೋಡಕ್ ಹೋಗ್ತೀರಾ? ಅಲ್ಲೇನೋ ಚೆನ್ನಾಗಿದೆ ಅಂತ ಯಾರೋ ಹೇಳ್ತಾರೆ, ನಾನು ಅದನ್ನ ಅನುಭವ ಪಡಿಬೇಕು ಅಂತ ಹೋಗ್ತೀರಾ. ಹೌದ್ ತಾನೆ? ಹೌದು. ಅಂದ್ರೆ ಎಲ್ಲದಕ್ಕೂ ಆಸೆ ಬಂದ ತಕ್ಷಣ ಆ ಆಸೆ ತಕ್ಕನಾಗಿ ಏನೊಂದು ಕರ್ತವ್ಯ. ಯಾರೋ ಹೇಳ್ತಾರೆ ಮದುವೆ ಆದ್ರೆ ಜೀವನ ಚೆನ್ನಾಗಿರುತ್ತೆ ಅಂತ. ಆ ಮದುವೆ ಅನ್ನೋ ಆಸೆ ಬರುತ್ತೆ, ಅವಾಗ ಮದುವೆ ಮಾಡ್ಕೊಳ್ಬೇಕು ಅನ್ನೋ ಕೆಲಸ ಮಾಡಕ್ ಹೋಗ್ತೀವಿ. ಅದಾದ್ಮೇಲಿಂದ ಮದುವೆ ಅನ್ನೋದು ಆಗತ್ತೆ. ಮದುವೆ ಆದ್ಮೇಲಿಂದ ಏನು? ಗಂಡ ಚೆನ್ನಾಗಿದ್ದಾನೆ, ಚೆನ್ನಾಗಿಲ್ಲ. ಚೆನ್ನಾಗಿದ್ರೆ ಅಯ್ಯೋ ಪರವಾಗಿಲ್ಲ, ಚೆನ್ನಾಗಿಲ್ಲ ಅಂದ್ರೆ ಅಯ್ಯೋ ನನ್ನ ಜೀವನ ಏನು ತಗೋಳು. ಅಲ್ವಾ? ಇಷ್ಟೇ ತಾನೇ ನಡೀತಾ ಇರೋದು ಎಲ್ಲರ ಜೀವನದಲ್ಲಿ. ಆಸೆ, ಕೆಲಸ, ಆ ಕೆಲಸಕ್ಕೆ ತಕ್ಕನಾಗಿ ಏನೋ ಒಂದು ಫಲ. ಆ ಫಲದಲ್ಲಿ 2 ಥರ ಇರುತ್ತೆ. ಕೆಲವು ಸತಿ ಆ ಫಲ ನಮಗೆ ಬೇಕಾಗಿರೋ ಥರ ಇರುತ್ತೆ, ಕೆಲವು ಸತಿ ನಮಗೆ ಬೇಕಾಗಿರೋ ಥರ ಇರುತ್ತೆ. ಈಗ ಮುಖ್ಯವಾದ ಪ್ರಶ್ನೆ ಅಮ್ಮ, ಈ 3ರಲ್ಲಿ ಆಸೆ, ಆ ಆಸೆಗೆ ತಕ್ಕನಾಗಿ ಮಾಡೋ ಕೆಲಸ ಆಕ್ಷನ್, ಅದಕ್ಕೆ ತಕ್ಕನಾಗಿ ಸಿಗೋ ಒಂದು ಫಲ, ಆ ಫಲ ಅನ್ನೋದು ನಮ್ಗೆ ಬೇಕಾಗಿರೋ ಥರ ಇರ್ಬೋದು, ಬೇಕಾಗಿರೋ ಥರ ಇರ್ಬೋದು. ಈ 3ರಲ್ಲಿ ಯಾವುದು ನಿಮ್ಮನ್ನ ಜಾಸ್ತಿ ಕಷ್ಟಕ್ಕೆ ಒಳಪಡಿಸೋದು? ನಿಮ್ಮ ಮನಸ್ಸಿನಲ್ಲಿ ಯಾವುದರಿಂದ, ಆಸೆಯಿಂದ ಕಷ್ಟನ, ಮಾಡೋ ಕೆಲಸದಿಂದ ಕಷ್ಟನ, ಸಿಗೋ ಫಲದಿಂದ ಕಷ್ಟನ, ಯಾವುದ್ರಲ್ಲಿ ಜಾಸ್ತಿ ಸ್ವಲ್ಪ ಕಷ್ಟ ಅನ್ನೋದಿದೆ? ಯಾವ್ದನ್ಸುತ್ತೆ ನಿಮಗೆ ಈ 3ರಲ್ಲಿ? ತುಂಬಾ ಆಲೋಚನೆ ಮಾಡಬೇಡಿ. 3ರಲ್ಲಿ ಯಾವುದೋ ಒಂದನ್ನು ಆಯ್ಕೆ ಮಾಡಿ, ಅಥವಾ 3 ಅಂತ ಆಯ್ಕೆ ಮಾಡಬೇಡಿ, ಯಾವುದೋ ಒಂದು ಆಯ್ಕೆ ಮಾಡಿ. ಆಸೆನ ಆಸೆ. ಎಲ್ಲ ದುಃಖಕ್ಕೆ ಮೂಲ. ಲಕ್ಷ್ಮಿ ಅಮ್ಮ ಆಸೆ ಅಂತ ಹೇಳ್ತಾರೆ. ಇಂದಿರಾ ಅಮ್ಮ ನೀವು ಆಸೆ ಅಂತ ಹೇಳ್ತೀರಾ? ಇಲ್ಲ ಸರ್. ಇಲ್ವಾ? ಇಂದಿರಾಮ್ಮ ಏನ್ ಹೇಳ್ತೀರಾ? ಆಕ್ಷನ್. ನಿಮ್ ಪ್ರಕಾರ ಆಕ್ಷನ್. ಓಕೆ. ಇನ್ಯಾರು ನೀವು ಆನ್ಸರ್ ಕೊಡಿ, ಅವಾಗ ಆಟ ಆಡ್ಬೋದು. ಸುಮ್ಮನೆ ಕುತ್ಕೊಂಡಿದ್ರೆ ಆಟ ಆಡಕ್ಕಾಗಲ್ಲ. ಏನೋ ಒಂದು ಆನ್ಸರ್ ಕೊಡಿ. ತಪ್ಪು ಸರಿ ಇಲ್ಲ, ಇದು ಕಲ್ತ್ಕೊಳ್ಳೋ ವಿಧಾನ. ಇನ್ಯಾರ ಆನ್ಸರ್ ಇದೆಯಾ? ಇನ್ನೊಂದೇ ಮಿಕ್ಕೊಂಡಿರೋದು. ಯಾರಿಗೂ ಫ್ರೂಟ್ ಅಂತ ಅನಿಸ್ತಾ ಇಲ್ವಾ? ಫ್ರೂಟ್. ನಾನ್ ಹೇಳ್ಬಿಡ್ತೀನಿ ಸರ್. ಹೇಳ್ಬಿಡಿ, ನಿಮ್ಗೆ ಏನ್ ಅನ್ಸ್ತದೆ? ಒಂದು ಉತ್ತರ ಕೊಡಿ. ಫಲನೇ ನಂಗೆ ಕಷ್ಟ. ಫಲ. ಓಕೆ. ಈಗ ವಿಜಯಲಕ್ಷ್ಮಿ ಅಮ್ಮ, ನಿಮ್ಗೆ ಯಾತಕ್ಕೆ ಫಲ ಅಂತ ಅನಿಸ್ತಾ ಇದೆ? ಫಲ ಅಂದ್ರೆ ಅದು ಒಳ್ಳೇದಿದ್ರೆ ಒಳ್ಳೇದು ಅದ್ರ ಫಲ, ಅಥವಾ ಅದು ಕೆಟ್ಟ ಕರ್ಮ ಇದ್ರೆ ಮತ್ತೆ ಅದಕ್ಕೆ ಕೆಟ್ಟದ್ದೇ ಬರುತ್ತೆ. ಅದೇ ಒಳ್ಳೇದಿತ್ತಂದ್ರೆ ಒಳ್ಳೆ ಕರ್ಮ. ಅಲ್ಲ, ಅದೆಲ್ಲ ಹಾಗಾಗಿ ಕರೆಕ್ಟ್ ಆ ಅಮ್ಮ. ಫಲಗಳನ್ನ ನಾವು ಅಪೇಕ್ಷೆ ಮಾಡೋದು. ನನ್ನ ಪ್ರಶ್ನೆ ಏನಂದ್ರೆ, ಈ 3ರಲ್ಲಿ ಆಸೆ, ಕಾರ್ಯ ಅಥವಾ ಕ್ರಿಯೆ, ಮತ್ತೆ ಫಲ, ಈ 3ರಲ್ಲಿ ಯಾವುದರಿಂದ ನಿಮಗೆ ಜಾಸ್ತಿ ನೋವು? ಸಫರಿಂಗ್ ಅಂದ್ರೆ ಏನೋ, ಅಯ್ಯೋ ರಾಮ ಅಂತ ಏನೋ ನೋವು, ಅಯ್ಯೋ ನನ್ನ ಜೀವನ ಯಾಕೆ ಹಿಂಗಾಯ್ತು ಅಂತ ಗೊಳೋ, ಅದು ಯಾವುದರಿಂದ, ಈ 3ರಲ್ಲಿ ಯಾವುದರಿಂದ ಉಂಟಾಗತ್ತೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ? ಇಲ್ಲಿ ಬರೋದೇ ಆಸೆ ಸರ್. ಅದ್ರ ಅದೇ ಕಷ್ಟಕ್ಕೆ ಈಡ್ ಮಾಡೋದು ಅಂತ. ಹಾಗಾದ್ರೆ ನಿಮ್ಮೆಲ್ಲರ ಪ್ರಕಾರ, ಯಾಕಂದ್ರೆ ಈಗ ನಮ್ಮ ಪದ್ಮಮ್ಮ ಬಿಟ್ಟು ಮಿಕ್ದವ್ರೆಲ್ಲರೂ ಆಸೆ ಅಂತ ಹೇಳ್ತಾ ಇದ್ದೀರಾ, ಹಂಗಾರೆ ಇವತ್ತಿನಿಂದ ಆಸೆ ನಿಲ್ಲಿಸ್ಬೇಕು. ಹೌದಾ? ಆಸೆ ನಿಲ್ಲಿಸ್ಬಿಡ್ಬೇಕು. ಯಾಕಂದ್ರೆ ಅದೇ ತಾನೇ ನಿಮ್ಗೆ ಕಷ್ಟ ಕೊಡ್ತಾ ಇರೋದು. ಹಾಗಾದ್ರೆ ಆಸೆ ನಿಲ್ಲಿಸ್ತೀರಾ ಇವತ್ತಿನಿಂದ? ಈಗ ತಕ್ಷಣದಿಂದ ಎಲ್ಲ ಆಸೆ ಇವಾಗ ಝೂಮ್ ಆಫ್ ಮಾಡಿಬಿಟ್ಟು ಎಲ್ಲ ಆಸೆ ನಿಲ್ಲಿಸ. ಯಾಕಂದ್ರೆ ಜ್ಞಾನ ತಗೊಳ್ಳೋದು ಆಸೆನೆ, ನಿಲ್ಲಿಸ್ಬಿಡ್ಬೇಕು. ಹಾಗಾದ್ರೆ ಆಸೆಯಿಂದನ ಕಷ್ಟ? ಸ್ವಲ್ಪ ಆಲೋಚನೆ ಮಾಡಿ. ಈಗ ನಿಮ್ಮ ಜೀವನದಲ್ಲಿ ಮದುವೆ ಆಗಬೇಕು ಅಂತ ಆಸೆ ಬಂತು ಅಂತ ಇಟ್ಕೊಳ್ಳೋಣ, ಅದರಿಂದನ ಕಷ್ಟ? ಅಥವಾ ನಿಮ್ಗೆ ದೋಸೆ ತಿನ್ನಬೇಕು ಅಂತ ಆಸೆ ಬಂತು ಅಂತ ಇಟ್ಕೊಳ್ಳಿ, ತಿನ್ನಬೇಕು ಅನ್ನೋ ಆಸೆಯಿಂದನ ಕಷ್ಟ? ಎಲ್ಲಿಂದ ಕಷ್ಟ ಶುರುವಾಗ್ತಾ ಇರೋದು? ಸ್ವಲ್ಪ ಆಲೋಚನೆ ಮಾಡಿ. ಅಥವಾ ನೀವು ದೋಸೆ ಮಾಡಬೇಕು ಅಂತ ಏನೋ ಕೆಲಸ ಮಾಡ್ಲಿಕ್ಕೆ ಹೋದ್ರಿ, ಅದರಿಂದನ ಕಷ್ಟ? ದೋಸೆ ಮಾಡಬೇಕು ಅಂತ ನನಗೇನು ಯಾವ ಥರ ದೋಸೆ ಮಾಡಕ್ಕೆ ಬರುತ್ತೆ, ನಾನು ಮಾಡಕ್ಕೆ ಹೋದೆ ಅಲ್ವಾ? ಈಗ ಮದುವೆ ಆದಾಗ ಮದುವೆ ಮಾಡಿಕೊಂಡು ಸಂಸಾರ ಹೆಂಗಿರಬೇಕು ನನಗೆ ಗೊತ್ತಿರೋ ಪ್ರಕಾರ ನಾನು ಸಂಸಾರ ಮಾಡಿದೆ. ಆ ಕೆಲಸದಿಂದನ ಕಷ್ಟ?
ಎಲ್ಲಿಂದ ಕಷ್ಟ ಬರ್ತಾ ಇದೆ ಸ್ವಲ್ಪ ಆಲೋಚನೆ ಮಾಡಿ. ಈ ಮೂರರಲ್ಲಿ ದೋಸೆ ಅಂತ ಮಾಡಕ್ ಹೋದ್ರಿ, ದೋಸೆ ಬೇಕು ಅನ್ನೋ ಆಸೆ ಆಯಿತು, ದೋಸೆ ಮಾಡಿದ್ರಿ, ಆದರೆ ಅದು ದೋಸೆ ಥರ ಕಾಣಿಸ್ಲಿಲ್ಲ ಅಂತಂದಾಗ ನಿಮ್ಮ ಮನಸ್ಸಿನಲ್ಲಿ ಏನು ಆಲೋಚನೆ ಬರುತ್ತೆ? ಅಯ್ಯ ಹಿಂಗ ದೋಸೆ, ಅಥವಾ ತಿಂದ್ರಿ, ಅಯ್ಯ ಚೆನ್ನಾಗಿಲ್ಲ, ಥೋ ನಂಗೆ ಯಾಕೆ ಈ ಥರ ಬಂತು ದೋಸೆ ಅನ್ಸುತ್ತೋ ಇಲ್ವೋ? ಅಥವಾ ಮದುವೆ ಅಂತ ಆಯಿತು, ಅದಾದ್ಮೇಲಿಂದ ಅವ್ರೇನೋ ಬೈದ್ಬಿಟ್ರು, ಯಾರೋ ಬಂದು, ಗಂಡನೋ ಹೆಂಡ್ತಿನೋ ಅತ್ತೆನೋ ಮಾವನೋ ಯಾರೋ ಒಬ್ರು ಏನೋ ಗೋಳೋ ಆಗತ್ತೆ ಅಲ್ಲ ಜೀವನದಲ್ಲಿ. ಅಯ್ಯೋ ಇದಾ ಮದುವೆ ಅಂತಂದ್ರೆ, ಇದಾ ಸಂಸಾರ ಅಂತಂದ್ರೆ. ನನ್ನ ಮನಸ್ಸಿನಲ್ಲಿ ಹೆಂಗಿತ್ತು ಮದುವೆ ಅಂತಂದ್ರೆ? ಹನಿಮೂನ್ ಥರ, ಮಧುಚಂದ್ರದ ಥರ. ಅರೆ ಮಧುಚಂದ್ರ ಎಷ್ಟೊತ್ತಿಗೆ ಮುಗೀತು? 2 ತಿಂಗಳಿಗೆ ಮುಗೀತು, ಅಥವಾ 1 ತಿಂಗಳಿಗೆ ಮುಗೀತು. ಅದಾದ್ಮೇಲಿಂದ ಏನು ಶುರುವಾಯಿತು? ಗೋಲ್ಡ್ ಚಂದ್ರ ಶುರುವಾಯಿತು ಅಲ್ವಾ? ಅಮಾವಾಸ್ಯೆನೇ ಅಮಾವಾಸ್ಯೆ ಶುರುವಾಯಿತು. ಸೊ ಕಷ್ಟ ಇರೋದೆಲ್ಲಿ ಜೀವನದಲ್ಲಿ? ನಾವು ಏನು ಫಲ ಸಿಗ್ತಾ ಇದೆಯಲ್ಲ, ಆ ಫಲದ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಏನು ಆಲೋಚನೆ ನಡೀತಾ ಇದೆಯಲ್ಲ, ಅಲ್ಲಿ ನೀವು ನಾನು ಕಷ್ಟಕ್ಕೆ ಸಿಗಾಕೋತಾ ಇರೋದು. ಭೋಕ್ತ ಅಂತಂದರೆ ನನಗೇನೋ ಆಸೆ ಬಂತು, ಆ ಆಸೆಗೆ ತಕ್ಕನಾಗಿ ನಾನೇನೋ ಕೆಲಸ ಮಾಡಿದೆ, ಆ ಕೆಲಸ ಮಾಡಿದಾಗ ಏನೋ ಒಂದು ಫಲ ಸಿಕ್ತು. ಆ ಫಲ ನನಗೆ ಬೇಕಾಗಿರೋ ಥರ ಸಿಕ್ಕಿದ್ರೆ ನಾನು ಓ ಚೆನ್ನಾಗಾಯ್ತು ಪರವಾಗಿಲ್ಲ ಅಂತ ಖುಷಿ ಆಗತ್ತೆ. ಅದು ನನಗೆ ಬೇಕಾಗಿರೋ ಥರ ಸಿಗಲಿಲ್ಲ ಅಂದರೆ ಅಯ್ಯೋ ಅಂತ ದುಃಖ ಆಗತ್ತೆ. ಅದರಿಂದ ನಿಮ್ಮ ನನ್ನ ಬಂಧನ ಶುರುವಾಗಿರೋದು. ನಾನು ಭೋಗ್ತಾ, ನನಗೇ ಈ ಫಲ ಸಿಗಬೇಕು, ನನ್ನ ಮನಸ್ಸಿನಲ್ಲಿ ಆಸೆ ಬಂತು. ಇದು ನಾವು ಮುಖ್ಯವಾಗಿ ಅರ್ಥಕೊಳ್ಬೇಕು. ಇವತ್ತಿಗೆ ಇಲ್ಲಿ ನಿಲ್ಲಿಸೋಣ. ಯಾಕಂದರೆ 3 ಮುಖ್ಯವಾಗಿ ಅಂಶ ಇದೆ: ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ. ಅದನ್ನು ಸ್ವಲ್ಪ ನಾವು ಆಳವಾಗಿ ಅರಿಬೇಕು. ಇವತ್ತಿನ ಮಟ್ಟಿಗೆ ಏನು ಅರಿತಿದ್ದೀವಿ? ಫಲ. ಯಾವಾಗ ನನ್ನ ಮನಸ್ಸಿನಲ್ಲಿ ಫಲದ ಬಗ್ಗೆ ಅಪೇಕ್ಷೆ ಇದೆ, ಫಲಾಪೇಕ್ಷೆ. ಯಾವ ಫಲದ ಅಪೇಕ್ಷೆ ಇದೆ? ನನ್ನ ಆಸೆ ತಕ್ಕನಾಗಿ ನನ್ನ ಫಲ ಸಿಗಲಿ ಅಂತ ಆಸೆ ಇದೆ. ಜೀವನದಲ್ಲಿ ಏನೇ ಒಂದು ಕೆಲಸ ಮಾಡಿದಾಗ ಫಲ ಅಂತ ಸಿಕ್ಕತ್ತೆ. ಆ ಫಲ ನನ್ನ ಅಪೇಕ್ಷೆಗೆ ತಕ್ಕನಾಗಿ ಇರಬಹುದು, ಅಪೇಕ್ಷೆಗೆ ತಕ್ಕನಾಗಿ ಇಲ್ಲದೇ ಇರಬಹುದು. ಆದರೆ ನಾನೇನು ಆಲೋಚನೆ ಮಾಡ್ಕೊಳ್ತೀನಿ? ನನ್ನ ಅಪೇಕ್ಷೆಗೆ ತಕ್ಕನಾಗೇ ಇರಲಿ. ಯಾವಾಗ ಅಪೇಕ್ಷೆಗೆ ತಕ್ಕನಾಗಿರುತ್ತೆ ಆವಾಗ ನಾನು ಗೆದ್ದೆ, ಅಥವಾ ನನಗಿದು ಸರಿ, ಓ ಜೀವನ ಚೆನ್ನಾಗಿದೆ ಅಂತ ಹೇಳ್ತೀವಿ. ನಾನು ದೋಸೆ ಮಾಡಬೇಕು, ದೋಸೆ ಥರನೇ ಕಾಣಿಸ್ತು, ದೋಸೆ ಥರನೇ ರುಚಿ ಇತ್ತು, ಆವಾಗ ಚೆನ್ನಾಗಿ ದೋಸೆ ಮಾಡಿದೆ ಅಂತ ಅಂದ್ಕೊಳ್ತೀನಿ. ದೋಸೆ ಮಾಡಬೇಕು ಅಂತ ಹೇಳಿ ಅದು ದೋಸೆ ಥರ ಇಲ್ಲ ಅಂತಂದಾಗ ಅಯ್ಯೋ ಅಂತ ಬೈಕೋತೀನಿ. ಅಲ್ಲಿ ಇದೇ ಥರ ಫಲ ಬೇಕು ಅಂತ ನಾನು ಯಾವಾಗ ಕಟ್ಟು ಬಿದ್ದು ನನ್ನ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತೀನಿ, ಇದು ನನ್ನ ಬಂಧನ, ಇದೇ ನಿಮ್ಮ ಬಂಧನ. ಫಲದ ಅಪೇಕ್ಷೆನೇ ಬಂಧನ, ಮುಖ್ಯವಾದ ಬಂಧನ. ಕರೆಕ್ಟ್ ಐತಲ್ಲ ಸರ್? ಹೌದು. ಯಾವಾಗ ಆಸೆಯಿಂದ ಕಷ್ಟ ಅಲ್ಲ. ಅಲ್ಲ ಸರ್, ಫ್ರೂಟ್ ಅಂತ ಹೇಳಿದ್ನಲ್ಲ ಸರ್ ನಾನು. ಯಾವಾಗ ಫ್ರೂಟಿಂದ ನೋಡಿ, ಜೀವನದಲ್ಲಿ 2 ಥರ ಫ್ರೂಟ್ ಸಿಕ್ಕತ್ತೆ ನೀವೇನೇ ಕೆಲಸ ಮಾಡಿದ್ರು. ಒಂದು ಸರಿ ಆಗ್ಬೋದು, ಒಂದು ತಪ್ಪ ಆಗ್ಬೋದು. ಅಲ್ಲ, ಸರಿ ತಪ್ಪು ಅಲ್ಲ, ನಿಮ್ಮ ಮನಸ್ಸಿನಲ್ಲಿ ಏನೋ ಆಸೆ ಇರುತ್ತೆ. ಈಗ ಉದಾಹರಣೆಗೆ ವಿಜಯಲಕ್ಷ್ಮಿ ಅಮ್ಮ, ನಿಮಗೆ ಮಾವಿನ ಹಣ್ಣು ಬೇಕಾಗಿರುತ್ತೆ. ಓಕೆ, ನಿಮ್ಗೆ ಯಾರೋ ಒಬ್ರು ಬಂದು ಬೀಜ ಕೊಡ್ತಾರೆ ಮಾವಿನ ಹಣ್ಣು ಅಂತ, ನೀವು ಬೀಜ ಹಾಕ್ತೀರಾ, ಮರ ಆಗಿ ಬೆಳೆಯುತ್ತೆ. ಅದು ಮರವಾಗಿ ಬೆಳೆದಾಗ ಅಲ್ಲಿ ನಿಮಗೆ ಉದಾಹರಣೆಗೆ ಸುಮ್ಮನೆ ಓಕೆನಾ, ಅದರಲ್ಲಿ ಮೆಣಸಿನ್ಕಾಯಿ ಬಂತು ಅಂತ ಇಟ್ಕೊಳ್ಳಿ. ಈಗ ಮೆಣಸಿನ್ಕಾಯಿ ಬಂತು ಅಂತಂದಾಗ ನೀವು ಆ ಮರನ ಒಡೆದು ಬಡಿದು ಬೈಯಕ್ಕಾಗತ್ತಾ? ಇಲ್ಲ. ಯಾಕೆ ಹೇಳಿ? ಅದ್ರ ಫಲ ಅದು ಮಾವಿನಕಾಯಿ ಅಂತ ಹಾಕಿರ್ತೇವೆ, ಬಂದಿರೋ ಫಲ ತಪ್ಪಾಗಿರ್ತೈತಿ, ಎಕ್ಸಾಕ್ಟ್ಲಿ ಮೆಣಸಿನಕಾಯಿ ಅಲ್ವಾ? ಹಾಗೆ ನೀವು ಜೀವನದಲ್ಲಿ ಏನೇ ಕರ್ತವ್ಯ ಮಾಡಿ ಅಮ್ಮ, ಏನೇ ಮಾಡಿ ಅದಕ್ಕೊಂದು ಫಲ ಸಿಕ್ಕೇ ಸಿಕ್ಕತ್ತೆ. ಆ ಫಲ ನಿಮ್ಮ ಅಪೇಕ್ಷೆಗೆ ತಕ್ಕನಾಗಿದ್ರೆ ನೀವೇನ್ ಹೇಳ್ತೀರಾ? ಒಳ್ಳೆ ಕೆಲಸ, ಚೆನ್ನಾಗಾಯ್ತು ಅಂತ ಚಪ್ಪಾಳೆ ತಟ್ಕೋತೀರಾ, ಬೆನ್ ತಟ್ಕೋತೀರಾ. ಅದು ನಿಮ್ಮ ಅಪೇಕ್ಷೆಗೆ ತಕ್ಕನಾಗಿಲ್ಲ ಅಂತಂದಾಗ ಆವಾಗ ನೀವು ಗೋಳ್ ಅನ್ನೋದು. ಅದು ಬಂಧನ. ಜ್ಞಾನಿ ಅನ್ನೋನು ಏನು ಅರ್ಥಕೋತಾನೆ? ನೋಡಪ್ಪ, ಜೀವನ ಅನ್ನೋ ಚಕ್ರದಲ್ಲಿ ಏನೇ ಕೆಲಸ ಮಾಡು ನೀನು, ಅವಾಗ ಒಂದು ಫಲ ಅನ್ನೋದು ಇದ್ದೇ ಇರುತ್ತೆ. ಆ ಫಲ ನನ್ನ ಅಪೇಕ್ಷೆಗೆ ತಕ್ಕನಾಗಿ ಇದ್ದಾಗ ಮಾತ್ರ ನಾನು ಅದು ಬೇಕು, ಅಪೇಕ್ಷೆಗೆ ತಕ್ಕನಾಗಿ ಇಲ್ಲದೆ ಇದ್ದಾಗ ಬೇಡ ಅಂತ ಹೇಳೋದು ಅಜ್ಞಾನ. ಅದು ನಿಮಗೆ ಭೋಕ್ತೃತ್ವ
ಭೋಕ್ತನಾಗಿ ಇರೋದ್ರಿಂದ ಮುಕ್ತಿ ಕೊಡುತ್ತೆ. ಯಾವಾಗ ನನಗೆ ಬೇಕಾಗಿರೋ ಥರ ಬರಲಿ ಅಥವಾ ನನಗೆ ಬೇಕಾಗಿಲ್ದಿರೋ ಥರನೂ ಬರಲಿ, ಎರಡನ್ನೂ ನಾನು ಸ್ವೀಕಾರ ಮಾಡ್ತೀನಿ. ಯಾಕೆ? ಜೀವನ ಅನ್ನೋ ಒಂದು ಯಾತ್ರೆಯಲ್ಲಿ ಸದಾ ಕಾಲ ನೀವು ಏನೋ ಒಂದು ಮಾಡ್ತಾನೆ ಇರಬೇಕು. ಎಲ್ಲಿ ತನಕ ದೇಹ ಮನಸ್ಸು ಇದೆ ಏನಾರು ಒಂದು ಮಾಡ್ತಾನೆ ಇರಬೇಕು. ಜ್ಞಾನಿನೂ ಎಲ್ಲ ತಿಳ್ಕೊಂಡಿರೋನು ಏನಾರು ಮಾಡ್ತಾನೆ ಇರ್ತಾನೆ. ಸದ್ಗುರುನು ಏನೋ ಒಂದು ಮಾಡ್ತಾನೆ ಇರ್ತಾರೆ. ಅವ್ರಿಗೂ ಫಲ ಅನ್ನೋದು ಸಿಗ್ತಾನೆ ಇರುತ್ತೆ. ಆದರೆ ಆ ಫಲ ನನಗೆ ಇದೇ ಥರ ಬೇಕು ಅನ್ನೋ ಕಟ್ಟುಪಾಡಿಲ್ಲ. ಎಲ್ಲಿಯ ಕಟ್ಟುಪಾಡು ನಿಲ್ಲುತ್ತೆ ಅಲ್ಲಿ ನೀವು ಮುಕ್ತಿ. ಸ್ಪಷ್ಟವಾಯ್ತಾ? ಇಂದಿರಾಮಗೆ ಸ್ಪಷ್ಟವಾಯ್ತಾ ಇದು? ಹಾ ಸರ್, ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಹಾ, ಬಟ್ ಆಕ್ಷನ್ ಏನು ಇಲ್ಲಲ್ಲ ಸರ್ ಇಲ್ಲಿ ಕೆಲಸ? ಬರುತ್ತೆ ಎಲ್ಲ. ಯಾತಕ್ಕೆ ಅಲ್ಲಿ ಮೂರ್ ಬಂಧನ ಅಂತ ಹೇಳಿದ್ರು ನಮ್ಮ ಪದ್ಮ ಅಮ್ಮ. ಹಾ, ನಾನು ಭೋಕ್ತನಾಗಿದ್ದಾಗ ಒಂದು ಬಂಧನ, ನಾನು ಜ್ಞಾತನಾಗಿದ್ದಾಗ ಒಂದು ಬಂಧನ, ನಾನು ಕರ್ತೃ ಅಂತ ಅನ್ಕೊಂಡಾಗ ಒಂದು ಬಂಧನ ಅಂತ ಹೇಳಿದ್ರು. ಈಗ ಸದ್ಯಕ್ಕೆ ನಾವು ಈಗ ಒಂಥರ ನೀವು ಒಂದು ಸೆರೆಮನಿಯಲ್ಲಿ ಇದ್ದೀರಾ ಅಂತ ಅನ್ಕೊಳ್ಳಿ. ಸುಮ್ಮನೆ ಸದ್ಯಕ್ಕೆ ಏನೋ ಒಂದು ಇಮ್ಯಾಜಿನೇಷನ್. ಆ ಸೆರೆಮನೆಗೆ 3 ಬೀಗ ಅಂತ ಅನ್ಕೊಳ್ಳಿ. ಒಂದ್ ಬೀಗ ತೆಗೆದ್ವಿ ಈಗ ಸದ್ಯಕ್ಕೆ. ಯಾವ ಬೀಗ? ಆಸೆ ಬೀಗ. ಆಸೆ ಬೀಗ ಅಲ್ಲ, ಹಣ್ಣಿನ ಬೀಗ. ಈ ಬೀಗ ತೆಗೆದ್ವಿ, ಸರಿನಾ? ಇನ್ನೂ 2 ಬೀಗ ಇದೆ. ಆ 2 ಬೀಗದಿಂದ ತೆಗೆದು ನೀವು ಹೊರಗಡೆ ಸ್ವಚ್ಛಂದವಾಗಿ ಹಾರಬೇಕು. ಆಸೆ ಬಿಡ್ಬೇಕು ಅಂತ ಏನೂ ಇಲ್ಲ, ಕೆಲಸ ಬಿಡ್ಬೇಕು ಅಂತ ಏನೂ ಇಲ್ಲ, ಹಣ್ಣನ್ನು ಬಿಡ್ಬೇಕು ಅಂತ ಏನೂ ಇಲ್ಲ. ಹಣ್ಣು ಬರೀ ಇದೇ ಬೇಕು ಅನ್ನೋದು ಆ ಒಂದು ತಪ್ಪು ವಿಚಾರ ಮಾತ್ರ ಬಿಡ್ಬೇಕಷ್ಟೆ. ಅದೇ ಇಲ್ಲಿ ಮುಕ್ತಿ ಅಂದ್ರೆ. ಆಸೆ ಅಂದ್ರೆ ಕೆಲವು ಸರಿ ದುರಾಸೆನೂ ಆಗ್ಬಿಡ್ಬೋದಲ್ಲ ಸರ್? ಅದ್ ನೆಕ್ಸ್ಟ್ ನೋಡೋಣ. ಈಗ ಸದ್ಯಕ್ಕೆ ಏನ್ ಅರ್ಥಕೊಳ್ಳೋಣ? ಫಲ ಜೀವನದಲ್ಲಿ ನೀವು ಏನೇ ಮಾಡಿ, ಆಸೆ ಇರಲಿ, ದುರಾಸೆ ಇರಲಿ, ನೂರಾಸೆ ಇರಲಿ, ಎಂಥದೇ ಆಸೆ ಇರಲಿ, ನೀವು ಆ ಆಸೆಗೆ ಬಲಿ ಬಿದ್ದವು ಕೆಲಸ ಅಂತ ಮಾಡಿದಾಗ ಒಂದು ಫಲ ಅಂತ ಇದ್ದೇ ಇರುತ್ತೆ. ಜೀವನದಲ್ಲಿ ಫಲ ಅನ್ನೋದು ಯಾವಾಗ್ಲೂ ನಿಶ್ಚಿತ. ಯಾಕೆ? ಜೀವನದಲ್ಲಿ ಸದಾಕಾಲ ನೀವು ದೇಹ ಮನಸ್ಸು ಇದ್ದಾಗ ಕೆಲಸ ಅನ್ನೋದು ನಡೀತಾನೆ ಇರುತ್ತೆ. ಅದರಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಆದ್ರೆ ಫಲ ನನಗೆ ಬೇಕಾಗಿರೋ ಥರನೇ ಸಿಕ್ಲಿ ಅನ್ನೋ ಕಟ್ಟುಪಾಡು ನನ್ನ ಮನಸ್ಸಲ್ಲಿ ಹಾಕೊಂಡಾಗ ಅವಾಗ ಮಾತ್ರ ನನಗೆ ಬಂಧನ. ಇದು ನಾನು ಅರಿಬೇಕಾಗಿರೋದು, ಇದು ನೀವು ಅರಿಬೇಕಾಗಿರೋದು. ಸರಿನಾ? ಇದೇ ಫಲದ ಅಪೇಕ್ಷೆಯಿಂದ ಮುಕ್ತಿ ಅಂತಂದ್ರೆ. ಕರ್ಮಣ್ಣೆ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಕೃಷ್ಣ ಹೇಳ್ಕೊಟ್ರು. ಫಲಕ್ಕೆ ಆಸೆ ಬೀಳ್ಬೇಡಪ್ಪ ಅಂತ ಹೇಳಿದ್ರು. ಅಂದ್ರೆ ಏನರ್ಥ? ನೋಡಪ್ಪ, ಫಲ ಅನ್ನೋದು ನಿನಗೆ ಬೇಕಾಗಿರೋ ಥರ ಸಿಕ್ಕತ್ತೆ ಅಥವಾ ಬೇಕಾಗಿಲ್ದಿರೋ ಥರ ಸಿಕ್ಕತ್ತೆ. ಎರಡನ್ನೂ ನೀನು ಸ್ವೀಕಾರ ಮಾಡಕ್ ಕಲ್ತ್ಕೊಪ್ಪ ಅಂತನಾದ್ರೂ ಹೇಳ್ಬೋದು, ಅಥವಾ ಬಿಟ್ಬಿಡು, ಅಪೇಕ್ಷೆ ಬಿಟ್ಬಿಡು ಅಂತನಾದ್ರೂ ಹೇಳ್ಬೋದು. ಇದೇ ತರ ಆಗ್ಲೇನೋ ಅಪೇಕ್ಷೆ ಬಿಟ್ಬಿಡು ಅಂತ ಹೇಳ್ಬೋದು. ಆಯ್ತಾ? ಇವತ್ತಿನ ಮಟ್ಟಿಗೆ ಅಲ್ಲಿ ನಿಲ್ಸೋಣವಾ? ನಾನು ಮುಂದಿನ ಕ್ಲಾಸ್ನಲ್ಲಿ ಸ್ವಲ್ಪ ಬೇಗ ಬರ್ತೀನಿ. ಅವಾಗ ಇನ್ನ 2 ಬೀಗ ಇದೆಯಲ್ಲ, ಒಂದೊಂದಾಗಿ ಬೀಗ ತೆಗಿಯೋಣ. ಹಾಕೋದು ಅದೇ ಬೀಗ, ತೆಗಿಯೋದು ಅದೇ ಬೀಗ. ಅಲ್ಲ, 3 ಬೀಗ ತೆಗಿಬೇಕು. 3 ಬೀಗ ತೆಗೆದ್ಮೇಲಿಂದ ಒಳಗಡೆ ಇನ್ನೊಂದು ಬೀಗ ಇದೆ. ಒಟ್ಟು 4 ಬೀಗ ಇರೋದು. ಇದು ಇನ್ ಸ್ವಲ್ಪ ಮುಂದುವರಿಸ್ಬೋದು ಸರ್. ಹೇಗೆ ನಾನು ಅಪೇಕ್ಷೆ ಪಟ್ಟಂತಹ ಫಲ ಬಂದಾಗ್ಲೂ ಅದು ಬಂಧನಕ್ಕೆ ಕಾರಣವಾಗುತ್ತೆ. ಯಾಕೆ ಅಂತಂದ್ರೆ ಅದನ್ನ ಸಂರಕ್ಷಣೆ ಮಾಡಕ್ ಹೋಗ್ತೀನಿ. ಆ ಸಂರಕ್ಷಣೆ ಮಾಡ್ಬೇಕಾದ್ರೂ ಸಹ ಮತ್ತೆ ಕರ್ಮ ಮಾಡ್ಬೇಕು. ಕರೆಕ್ಟ್. ಆಗ್ಲೂ ಅದು ಮುಂದುವರಿತಾ ಹೋಗುತ್ತೆ. ಕರೆಕ್ಟ್. ಕೊನೆಗೆ ದುಃಖಕ್ಕೆ ಕಾರಣ ಆಗುತ್ತೆ. ಕರೆಕ್ಟ್. ಆದ್ರೆ ಕರ್ಮ ಮಾಡಿದ್ರೆ ಫಲಾಪೇಕ್ಷೆ ಬೇಡ, ಇಟ್ಕೋಬೇಡಿ ಅಂತಾರಲ್ಲ ಸರ್? ಅದೇ ಹೇಳ್ತಿರೋದಮ್ಮ. ನೀವು ಅದನ್ನ ಆ ವಾಕ್ಯವನ್ನ 2 ತರ ನೀವು ಅರ್ಥಕೊಳ್ಬಹುದು. ಒಂದೇನು ನೋಡಪ್ಪ, ಏನು ಫಲಾಪೇಕ್ಷೆ ಅಂದ್ರೆ ಏನಪ್ಪ? ನನ್ನ ಆಸೆಗೆ ತಕ್ಕನಾಗಿ ಏನೋ ಸಿಕ್ಕದನ್ನ ನನಗೆ ಬೇಕಾಗಿರೋ ಫಲ ಅಂತ ಹೇಳ್ತೀನಿ. ನನ್ನ ಆಸೆಗೆ ತಕ್ಕನಾಗಿ ಅದು ಸಿಕ್ಲಿಲ್ಲ ಅಂದ್ರೆ ಅದು ನನಗೆ ಬೇಡದಿರೋ ಫಲ ಅಂತ ಹೇಳ್ತೀನಿ. ಹೌದ್ ತಾನೆ? ಏನೋ ಫಲ ಅನ್ನೋದು ನನ್ನ ಆಸೆಗೆ ತಕ್ಕನಾಗಿ ಸಿಕ್ಕಿದಾಗ ನಾನು ಏನ್ ಹೇಳ್ತೀನಿ? ಈಗ ಉದಾಹರಣೆಗೆ ಎಕ್ಸಾಮ್ ಅಲ್ಲಿ 100ಕ್ಕೆ 100 ಬೇಕು ಅಂತ ನನ್ನ ಆಸೆ. 100ಕ್ಕೆ 100 ಸಿಕ್ಕಿದಾಗ ನಾನು ಏನ್ ಹೇಳ್ತೀನಿ? ನಾನು ಗೆದ್ದೆ ಅಂತ ಹೇಳ್ತೀನಿ. ಹೌದ್ ತಾನೆ? ನನಗೆ ಬೇಕಾಗಿರೋ ತರ ಸಿಕ್ತು ಅಂತ ಹೇಳ್ತೀನಿ. ಹೌದ್ ತಾನೆ? 100ಕ್ಕೆ 90 ಬಂತು ಅಂದಾಗ ನಾನು ಏನ್ ಹೇಳ್ತೀನಿ? ಅಯ್ಯೋ, ನಾನು ಸೋತೆ ಅಂತ ಹೇಳ್ತೀನಿ. ನನಗೆ ಬೇಕಾಗಿರೋ ತರ ಸಿಗ್ಲಿಲ್ಲ ಅಂತ ಹೇಳ್ತೀನಿ. ಹೌದ್ ತಾನೆ? ಈ ಜೀವನ ಅನ್ನೋ ಆಟದಲ್ಲಿ
ಹ್ಮ್ ನಿಮ್ಮ ಆಸೆ ಅಂತ ಬಂದಾಗ, ಕೆಲಸ ಅಂತ ಮಾಡಿದಾಗ, ಹ್ಮ್ ಈ ಎರಡೇ ಫಲ ತಾನೇ ಇರೋದು ಜೀವನದಲ್ಲಿ. ಹ್ಮ್ ಅಂದ್ರೆ ಏನು? ಸೋಲು ಗೆಲುವು ಎರಡೇ ತಾನೇ ಇರೋದು. ಹೌದು. ಅಥವಾ ನಿಮಗೆ ಬೇಕಾಗಿರೋದು ಅಥವಾ ನಿಮಗೆ ಬೇಕಾಗಿಲ್ಲದೆ ಇರೋದು ಎರಡೇ ತಾನೇ ಇರೋದು. ಹ್ಮ್ ಇನ್ನೇನಾದ್ರು ಇದೆಯಾ ಜೀವನದಲ್ಲಿ ಫಲದಲ್ಲಿ? ಇಲ್ಲ. ಎರಡೇ. ಈ ಹ್ಮ್ ಎರಡರಲ್ಲಿ ಏನ್ ಕೃಷ್ಣ ಹೇಳ್ಕೊಡ್ತಿರೋದು? ನೋಡಪ್ಪ, ಒಂದ ಹ್ಮ್ ನೀನು ಜೀವನದಲ್ಲಿ ಎರಡೂ ಬೇಡ ಅಂತ ಕೆಲಸ ಮಾಡು. ಅಂದ್ರೆ ಏನರ್ಥ? ಹ್ಮ್ ನೋಡಪ್ಪ, ಜೀವನ ಅನ್ನೋ ಆಟದಲ್ಲಿ ನೀನು ಆಟ ಅಂತ ಆಡಿದಾಗ ಒಂದ ಸೋಲ್ತೀಯ ಅಥವಾ ಗೆಲ್ತೀಯ, ಅದು ನಿಶ್ಚಿತ ಅಪ್ಪ. ಹ್ಮ್ ಏನೇ ಆಟ ಆಡಿ ಸ್ವಾಮಿ ನೀವು, ಅದ್ರಲ್ಲಿ ಸೋಲು ಗೆಲುವಂತ ತಾನೇ ಇರೋದು. ಹೌದು. ಹಾ, ಬರೀ ನಾನು ಗೆಲ್ಲೇಬೇಕು ಅಂತ ಆಟ ಆಡ ಛಲ ಹಿಡಿದಾಗ ನಿಮ್ಮ ಹ್ಮ್ ಮನಸ್ಸಿನಲ್ಲಿ ರೊಚ್ಚು ಬೀಳತ್ತದು. ಹ್ಮ್ ಆದ್ರೆ ಗೆಲ್ಬೇಕು ಗೀತೆಯಲ್ಲಿ ಅಂತ. ಹೇಳೋದು ಕರ್ಮ ಮಾಡು, ಆದ್ರೆ ಫಲಾಪೇಕ್ಷೆ ಇಟ್ಕೋಬೇಡ ಅನ್ನೋದು ಹಾ, ಒಂದೇ ಅಲ್ವಾ? ಅಷ್ಟೇ. ಅಂದ್ರೇನು? ಹ್ಮ್ ಸೋಲು ಗೆಲುವು ಎರಡನ್ನು ಸ್ವೀಕಾರ ಮಾಡು, ಸಮಾನವಾಗಿ ಸ್ವೀಕಾರ ಹ್ಮ್ ಮಾಡು. ಹ್ಮ್ ಅಥವಾ ಎರಡರಲ್ಲಿ ಏನ್ ಬಂದ್ರು ಬೇಡ ಪರವಾಗಿಲ್ಲ ಅಂತ ಬಿಟ್ಬಿಡು. ಎರಡು ಒಂದೇ. ಹ್ಮ್ ಸಮಾನವಾಗಿ ಹ್ಮ್ ಸ್ವೀಕಾರ ಮಾಡಿದಾಗ್ಲೂ ಮನಸ್ಸು ಆರಾಮಾಗಿರುತ್ತೆ, ಎರಡು ಹ್ಮ್ ಬೇಡ ಅಂತಂದಾಗ್ಲೂ ಮನಸ್ಸು ಆರಾಮಾಗಿರುತ್ತೆ. ಹ್ಮ್ ಅಲ್ವಾ? ಹ್ಮ್ ಅದೇ ಮನಸ್ಸನ್ನ ಹೆಂಗ್ ಸಮಚಿತ್ತ. ಹಾ ಮನಸ್ಸನ್ನ ಹೆಂಗ್ ಆರಾಮಾಗಿ ಇಟ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದಾರೆ. ಯಾರು? ಹ್ಮ್ ಕೃಷ್ಣ ಕೃಷ್ಣ ಗುರುಗಳು. ಪರಮಾತ್ಮ. ಹಾ, ಹ್ಮ್ ಹೌದಾ? ಸ್ಪಷ್ಟವಾಯ್ತಾ ಅಮ್ಮ? ರೆಕಾರ್ಡಿಂಗ್. ಓಕೆ, ಇಲ್ಲಿಗೆ ನಿಲ್ಸೋಣವಾ? ಹಾ ಸರ್. ಓಕೆ. ಅಮ್ಮ ನೀವೇ ನಿಲ್ಲಿಸ್ಬೇಕು ಅನ್ಸುತ್ತಮ್ಮ, ನಾನು ನಿಲ್ಸಕ್ ಆಗ್ತಾ ಇಲ್ಲ.